ಸೊ ಲಾಸ್ಟ್ ಟೈಮ್ ಬ್ರೀಫ್ ಇಂಟ್ರೊಡಕ್ಷನ್ ಬಡ್ಜೆಟ್ ಬಗ್ಗೆ ಹೇಳಿದ್ದೆ. ಸೊ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಏನಿದೆ, ಆರ್ಟಿಕಲ್ ಏನು, ಅಂಡ್ ಬಡ್ಜೆಟ್ ಯಾವ ಸೆಷನ್ ಅಲ್ಲಿ ಪ್ರೆಸೆಂಟ್ ಮಾಡ್ತಾರೆ, ಡಿಫ್ರೆಂಟ್ ಸೆಷನ್ಸ್ ಯಾವುದು, ಆರ್ಟಿಕಲ್ ಯಾವುದು ಅಂತ. ಯಾವುದು ಆರ್ಟಿಕಲ್ ಬಡ್ಜೆಟ್ಗೆ? 112 112 ಯಾವುದಕ್ಕೆ? ಯೂನಿಯನ್ ಬಡ್ಜೆಟ್. ಓಕೆ. ಸೊ ಆರ್ಟಿಕಲ್ 112 ಯೂನಿಯನ್ ಬಡ್ಜೆಟ್. ಬಡ್ಜೆಟ್ ಅನ್ನೋ ಪದ ಇಲ್ಲ, ಪ್ರೆಸಿಡೆಂಟ್ ಪ್ರೆಸೆಂಟ್ ಮಾಡ್ತಾರೆ. ಆಕ್ಚುಲಿ ಪ್ರೆಸಿಡೆಂಟ್ ವಿಲ್ ಪ್ರೆಸೆಂಟ್ ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಹೌದಾ? ಈ ವರ್ಷ ಯಾವ ಬಡ್ಜೆಟ್ ಪ್ರೆಸೆಂಟ್ ಮಾಡಿದ್ದಾರೆ ಯೂನಿಯನ್ ಅಲ್ಲಿ? ಇಂಟರಿಮ್ ಬಡ್ಜೆಟ್. ಓಕೆ. ಸೊ ಇಂಟರಿಮ್ ಬಡ್ಜೆಟ್ ಅಂತ ಕಾನ್ಸ್ಟಿಟ್ಯೂಷನ್ ಅಗೇನ್ ಮೆನ್ಷನ್ ಇದೆನಾ? ಇಲ್ಲ ಆ ಪ್ರಾವಿಷನ್ಸ್. ಓಕೆ. ಇಂಟರಿಮ್ ಬಡ್ಜೆಟ್ ಯಾವಾಗ ಪ್ರೆಸೆಂಟ್ ಮಾಡ್ತಾರೆ? ಯಾವಾಗ ಎಲೆಕ್ಷನ್ಸ್ ಇರುತ್ತಲ್ಲ ಆ ಇಯರ್, ಆ ವರ್ಷದಲ್ಲಿ ಇಂಟರಿಮ್ ಬಡ್ಜೆಟ್ ಮಾಡ್ತಾರೆ. ಯಾಕೆ ಅಂದ್ರೆ ಹೊಸ ಗೌರ್ಮೆಂಟ್ ಬರುತ್ತೆ. ಓಕೆ. ಸೊ ಅವರು ಮೋಸ್ಟ್ ಲೆಜಿಟಿಮೇಟ್ ಗೌರ್ಮೆಂಟ್ ಟು ಪ್ರೆಸೆಂಟ್ ಅ ಬಡ್ಜೆಟ್. ಓಕೆ. ಸೊ ಆ ಗೌರ್ಮೆಂಟ್ ಬರೋ ತನಕ ಆ ಟೈಮ್ ಪೀರಿಯಡ್ಗೆ ಈ ಒಂದು ಇಂಟರಿಮ್ ಬಡ್ಜೆಟ್ ಅಂತ ಪ್ರೆಸೆಂಟ್ ಮಾಡ್ತಾರೆ. ಯಾಕಂದ್ರೆ ವಿತೌಟ್ ಬಡ್ಜೆಟ್ ಗೌರ್ಮೆಂಟ್ ರನ್ ಆಗಲ್ಲ. ಸ್ಯಾಲರೀಸ್, ಎಕ್ಸ್ಪೆನ್ಸಸ್, ಸ್ಕೀಮ್ಸ್ ಏನಿರುತ್ತೆ, ಆನ್ ಗೋಯಿಂಗ್ ಸ್ಕೀಮ್ಸ್, ಅದಕ್ಕೆ ಫಂಡ್ಸ್ ಅದೆಲ್ಲ ಬೇಕಾಗುತ್ತೆ. ಅದಕ್ಕೋಸ್ಕರ ಇಂಟರಿಮ್ ಬಡ್ಜೆಟ್ ಅಂತ ಪ್ರೆಸೆಂಟ್ ಮಾಡಿ. ಓಕೆ. ವೋಟ್ ಆನ್ ಅಕೌಂಟ್ ಅದೆಲ್ಲ ಆಗಿದೆ ಅಲ್ವಾ ಕ್ಲಾಸ್ ಅಲ್ಲಿ? ನಾನು ಲಾಸ್ಟ್ ಟೈಮು ಈ ಡಿಫ್ರೆಂಟ್ ಸ್ಟೇಜಸ್ ಹೇಳಿದ್ದಲ್ಲ. ಸೊ ಈ ಡಿಫ್ರೆಂಟ್ ಸ್ಟೇಜಸ್ ಅಲ್ಲಿ ವೋಟ್ ಆನ್ ಡಿಮ್ಯಾಂಡ್ಸ್ ಫಾರ್ ಗ್ರಾಂಟ್ಸ್, ವೋಟ್ ಆನ್ ಅಕೌಂಟ್ ಇತ್ತಲ್ಲ, ಅದು ಇಂಟರಿಮ್ ಬಡ್ಜೆಟ್ ಅಲ್ಲಿ ಏನಾಗುತ್ತೆ, ಲಾಸ್ಟ್ ಟೈಮ್ ಹೇಳಿದ್ದೆ, ಪ್ರೆಸೆಂಟ್ ಮಾಡ್ತಾರೆ, ಜನರಲ್ ಡಿಸ್ಕಷನ್ ಇರುತ್ತೆ, ಡಿಪಾರ್ಟ್ಮೆಂಟ್ ಕಮಿಟೀಸ್ ಹೋಗುತ್ತೆ, ಅದಾದ್ಮೇಲೆ ವಾಪಸ್ ಪಾರ್ಲಿಮೆಂಟ್ ಬರುತ್ತೆ. ಅಲ್ಲಿ ವೋಟಿಂಗ್ ಆಗುತ್ತೆ, ವೋಟಿಂಗ್ ಆನ್ ಡಿಮ್ಯಾಂಡ್ಸ್, ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಅಪ್ರೋಪ್ರಿಯೇಷನ್ ಬಿಲ್ ಪಾಸ್ ಮಾಡ್ತಾರೆ, ಆಮೇಲೆ ಫೈನಾನ್ಸ್ ಬಿಲ್ ಪಾಸ್ ಮಾಡ್ತಾರೆ ಅಂತ. ಒಂದೇ ಒಂದು ಇಂಟರಿಮ್ ಬಡ್ಜೆಟ್ ಅಲ್ಲಿ ಏನಾಗುತ್ತೆ, ವೋಟ್ ಆನ್ ಅಕೌಂಟ್ಸ್ ಅನ್ನೋದಿದೆ ಅಲ್ಲ, ಅದು ಡಿಸ್ಕಷನ್ಗೆ ಹೋಗಲ್ಲ, ಡೈರೆಕ್ಟ್ ಆಗಿ ವೋಟ್ ಆಗ್ಬಿಡುತ್ತೆ. ಯಾಕಂದ್ರೆ ಅದು ಒಂದು 2 months ಇರುತ್ತೆ. ಮಾರ್ಚ್ 31st ತನಕ ಆಲ್ರೆಡಿ ಲಾಸ್ಟ್ ಟೈಮ್ ಬಡ್ಜೆಟ್ ಏನ್ ಪ್ರೆಸೆಂಟ್ ಮಾಡಿರ್ತಾರೆ ಮಾರ್ಚ್ 31st ತನಕ ಇರುತ್ತೆ. ಏಪ್ರಿಲ್ ಮೇ ಜೂನ್ ಈ ಪೀರಿಯಡ್ಗೆ ಇದು ಇಂಟರಿಮ್ ಬಡ್ಜೆಟ್ ನ ಅಲ್ಲಿ ಪ್ರಾವಿಷನ್ಸ್ ಕೊಟ್ಟಿರ್ತಾರೆ. ಓಕೆ. ವೋಟ್ ಆನ್ ಅಕೌಂಟ್ಸ್ ಡಿಸ್ಕಷನ್ ಆಗಲ್ಲ, ಡೈರೆಕ್ಟ್ ವೋಟ್ ಆಗುತ್ತೆ. ಇದು ಒಂದೆರಡು ಡಿಫರೆನ್ಸಸ್. ಓಕೆ. ಇಂಟರಿಮ್ ಬಡ್ಜೆಟ್ಗೆ ಮತ್ತೆ ರೆಗ್ಯುಲರ್ ಬಡ್ಜೆಟ್. ಸೊ ಬಡ್ಜೆಟ್ ಪ್ರೆಸೆಂಟ್ ಮಾಡೋದು ಬಡ್ಜೆಟ್ ಡಿವಿಷನ್ ಅಂಡರ್ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್, ಫೈನಾನ್ಸ್ ಮಿನಿಸ್ಟರ್. ಓಕೆ. ಲಾಸ್ಟ್ ಟೈಮ್ ಇದ್ರ ಬಗ್ಗೆ ಕ್ವಶನ್ ಬಂದಿದೆ. ಸೊ ಪ್ರಿನ್ಸಿಪಲ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್ ಈಸ್ ದ ಪ್ರಿಪರೇಷನ್ ಅಂಡ್ ಪ್ರೆಸೆಂಟೇಷನ್ ಆಫ್ ಬಡ್ಜೆಟ್ ಅಂತ. ಸೊ ಅದಕ್ಕೋಸ್ಕರ ಯಾರು ಬಡ್ಜೆಟ್ ಪ್ರಿಪೇರ್ ಮಾಡ್ತಾರೆ ಅದು ಇಂಪಾರ್ಟೆಂಟ್. ಯಾರು ಪ್ರೆಸೆಂಟ್ ಮಾಡ್ತಾರೆ, ಆರ್ಟಿಕಲ್ ನಂಬರ್, ಯಾವ ಸೆಷನ್, ಇಂಟರಿಮ್ ಬಡ್ಜೆಟ್ ಇದ್ರೆ ಇಂಟರಿಮ್ ಬಡ್ಜೆಟ್ಗೆ ಮತ್ತೆ ರೆಗ್ಯುಲರ್ ಬಡ್ಜೆಟ್ಗೆ ಡಿಫರೆನ್ಸಸ್, ಇದಿಷ್ಟು ಇಂಪಾರ್ಟೆಂಟ್. ಓಕೆ. ಸೊ ಈ ಸತಿ ಡೈರೆಕ್ಟ್ಲಿ ಲಾಸ್ಟ್ ಟೈಮ್ ಇಂಟ್ರೊಡಕ್ಷನ್ ಇದೆ, ಡೈರೆಕ್ಟ್ ಆಗಿ ಬಡ್ಜೆಟ್ ಸ್ಪೀಚ್ ಅಲ್ಲಿ ಅದು ಏನೇನು ಇಂಪಾರ್ಟೆಂಟ್ ಇದೆ ಅದು ಮಾತ್ರ. ಓಕೆ. ಸೊ ಈ ವರ್ಷದ್ದು ಇಂಟರಿಮ್ ಬಡ್ಜೆಟ್ ಮಾತಾಡ್ಬಿಡಿ. ಈ ವರ್ಷದ್ದು ಇಂಟರಿಮ್ ಬಡ್ಜೆಟ್ ಮತ್ತೆ ಫಸ್ಟಿಗೆ ಕೇಳಿದೆ ತಾನೆ, ಅವಾಗ ಯಾರು ಮಾತಾಡಿಲ್ಲ, ಈಗ ಕೇಳಿಸ್ತಾ ಇಲ್ಲ. ಅಲ್ಲಿ ಹೇಳಿ, ಅಲ್ಲಿ ಹೋಗಿ ಕೇಳಿಸ್ತಾ ಇಲ್ಲ ಅಂತ ಹೇಳಿ. ಏನಿಲ್ಲ, ಕೇಳಿಸ್ತಾ ಇದೇನಾ ಇಲ್ಲ? ಅಲ್ಲಿ ಅಲ್ಲಿ ಹೇಳಿ, ಅವ್ರು ಕರೀರಿ, ಕೇಳಿಸ್ತಾ ಇಲ್ಲ ಅಂತ. ಶ್ರೀಕಾಂತ್ ಅಂತ ಇರ್ತಾರೆ ನೋಡಿ, ಒಬ್ರು ಎದ್ದು ಕೇಳಿ ಅಲ್ಲಿ. ಹಾ, ಕೇಳಿ. ಸೊ ಡಿಫ್ರೆನ್ಸಸ್ ಬಿಟ್ವೀನ್ ಇಂಟರಿಮ್ ಬಡ್ಜೆಟ್ ಮತ್ತೆ ರೆಗ್ಯುಲರ್ ಬಡ್ಜೆಟ್ ಬಗ್ಗೆ ಬ್ರೀಫ್ ಆಗಿ ಅದ್ ಗೊತ್ತಾಯ್ತಲ್ವಾ? ಸೊ ಇನ್ನ ಅದ್ ಬಿಟ್ರೆ ಇಂಟರಿಮ್ ಬಡ್ಜೆಟ್ ಅಷ್ಟೇನು ಇಂಪಾರ್ಟೆಂಟ್ ಇರಲ್ಲ. ಅದರಲ್ಲಿ ಡೀಟೇಲ್ಡ್ ಅಕೌಂಟ್ಸ್, ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಎಕ್ಸ್ಪೆಂಡಿಚರ್ಸ್, ಇನ್ಕಮ್ ಅದನ್ನೆಲ್ಲ ಏನು ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. ಹಂಗಾಗಿ ಇದ್ರದ್ದು ಅಷ್ಟೊಂದು ಇಂಪಾರ್ಟೆನ್ಸ್ ಇರಲ್ಲ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ. ಓಕೆ. ಸೊ ಇದಕ್ಕೋಸ್ಕರ ಲಾಸ್ಟ್ ಇಯರ್ದು 2023-24 ಅದರಲ್ಲಿ ಕೆಲವು ಸ್ಕೀಮ್ಸ್ ಪ್ರೋಗ್ರಾಮ್ಸ್ ಇದೆ. ಎಕ್ಸಾಮ್ಸ್ ಅಲ್ಲಿ ಯೂಶಲಿ ಲಾಸ್ಟ್ 2-3 years ಸ್ಕೀಮ್ಸ್ ಪ್ರೋಗ್ರಾಮ್ಸ್ ಕೇಳ್ತಾರೆ. ಲಾಸ್ಟ್ ಟೈಮ್ ನಾನು ಕರ್ನಾಟಕ ಬಡ್ಜೆಟ್ ಮಾಡುವಾಗ ಹೇಳಿದೆ, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಈ ವರ್ಷ ನಡೆದಿದ್ದಂತ ಎಕ್ಸಾಮ್ ಅದರಲ್ಲಿ 2022-23, 24 ಎರಡರದ್ದು ಕೇಳಿದ್ದಾರೆ ಬಡ್ಜೆಟ್. ಸೊ ಅದಕ್ಕೋಸ್ಕರ ಅದರಲ್ಲಿ ಡಿಟೇಲ್ ಬಡ್ಜೆಟ್ ಹೋಗೋದ್ಕಿಂತ ವಾಲ್ಯೂಮು ಮತ್ತೆ FD, ಫಿಸ್ಕಲ್ ಡೆಫಿಸಿಟ್ ಅದೆಲ್ಲ ಹೋಗುತ್ತೆ. ಅದೆಲ್ಲ ಈ ವರ್ಷದ ನೋಡ್ಕೊಂಡು ಉಳಿದಿತ್ತು ಏನಾದ್ರು ಸ್ಕೀಮ್ಸ್ ಪ್ರೋಗ್ರಾಮ್ಸ್ ಏನಾದ್ರು ಇಂಪಾರ್ಟೆಂಟ್ ಇದ್ರೆ ಅದನ್ನ ಮಾತ್ರ ಹಳೆ ಬಡ್ಜೆಟ್ ನೋಡ್ಬೋದು. ಓಕೆ. ಅದ್ ಬಿಟ್ರೆ ಇದು ಪರ್ಸೆಂಟೇಜ್ ಪೆನ್ಷನ್ಸ್ ಇದೆಲ್ಲ ಏನ್ ಇಂಪಾರ್ಟೆಂಟ್ ಇಲ್ಲ. ಲಾಸ್ಟ್ ಕರ್ನಾಟಕ ಬಡ್ಜೆಟ್ ಇರುವಾಗ
ಪೈಸಾಡ್ದು ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಅದನ್ನೆಲ್ಲ ಹೇಳಿದೆ, ಅದು ಸಾಕು, ಇದೇನ್ ಬೇಕಾಗಲ್ಲ. ಓಕೆ. ಅಮೃತ್ ಕಾಲ್ದು ಒಂದು ನಾಳೆ ಲಾಸ್ಟ್ ಟೈಮ್ ಮೆನ್ಷನ್ ಮಾಡಿದ್ನಲ್ಲ, ಯಾವ್ದು ಅಮೃತ್ ಕಾಲ್? ಆಸ್ ಪರ್ ಗವರ್ಮೆಂಟ್ ಆಫ್ ಇಂಡಿಯಾ, ವಾಟ್ ಇಸ್ ದ ಟೈಮ್ ಪೀರಿಯಡ್ ಆಫ್ ಅಮೃತ್ ಕಾಲ್? ಏನು ಅಮೃತ್ ಕಾಲ್ ಟೈಮ್ ಪೀರಿಯಡ್? 70, 75, 75 ಇಯರ್ಸ್. ಮತ್ತೆ ಲಾಸ್ಟ್ ಟೈಮ್ ಹೇಳಿದೆ ಅಮೃತ್ ಕಾಲ್ ಏನು ಅಂತ. ಹಾ, ಹೇಳ್ಬೇಕು. 2022ರಿಂದ 2047 ತನಕ 75th ಇಯರ್ ಇಂದ 100 ಇಯರ್ ಸೆಂಚುರಿ ಏನು ಕಂಪ್ಲೀಷನ್ ಆಫ್ ಇಂಡಿಪೆಂಡೆನ್ಸ್ ಆಗುತ್ತಲ್ಲ, ಆ ಪೀರಿಯಡ್ ನ ಅಮೃತ್ ಕಾಲ್ ಅಂತ ಕರೀತೀವಿ. 25 ಇಯರ್ಸ್. ಓಕೆ. ಸೊ ಆ 25 ಇಯರ್ಸ್ಗೆ ಅದರ್ ರಿಲೇಟೆಡ್ ಲಾಸ್ಟ್ ಬಡ್ಜೆಟ್, ಅದರ್ ಲಾಸ್ಟ್ ಬಡ್ಜೆಟ್ ಅಲ್ಲಿ ತುಂಬಾ ಅದ್ರ ಬಗ್ಗೆ ಪ್ರೆಸೆಂಟ್ ಮಾಡ್ಯಾರ. ಓಕೆ. ಬ್ಲೂ ಪ್ರಿಂಟ್ ಡ್ರಾನ್ ಫಾರ್ ಇಂಡಿಯಾ 100 ಇಯರ್ಸ್, ಇಲ್ಲೇನಿದೆಲ್ಲ ಇದು. ಓಕೆ. ಸೊ ವಿ ಎನ್ವಿಷನ್ ಅ ಪ್ರಾಸ್ಪರಸ್ ಅಂಡ್ ಇನ್ಕ್ಲೂಸಿವ್ ಇಂಡಿಯಾ. ಯಾವ್ದು ಇಂಪಾರ್ಟೆಂಟ್ ಇರುತ್ತೆ ಅದ್ ಮಾತ್ರ ಹೇಳ್ತೀನಿ, ಅದ್ ಮಾತ್ರ ಬರೀರಿ, ಬೇರೆದೇನು ಬರೆಯೋದು ಅವಶ್ಯಕತೆ ಇಲ್ಲ. ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ಓಕೆ. ಆ ಕಾನ್ಸೆಪ್ಟ್ ಅಮೃತ್ ಕಾಲ್ ಅನ್ನೋದು ಕನ್ಸಿಸ್ಟೆಂಟ್ ಆಗಿ ಬಡ್ಜೆಟ್ ಅಲ್ಲಿ ಮತ್ತೆ ಪಾರ್ಲಿಮೆಂಟ್ ಅಲ್ಲಿ ಅದ್ರ ಬಗ್ಗೆ ಸ್ಟ್ರೆಸ್ ಮಾಡಿ ಹೇಳ್ತೀರಾ, ಅದಕ್ಕೋಸ್ಕರ ಅದನ್ನ ಹೇಳಿ. ಓಕೆ. ಇನ್ಕ್ಲೂಸಿವ್ ಇಂಡಿಯಾ. ಓಕೆ. ಸೊ ಹಿಯರ್ ದ ಫ್ರೂಟ್ಸ್ ಆಫ್ ಗ್ರೋತ್ ಡೆವಲಪ್ಮೆಂಟ್ ಏನಾಗ್ತದೆ ಅಲ್ಲ, ದಟ್ ಶುಡ್ ರೀಚ್ ಆಲ್ ದ ರೀಜನ್ಸ್ ಅಂಡ್ ಆಲ್ ದ ಕೆಟಗರೀಸ್ ಸಿಟಿಸನ್ಸ್, ಸ್ಪೆಷಲಿ ಯೂತ್, ವುಮೆನ್, ಫಾರ್ಮರ್ಸ್, OBC, ಶೆಡ್ಯೂಲ್ ಕಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ಸ್. ಓಕೆ. ಈ ಡಿಫ್ರೆಂಟ್ ಸೆಕ್ಷನ್ಸ್ ಎಲ್ಲಾರ್ಗೂ ಡೆವಲಪ್ಮೆಂಟ್ ಅನ್ನೋದು ರೀಚ್ ಆಗ್ಬೇಕು ಅನ್ನೋದು ಇದರ ಧ್ಯೇಯ. ಓಕೆ. ಅದಾದ್ಮೇಲೆ ಇನ್ ದ 75th ಇಯರ್ ಆಫ್ ಅವರ್ ಇಂಡಿಪೆಂಡೆನ್ಸ್, ದ ವರ್ಲ್ಡ್ ಹ್ಯಾಸ್ ರೆಕಗ್ನೈಸ್ಡ್ ಇಂಡಿಯಾ ಆಸ್ ದ ಬ್ಲೂ ಸ್ಟಾರ್, ಸಾರಿ ಬ್ರೈಟ್ ಸ್ಟಾರ್ ಅಂತ ರೆಕಗ್ನೈಸ್ ಮಾಡ್ಯಾರ. ಯಾಕಂದ್ರೆ ವಿ ಆರ್ ಕನ್ಸಿಸ್ಟೆಂಟ್ಲಿ ಗ್ರೋಯಿಂಗ್ ಅಟ್ 7%. ಎಕನಾಮಿಕ್ ಗ್ರೋತ್ ಇಸ್ ಎಸ್ಟಿಮೇಟೆಡ್ ಟು ಬಿ 7%. ಕರ್ನಾಟಕದ್ದು ಬಡ್ಜೆಟ್ ಅಲ್ಲಿ ಏನ್ ಹೇಳಿದ್ದಾರೆ? ಫಸ್ಟ್ ಸೆಕೆಂಡ್ ಪೇಜ್ ಅಲ್ಲೇ ಇದೆ, ನೋಟ್ಸ್ ಅಲ್ಲಿ ಬರ್ದಿರಾ ನೋಡಿ, ಅದು ಇಂಪಾರ್ಟೆಂಟ್. 2023-24ರಲ್ಲಿ 6.6% ಗ್ರೋತ್ ಆಗುತ್ತೆ ಅಂತ ಹೇಳಿದಾರೆ ತಾನೆ. ಅದರಲ್ಲಿ 6.6, ಅದರಲ್ಲಿ ಸರ್ವಿಸ್ ಸೆಕ್ಟರ್, ಇಂಡಸ್ಟ್ರಿ ಸೆಕ್ಟರ್, ಅಗ್ರಿಕಲ್ಚರ್ ಸೆಕ್ಟರ್, 3 ಸೆಕ್ಟರ್ಸ್ ಇದೆ. ಹೌದಾ? ಯಾವ್ದು ಹೈಯೆಸ್ಟ್? ಸರ್ವಿಸ್ ಸೆಕ್ಟರ್. ಯಾವ್ದಾದ್ರು ನೆಗೆಟಿವ್ ಗ್ರೋತ್ ಅಲ್ಲಿ ಇದೆನಾ? ಅಗ್ರಿಕಲ್ಚರ್ -1.8 ಇದೆ, ಸರ್ವಿಸ್ ಅರೌಂಡ್ 7.8 ಇದೆ. ಅದು ಎಕ್ಸಾಕ್ಟ್ ನಂಬರ್ಸ್ ಗೊತ್ತಿಲ್ಲ ಅಂದ್ರೂ ಅಟ್ಲೀಸ್ಟ್ 6.6 ಅಲ್ಲಿ ಇದೆ, ಅಗ್ರಿಕಲ್ಚರ್ ನೆಗೆಟಿವ್ ಅಲ್ಲಿ ಇದೆ. ಇದು ಅಂತೂ ಇಂಪಾರ್ಟೆಂಟ್ ಇರ್ಬೇಕು, ಅದ್ರ ಮೇಲೆ ಇಂಟರ್ಪ್ರಿಟೇಷನ್ ಇರುತ್ತೆ. ಅಂಡ್ ಇಂಡಿಯಾ ಗ್ರೋಯಿಂಗ್ ಅಟ್ 7% ಅಂತ ಹೇಳಿ. ಎಲ್ಲೆಲ್ಲಿ ಕಂಪ್ಯಾರಿಸನ್ ಬರುತ್ತೆ ಗ್ರೋತ್, ಪರ್ ಕ್ಯಾಪಿಟಾ ಇನ್ಕಮ್ ಮತ್ತೆ ಫಿಸಿಕಲ್ ಡೆಫಿಸಿಟ್, ಬೇರೆ ಬೇರೆ ಇಂಡಿಕೇಟರ್ಸ್ ಯಾವ್ದಾದ್ರು ಬಂದಾಗ ಕಂಪ್ಯಾರಿಸನ್ ಕರ್ನಾಟಕ ಮತ್ತೆ ಇಂಡಿಯಾ. ಓಕೆ. ಸೊ ಅಗೇನ್ ರೆಸಿಲಿಯನ್ಸ್ ಅಮಿಟ್ಸ್ ಮಲ್ಟಿಪಲ್ ಕ್ರೈಸಿಸ್. ಅಗೇನ್ ಕೋವಿಡ್ 2020 ಅಲ್ಲಿ ಏನಾಯ್ತಲ್ಲ, ಅದರಿಂದ ರಿಕವರ್ ಆಗದೆ ನಮ್ಗೆ ಬಿಗ್ಗೆಸ್ಟ್ ಚಾಲೆಂಜ್ ಇತ್ತು, ಅಂಡ್ ವಿ ಡಿಡ್ ವೆಲ್ ಅನ್ನೋದನ್ನ ಹೇಳಿ. ಓಕೆ. ಇದರಲ್ಲಿ ಒಂದು ಇಂಪಾರ್ಟೆಂಟ್ ಫಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಕೋವಿನ್ ಆಪ್ ಅಂತ ಹೇಳಿದ್ದಾರೆ. ಕೋವಿನ್ ಆಪ್ ಇದು ಇಂಪಾರ್ಟೆಂಟ್. ಸೊ ವ್ಯಾಕ್ಸಿನ್ ಇಂಟೆಲಿಜೆನ್ಸ್ ನೆಟ್ವರ್ಕ್, ಕೋವಿಡ್ ವ್ಯಾಕ್ಸಿನ್ ಇಂಟೆಲಿಜೆನ್ಸ್ ನೆಟ್ವರ್ಕ್. ಓಕೆ. ಇಟ್ ಈಸ್ ಓನ್ಡ್ ಬೈ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್. Technical infrastructure is provided by National Information Center and Ministry of Electronics and IT. CoWIN app. Okay. Now the important digital public infrastructure. ಇದರ ಬಗ್ಗೆ UPSC ಯಲ್ಲೂ ಫಿಲಿಮ್ಸ್ ಅಲ್ಲಿ ಕ್ವೆಶ್ಚನ್ ಕೇಳಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್, ಕೀ ಇನ್ಫ್ರಾಸ್ಟ್ರಕ್ಚರ್. ಇದರಲ್ಲಿ ಎಕ್ಸಾಂಪಲ್ಸ್ ಅಷ್ಟೇ, ಇದರಲ್ಲಿ ಫ್ಯಾಕ್ಚರ್ಸ್. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್? ಆಧಾರ್, ಕೋವಿನ್, UPI. ಆಧಾರ್, ಕೋವಿನ್, UPI.
ಇನ್ನೊಂದ್ ಎರಡ್ ಮೂರ್ ಆಡ್ ಆಗುತ್ತೆ ನೆಕ್ಸ್ಟ್ ಮೆನ್ಷನ್ ಮಾಡಿದ್ರೆ ಅದೇ. ಸೊ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಐಫನ್ ಯಾವ್ಯಾವ್ದು ಎಕ್ಸಾಂಪಲ್ಸ್ ಆಧಾರ್ ಕೋವಿನ್ UPI ಅಷ್ಟೇ. ಓಕೆ ನೆಕ್ಸ್ಟ್ ಸಿ ಅಗೈನ್ ಕೋವಿಡ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ತುಂಬಾ ಸ್ಟ್ರೆಸ್ ಮಾಡಲ್ಲ, ಏನ್ ಸರ್ಫೇಸ್ ಲೆವೆಲ್ ಅಲ್ಲಿ ಇಂಪಾರ್ಟೆಂಟ್ ಇದೆ ಅದು. COVID-19 pandemic, we ensured no one goes to the bed hungry with a scheme to supply free food grains to over 80 crore persons for 28 months. Okay. It is to ensure food nutritional security. We are implementing from 1st of January 2023 ಅಂತ ಹೇಳಿದ್ದಾರೆ. ಓಕೆ, ಸೊ ಇದು ಯಾವ ಸ್ಕೀಮ್ ಅಂದ್ರೆ PM ಗರೀಬ್ ಕಲ್ಯಾಣ್ ಅನ್ನ ಯೋಜನಾ. ಓಕೆ, ಫಾರ್ ಎಕ್ಸಾಂಪಲ್ ಇದಕ್ಕೆ ಕರ್ನಾಟಕಕ್ಕೆ ಏನ್ ಲಿಂಕ್ ಅಂದ್ರೆ CM ನಮ್ಮ ಕರ್ನಾಟಕ CM ಒಂದು ಆಫ್ಟರ್ ಕಮಿಂಗ್ ಟು ಪವರ್ 10 kg ರೈಸ್ ಕೊಡ್ತೀವಿ ಅಂತ ಹೇಳಿದ್ರಲ್ವಾ, ಅದ್ರಲ್ಲಿ ಒಂದು ಇಶ್ಯೂ ಬಂದಿತ್ತು. ಸೆಂಟ್ರಲ್ ಗೌರ್ಮೆಂಟ್ ಇಂದ ರೈಸ್ ಕೊಡ್ತಾ ಇದ್ರು, ವಾಪಸ್ ತಗೊಂಡ್ರು. ಇದೇ ಸ್ಕೀಮ್ ಅದು PM ಗರೀಬ್ ಕಲ್ಯಾಣ ಯೋಜನಾ. ಅದು ಆಕ್ಚುಲಿ ಲಾಂಚ್ ಮಾಡಿದಾಗ್ಲೇನೆ ಶಾರ್ಟ್ ಪೀರಿಯಡ್ಗೋಸ್ಕರ ಮಾಡಿದ್ದು. ದಟ್ ಟು ಬಿಕಾಸ್ ಆಫ್ ಕೋವಿಡ್-19 ಇಂದ ನ್ಯೂಟ್ರಿಷನಲ್ ಸೆಕ್ಯೂರಿಟಿ, ಫುಡ್ ಸೆಕ್ಯೂರಿಟಿ ಅಫೆಕ್ಟ್ ಆಗಬಾರ್ದು ಅಂತ ಅದು ಮುಂಚೆನೆ ಪ್ರೀ ಡಿಫೈನ್ಡ್ ಇತ್ತು. ಈ ಟೈಮ್ ಪೀರಿಯಡ್ ತನಕ ಕೊಡ್ತೀವಿ, ಅದು ಮುಗಿದ್ಮೇಲೆ ಅವ್ರು ವಾಪಸ್ ತಗೊಂಡ್ರು. ಓಕೆ, ಸೊ ಅದನ್ನ ಇವರು ನಾವು ಬಂದ್ವಿ ಅಂತ ತಗೊಂಡ್ವಿ, ಆ ತರ ಟರ್ನ್ ಅರೌಂಡ್ ಮಾಡಿದ್ರು. ಬಟ್ ಆಸ್ ಅ ಆಸ್ಪಿರೆಂಟ್, ವಾಟ್ ಇಸ್ ದ ಸ್ಕೀಮ್, ಯಾಕೆ ಇಂಪ್ಲಿಮೆಂಟ್ ಮಾಡಿದ್ರು, ಟೈಮ್ ಪೀರಿಯಡ್ ಏನಿತ್ತು, ಯಾರು ಇಂಪ್ಲಿಮೆಂಟ್ ಮಾಡಿದ್ರು, ಇಂಟೆನ್ಷನ್ಸ್. ಓಕೆ, PM ಗರೀಬ್ ಕಲ್ಯಾಣ್ ಯೋಜನಾ, ಇಟ್ ಈಸ್ ಇಂಪ್ಲಿಮೆಂಟೆಡ್ ಬೈ ಮಿನಿಸ್ಟ್ರಿ ಆಫ್ ಫೈನಾನ್ಸ್. PM ಗರೀಬ್ ಕಲ್ಯಾಣ್ ಅನ್ನ ಯೋಜನಾ. ಅಗೈನ್ ಇಟ್ ಇಸ್ ಅ ಪಾರ್ಟ್ ಆಫ್ PM ಗರೀಬ್ ಕಲ್ಯಾಣ್ ಯೋಜನೆ. ಆ ಟೈಮ್ ಅಲ್ಲಿ ಅನ್ನ ಯೋಜನಾ ಇದನ್ನ ಇಂಪ್ಲಿಮೆಂಟ್ ಮಾಡೋದು, ಇದು ಫೈನಾನ್ಸ್ ನೋಡಲ್ ಏಜೆನ್ಸಿ ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಅಂಡ್ ಅಡಿಷನಲ್ 5 kg grains for free in addition to existing 5 kg ಏನಿತ್ತು ಅದ್ರ ಜೊತೆ ಇನ್ 5 kg. ಸೊ ಇದನ್ನ ಎನಿ ಮೈಗ್ರೇಟರಿ ವರ್ಕರ್ಸ್, ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಯಾರ ಹತ್ರ ಇತ್ತಲ್ಲ ಅವ್ರಿಗೆಲ್ಲ ಕೊಡ್ತೀವಿ. ಎನಿ ಮೈಗ್ರೇಟರಿ ವರ್ಕರ್ಸ್ COVID-19 ಟೈಮ್. PM ಗರೀಬ್ ಕಲ್ಯಾಣ್ ಅನ್ನ ಯೋಜನಾ, ನೋಡಲ್ ಏಜೆನ್ಸಿ ಫೈನಾನ್ಸ್ ಮಿನಿಸ್ಟರ್, 5 kg ಆಫ್ ಫುಡ್ ಗ್ರೇನ್ಸ್ ಅಡಿಷನ್ ಟು ಎಕ್ಸಿಸ್ಟಿಂಗ್ 5 kg. ಇಷ್ಟೇ, ಇವು 3-4 ಪಾಯಿಂಟ್ ಇಷ್ಟ. ಓಕೆ, G20 ಲಾಸ್ಟ್ ಟೈಮು ಯಾವುದೋ ಒಂದು ಟಾಪಿಕ್ ಬಂದಾಗ G20 ಬಗ್ಗೆ ಕರ್ನಾಟಕ ಬಜೆಟ್ ಮಾತಾಡ್ಸಿ. ಈ ಬಜೆಟ್ ಅಲ್ಲಿ ಎಕನಾಮಿಕ್ಸ್ ಎರಡರಲ್ಲೂ ಮೆನ್ಷನ್ ಮಾಡಿದ್ದಾರೆ. G20 ಪ್ರೆಸಿಡೆನ್ಸಿ ಅಧ್ಯಕ್ಷತೆ, G20 ಅಧ್ಯಕ್ಷತೆಯನ್ನು ಭಾರತ ವಹಿಸಿತ್ತು ಲಾಸ್ಟ್ ಇಯರ್ ಫಾರ್ ದ ಫಸ್ಟ್ ಟೈಮ್. ಓಕೆ, ಸೊ ಇದರಲ್ಲಿ ಥೀಮ್ ಏನು, ವಸುದೈವ ಕುಟುಂಬಕಂ. ಇದನ್ನ ತೋರಿಸಿದ್ನಲ್ವಾ ಲಾಸ್ಟ್ ಟೈಮ್, ಒನ್ ಅರ್ತ್ ಒನ್ ಫ್ಯಾಮಿಲಿ ಒನ್ ಫ್ಯೂಚರ್. ಇದು ಅಷ್ಟೇ ಇಂಪಾರ್ಟೆಂಟ್. ವಾಟ್ ಇಸ್ ದ ಥೀಮ್ ಆಫ್ G20 held in 2023? ಈ ತರ ಕ್ವೆಶನ್ ಬಂದ್ರೆ ಆನ್ಸರ್ ವಸುದೈವ ಕುಟುಂಬಕಂ, ಒನ್ ಅರ್ತ್ ಒನ್ ಫ್ಯಾಮಿಲಿ ಒನ್ ಫ್ಯೂಚರ್. ಓಕೆ, ದೆನ್ ಪರ್ ಕ್ಯಾಪಿಟಾ ಬಗ್ಗೆ ಮಾತಾಡಿದ್ದಾರೆ. ಪರ್ ಕ್ಯಾಪಿಟಾ ಇನ್ಕಮ್, ತಲೆವಾರು ಆದಾಯ, ಇದು 14th 15th ಫೈನಾನ್ಸ್ ಕಮಿಷನ್ ಡಿಸ್ಕಸ್ ಮಾಡುವಾಗ್ಲೂ ಪರ್ ಕ್ಯಾಪಿಟಾ ಬಗ್ಗೆ ಹೇಳಿದೆ. ಅದು ಇಂಪಾರ್ಟೆಂಟ್. ಈ ನಂಬರ್ ಏನ್ ಬೇಡ, ಯಾಕಂದ್ರೆ ಮತ್ತೆ ಅಪ್ಡೇಟ್ ಆಗಿದೆ. ಕರ್ನಾಟಕದ ಎಷ್ಟಿದೆ, 3,80,83,80. ಬಟ್ ಕಂಪ್ಯಾರಿಟಿವ್ಲಿ ಆಲ್ಮೋಸ್ಟ್ ಡಬಲ್ ದ ಇಂಡಿಯಾಸ್ ಆವರೇಜ್. ಓಕೆ, ಈ ಕಂಪ್ಯಾರಿಸನ್ ಒಂದು ಗೊತ್ತಿರಲಿ. ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಅಚೀವ್ಮೆಂಟ್ ಸಿನ್ಸ್ 2014. ಸೊ ಪ್ರೀವಿಯಸ್ ಇವ್ರ ಗೌರ್ಮೆಂಟ್ ಬಂದಾಗಿದ್ದ ಲಾಸ್ಟ್ 10 years ಅಚೀವ್ಮೆಂಟ್ಸ್ ತರ ಈ ಪ್ಯಾರಾಗ್ರಾಫ್ ಅಲ್ಲಿ ಇಲ್ಲಿಂದ ಹೇಳ್ಕೊಂಡು ಹೋಗಿ. ಸೊ ವಿ ಹ್ಯಾವ್ ಡಬಲ್ಡ್ ಪರ್ ಕ್ಯಾಪಿಟಾ ಇನ್ಕಮ್ ಇನ್ ಲಾಸ್ಟ್ 10 years ಅಂತ. ಓಕೆ, ಸೊ ಇದನ್ನ ಸ್ಟೇಟ್ಮೆಂಟ್ ವೈಸ್ ಕೊಡ್ಬೋದು. ಸೊ ಪರ್ ಕ್ಯಾಪಿಟಾ ಇನ್ಕಮ್ ಆಫ್ ದ ಕಂಟ್ರಿ ಹ್ಯಾಸ್ ಡಬಲ್ಡ್ ಇನ್ ಲಾಸ್ಟ್ 10 years ಅಂತ ಒಂದು ಸ್ಟೇಟ್ಮೆಂಟ್. ಅಂಡ್ ಪರ್ ಕ್ಯಾಪಿಟಾ ಆಫ್ ಕರ್ನಾಟಕ ಇಸ್ ಮೋರ್ ದನ್ ದ ಡಬಲ್ ದ ಪರ್ ಕ್ಯಾಪಿಟಾ ಆಫ್ ಇಂಡಿಯಾ. ಈ ತರ ಸ್ಟೇಟ್ಮೆಂಟ್ ವೈಸ್.
Again, last 9 years, Indian economy has increased size from being 10th to 5th largest in the world ಅಂತ ಹೇಳಿದ್ದಾರೆ. Okay. And sustainable development goals ಇದು ಇಂಪಾರ್ಟೆಂಟ್. ಇದ್ರ ಬಗ್ಗೆ ಎಕನಾಮಿಕ್ಸ್ ಅವೆಲ್ಲ ಬ್ರೀಫ್ ಆಗಿದೆ. G20 ಬಗ್ಗೆ ಸೊ ಮೆಂಬರ್ಸ್ G20 ಮೆಂಬರ್ಸ್ ಯಾರ್ಯಾರು ಮೆಂಬರ್ಸ್ ಆಫ್ G20 ಒಂದು ಇಲ್ಲ ಯಾರು ಈ G20 ಗ್ರೂಪಿಂಗ್ ಅಲ್ಲಿ ಇಲ್ಲ ಅನ್ನೋದು ಅದನ್ನ ಅಬ್ಸರ್ವ್ ಮಾಡಿದ್ರು ಕಾಂಬಿನೇಷನ್ ಅಲ್ಲಿ ಆನ್ಸರ್ ಮಾಡ್ಬೋದು. ಏಷ್ಯಾದಲ್ಲಿ ಸೌದಿ ಅರೇಬಿಯಾ, ಇಂಡಿಯಾ, ಚೈನಾ, ಸೌತ್ ಕೊರಿಯಾ, ಜಪಾನ್, ಇಂಡೋನೇಷಿಯಾ. ಓಕೆ. ದೆನ್ ನ್ಯೂಜಿಲೆಂಡ್ ಇಲ್ಲ. ಓಕೆ. ಸೊ ಅಂದ್ರೆ ಕೆಲವೊಂದ್ಸತಿ ಕಾಂಬಿನೇಷನ್ ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ, ಇಂಡೋನೇಷಿಯಾ, ಜಪಾನ್ ಇದು ಅಥವಾ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಕೆನಡಾ, USA ಈ ತರ ಕಾಂಬಿನೇಷನ್ಸ್ ಕೊಡ್ತಾರೆ. ಒಂದು ಯಾವ್ದು ಮೆಂಬರ್ ಆಗಿರಲ್ಲ ಅದನ್ನ ಕೊಟ್ಟಿರ್ತಾರೆ, ಅದಕ್ಕೋಸ್ಕರ ಹೇಳ್ತಾರೆ. ಸಿಂಗಾಪುರ್ ಇಲ್ಲ. ಓಕೆ. ಅಂಡ್ ಆಫ್ರಿಕಾದಲ್ಲಿ ಸೌತ್ ಆಫ್ರಿಕಾ ಒಂದೇ. ಓಕೆ. ದೆನ್ ಇಂಪಾರ್ಟೆನ್ಸ್ ಆಫ್ G20 ಲಾಸ್ಟ್ ಇಯರ್ ಅಲ್ಲಿ ತುಂಬಾ ನ್ಯೂಸ್ ಅಲ್ಲಿ ಇತ್ತು. ಪ್ಲಸ್ ಕ್ವಶನ್ಸ್ ಕನ್ಸಿಸ್ಟೆಂಟ್ ಆಗಿ ಬರ್ತಾ ಇತ್ತು, ಎಕ್ಸ್ಪೆಕ್ಟೆಡ್. ಈವನ್ KS ಅಲ್ಲೂ ಮೇನ್ಸ್ ಅಲ್ಲೂ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತ ಇದೆ ಅಲ್ಲ, ಅಲ್ಲಿ G20 ಮೇಲೆ ಹೈ ಚಾನ್ಸಸ್ ಕ್ವಶನ್ ಬರುತ್ತೆ. ಓಕೆ. ದೆನ್ ಜಸ್ಟ್ ಅಬ್ಸರ್ವೇಷನ್ಸ್. G20 ಇಟ್ ಕನ್ಸಿಸ್ಟ್ ಅರೌಂಡ್ 65% ಆಫ್ ವರ್ಲ್ಡ್ ಪಾಪ್ಯುಲೇಷನ್. ಇದ್ ಯಾಕೆ ಹೇಳ್ತೇನೆ ಅಂದ್ರೆ ಇದ್ರ ಮೇಲೆ ಕ್ವಶನ್ ಹಾಕಿ ಒಂದ್ 2-3 ಕಡೆ ಬಂದಿದೆ, ಒಂದ್ ಕ್ವಶನ್ ಮಾತ್ರ ತಗೊಂಡಿ. ಸೊ ಇದು ಇಂಪಾರ್ಟೆಂಟ್, ಇದು ನೋಟ್ ಡೌನ್ ಮಾಡಿ. ವರ್ಲ್ಡ್ ಪಾಪ್ಯುಲೇಷನ್ ಇಟ್ ಕನ್ಸಿಸ್ಟ್ ಆಫ್ ಅರೌಂಡ್ 65% ಆಫ್ ವರ್ಲ್ಡ್ ಪಾಪ್ಯುಲೇಷನ್, ಅರೌಂಡ್ 80% ಆಫ್ ವರ್ಲ್ಡ್ ಟ್ರೇಡ್, ಅರೌಂಡ್ 85% ಆಫ್ ವರ್ಲ್ಡ್ ಎಕಾನಮಿ, ಅರೌಂಡ್ 80% ಆಫ್ ವರ್ಲ್ಡ್ ಕಾರ್ಬನ್ ಎಮಿಷನ್. 4 ಇಂಪಾರ್ಟೆಂಟ್. 65% ಆಫ್ ವರ್ಲ್ಡ್ ಪಾಪ್ಯುಲೇಷನ್, 80% ಆಫ್ ವರ್ಲ್ಡ್ ಟ್ರೇಡ್, 84% ಆಫ್ ವರ್ಲ್ಡ್ ಎಕಾನಮಿ and 80% of carbon emission. Okay. So question ಒಂದು ಇದು UPSC ಅಲ್ಲಿ ಬಂದಿದ್ದಂತ ಕ್ವಶನ್ ಲಾಸ್ಟ್ ಇಯರ್. ಓಕೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಗ್ರೂಪ್ 20 G20 ಇಸ್ ನಾಟ್ ಕರೆಕ್ಟ್ ಅಂತ. ಈವನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಅಲ್ಲೂ ಕ್ವೆಶನ್ ಕೇಳಿದ್ರು, ಸೇಮ್ ಇದೇ ತರ ಇದ್ರ ಬೇಸಿಸ್ ಮೇಲೆ ಈ 4 ಸ್ಟೇಟ್ಮೆಂಟ್ ಮೇಲೆನೆ ಇತ್ತು. ಓಕೆ. G20 summit is held annually under the leadership of rotating presidency. ಎವ್ರಿ ಇಯರ್ ಒಬ್ರೊಬ್ರು ಪ್ರೆಸಿಡೆಂಟ್ ಆಗಿರ್ತಾರೆ. ಈ ವರ್ಷ ಲಾಸ್ಟ್ ವರ್ಷ ಇಂಡಿಯಾ ಆಗಿತ್ತು. G20 ಮೆಂಬರ್ಸ್ ರೆಪ್ರೆಸೆಂಟ್ ಅರೌಂಡ್ 85% ಆಫ್ ಗ್ಲೋಬಲ್ GDP. ಇದೇನ್ ಕೊಟ್ಟಿರಲ್ಲ ಇದಕ್ಕೆ. G20 comprises of 20 countries. Actually 20 plus one European Union. ಯುರೋಪಿಯನ್ ಯೂನಿಯನ್ ಅಲ್ಲಿ ಅಗೈನ್ 28 ಕಂಟ್ರೀಸ್. ಓಕೆ. ಸೊ ಇಟ್ಸ್ ಜಸ್ಟ್ ಅಚೀವ್ಮೆಂಟ್. ಇದು ಇಲ್ಲೆಲ್ಲ ಹೆಡಿಂಗ್ಸ್ ಅಲ್ಲಿ ಏನೋ ಯೂನಿಯನ್ ಗವರ್ಮೆಂಟ್ ಏನ್ ಅಚೀವ್ಮೆಂಟ್ಸ್ ಆಗಿದೆ ಅಂದ್ರೆ ಎಫಿಷಿಯಂಟ್ ಇಂಪ್ಲಿಮೆಂಟೇಷನ್ ಆಫ್ ಮೆನಿ ಸ್ಕೀಮ್ಸ್ ವಿತ್ ಯೂನಿವರ್ಸಲೈಸೇಷನ್ ಆಫ್ ಟಾರ್ಗೆಟ್ ಬೆನಿಫಿಟ್ ಹ್ಯಾಸ್ ರಿಸಲ್ಟೆಡ್ ಇನ್ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಂಡ್ ಸಮ್ ಆಫ್ ದ ರಿಸಲ್ಟ್ಸ್ ಆಫ್ ಸ್ಕೀಮ್ಸ್ ಲೈಕ್ ಸ್ವಚ್ಛ ಭಾರತ್ ಮಿಷನ್
ಸ್ವಚ್ಛ ಭಾರತ್ ಮಿಷನ್ ಅಲ್ಲಿ ವಿ ಹ್ಯಾವ್ ಎಸ್ಟಾಬ್ಲಿಷ್ ಸೋ ಮೆನಿ ನಂಬರ್ ಆಫ್ ಟಾಯ್ಲೆಟ್ಸ್ ಮತ್ತೆ LPG ಕನೆಕ್ಷನ್ಸ್, ದೆನ್ ಕೋವಿಡ್ ವ್ಯಾಕ್ಸಿನೇಷನ್ಸ್ ಅಂಡ್ ಬ್ಯಾಂಕ್ ಅಕೌಂಟ್ಸ್, ಇನ್ಶೂರೆನ್ಸ್ ಸ್ಕೀಮ್ಸ್ ಮತ್ತೆ ಕ್ಯಾಶ್ ಟ್ರಾನ್ಸ್ಫರ್ಸ್. ಓಕೆ, ಇದು ನಂಬರ್ಸ್, ಇದು ಇಂಪಾರ್ಟೆಂಟ್. ಈವನ್ ಬಡ್ಜೆಟ್ ಹೈಲೈಟ್ಸ್ ಅಲ್ಲೂ ಇದ್ರ ಬಗ್ಗೆ ಹೇಳಿದ್ದಾರೆ. ಓಕೆ, ವಾಟ್ ಆರ್ ದ ಅಚೀವ್ಮೆಂಟ್ಸ್ ಆಫ್ ಗವರ್ಮೆಂಟ್ ಸ್ಕೀಮ್ ಇನ್ ಎನ್ಹಾನ್ಸಿಂಗ್ ಸೋಷಿಯಲ್ ಇಕ್ವಿಟಿ, ಎಂಪವರ್ಮೆಂಟ್, ಇನ್ಕ್ಲೂಸಿವ್ ಗ್ರೋತ್. ಯಾವುದೇ ಹೆಡಿಂಗ್ ಅಲ್ಲಿ ಕೇಳಿದ್ರು ಇದರಲ್ಲಿ ಅಟ್ಲೀಸ್ಟ್ ಒಂದೆರಡು ನೆನಪಿದ್ರು ಬರೆದ್ರು ಸಾಕು. ಮೇನ್ಸ್ ಆನ್ಸರ್ ಇದು ಪ್ಯೂರ್ಲಿ ಮೇನ್ಸ್ಗೆ. ಫಿಲಿಮ್ಸ್ ಅಲ್ಲಿ ಕೊಡೋ ಚಾನ್ಸಸ್ ತುಂಬಾ ಕಡಿಮೆ. ಸೊ ಒಂದೊಂದು ಸ್ಕೀಮು ಒಂದೊಂದು ಸೆಕ್ಟರ್ಗೆ. ಫಾರ್ ಎಕ್ಸಾಂಪಲ್ ಇದು ಅಗ್ರಿಕಲ್ಚರ್ ಸೆಕ್ಟರ್, PM Kisan Samman agriculture sector, then social sector, then financial inclusive growth, then again health, COVID vaccination under health ಬರುತ್ತೆ, LPG connection, women empowerment. Okay, ಇದು ಸ್ಯಾನಿಟೇಷನ್ ಸ್ವಚ್ಛ ಭಾರತ್ ಮಿಷನ್. ಓಕೆ, ವಿಷನ್ ಫಾರ್ ಅಮೃತ್ ಕಾಲ್, an empowered and inclusive economy. ಸೊ ಇಲ್ಲಿ ಮೇನ್ಲಿ ದೇ ಆರ್ ಫೋಕಸಿಂಗ್ ಆನ್ ಇದು 4 ಸೆಕ್ಟರ್ಸ್: ಟೆಕ್ನಾಲಜಿ ಡ್ರಿವನ್, ನಾಲೆಡ್ಜ್ ಬೇಸ್ಡ್ ಎಕಾನಮಿ, ಸ್ಟ್ರಾಂಗ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್, ರೋಬಸ್ಟ್ ಫೈನಾನ್ಷಿಯಲ್ ಸೆಕ್ಟರ್. ಈ 4 ಏರಿಯಾಸ್ ಮೇಲೆ ಫೋಕಸ್ ಮಾಡ್ತೀರಾ ಇನ್ ದಿಸ್ ಅಮೃತ್ ಕಾಲ್ ಟು ಅಚೀವ್. ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ನಲ್ಲ, ಯೂತ್ ಯಾವ್ದು ಹೇಳಿದೆ, ಸೀನಿಯರ್ ಸಿಟಿಸನ್ಸ್, ಯೂತ್ ಮತ್ತೆ ಅಗ್ರಿಕಲ್ಚರ್, ಬ್ಯಾಕ್ವರ್ಡ್ ಕ್ಲಾಸ್, SC ST. ಇದೇನ್ ಡೆವಲಪ್ಮೆಂಟ್ ಇದೆ ಓವರ್ ಆಲ್ ಡೆವಲಪ್ಮೆಂಟ್ಗೆ ಡಿಫ್ರೆಂಟ್ ಟೂಲ್ಸ್ ನ ಯೂಸ್ ಮಾಡ್ತಾರೆ. ಅದರಲ್ಲಿ ಟೆಕ್ನಾಲಜಿ ಡ್ರಿವನ್, ನಾಲೆಜ್ ಬೇಸ್ಡ್ ಎಕಾನಮಿ, ಸ್ಟ್ರಾಂಗ್ ಪಬ್ಲಿಕ್ ಫೈನಾನ್ಸ್, ರೋಬಸ್ಟ್ ಫೈನಾನ್ಷಿಯಲ್ ಸೆಕ್ಟರ್ಸ್. ಓಕೆ, ಇದು ಅಗೇನ್ ಮೇನ್ಸ್ಗೆ. ಫಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಲ್ಲ. ಫಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಇದ್ದಾಗ ನಾ ಹೇಳ್ತೀನಿ. ಓಕೆ, ಇದರಲ್ಲಿ ಎಕನಾಮಿಕ್ ಎಂಪವರ್ಮೆಂಟ್ ಆಫ್ ವುಮೆನ್. ದೀನ್ ದಯಾಳ್ ಅಂತ್ಯೋದಯ ಯೋಜನಾ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಹ್ಯಾಸ್ ಅಚೀವ್ಡ್ ಅ ರಿಮಾರ್ಕಬಲ್ ಸಕ್ಸಸ್ ಬೈ ಮೊಬಿಲೈಸಿಂಗ್ ರೂರಲ್ ವುಮೆನ್ ಇನ್ 81 lakh ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಓಕೆ, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅದ್ರ ಬಗ್ಗೆ ಕ್ವೆಶನ್ಸ್ ರೆಗ್ಯುಲರ್ ಮೇನ್ಸ್ ಅಲ್ಲೂ ಬರ್ತದೆ, ಫಿಲಿಮ್ಸ್ ಅಲ್ಲಿ ಕೆಲವು ಟೈಮ್ ಬರ್ತದೆ. ಸೋಷಿಯಲ್ ಆಸ್ಪೆಕ್ಟ್ಸ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಓಕೆ, ಅಂಡ್ ಯೂಸೇಜ್ ಆಫ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇನ್ ಡಿಫ್ರೆಂಟ್ ಪ್ರೋಗ್ರಾಮ್ಸ್. ಯಾವ್ದ್ರಲ್ಲಾರ ಪರ್ಟಿಕ್ಯುಲರ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಏನಾದ್ರು ಇದ್ರೆ ಅದು ಇಂಪಾರ್ಟೆಂಟ್. ಓಕೆ, ದೆನ್ PM ವಿಶ್ವ ಕರ್ಮ ಕೌಶಲ್ ಸಮ್ಮಾನ್ ಸ್ಕೀಮ್, PM ವಿಕಾಸ್, ಇದು ಇಂಪಾರ್ಟೆಂಟ್. MCQ, PM ವಿಕಾಸ್ ಸ್ಕೀಮ್ ಫೋಕಸಸ್ ಆನ್ PM ವಿಶ್ವಕರ್ಮ ಕೌಶಲ್ ಸಮ್ಮಾನ್ ಸ್ಕೀಮ್. ಓಕೆ, ಇದು ಯಾರಿಗೆ ಅಂದ್ರೆ ಟ್ರೆಡಿಷನಲ್ ಆರ್ಟಿಸನ್ಸ್ ಅಂಡ್ ಕ್ರಾಫ್ಟ್ಮೆನ್ಸ್. ಅವ್ರ ಮೇಲೆ ಫೋಕಸ್ ಮಾಡುತ್ತೆ. ಅದನ್ನ ಅವ್ರಿಗೆ ಒಂದು ಸ್ಪೆಷಲ್ ಪ್ಯಾಕೇಜ್ ಕೊಡ್ತಾ ಇದೀವಿ, ಪ್ಯಾಕೇಜ್ ಆಫ್ ಅಸಿಸ್ಟೆನ್ಸ್. ಓಕೆ, ಎಸ್ಪೆಷಲಿ ಈಗ ಅಯೋಧ್ಯ ಇದೆಲ್ಲ ಆದಾಗ ಸೆಂಟ್ರಲ್ ಇದರಲ್ಲಿ ಇದು ಫಾರ್ ದ ಫಸ್ಟ್ ಟೈಮ್ ಇದನ್ನ ಲಾಂಚ್ ಮಾಡ್ಯಾರ. ಈ ತರ ಇಲ್ಲಿದೆ, ಫಾರ್ ದ ಫಸ್ಟ್ ಟೈಮ್ ಎ ಪ್ಯಾಕೇಜ್ ಆಫ್ ಅಸಿಸ್ಟೆನ್ಸ್ ಹ್ಯಾಸ್ ಬೀನ್ ಪ್ರೊವೈಡೆಡ್ ಫಾರ್ ದೆಮ್. ಓಕೆ, ಸೊ ಇಲ್ಲಿ ಏನ್ ಮಾಡ್ತಾರೆ, ಟು ಇಂಪ್ರೂವ್ ದ ಕ್ವಾಲಿಟಿ, ಸ್ಕೇಲ್ ಅಂಡ್ ರಿಸರ್ಚ್ ಆಫ್ ದೇರ್ ಪ್ರಾಡಕ್ಟ್ಸ್, ಇಂಟಿಗ್ರೇಟೆಡ್ ವಿತ್ MSME ವ್ಯಾಲ್ಯೂ ಚೈನ್. ಓಕೆ, PM ವಿಶ್ವಕರ್ಮ ಕೌಶಲ್ ಸಮ್ಮಾನ್ ಸ್ಕೀಮ್, PM ವಿಕಾಸ್. ಸೊ ಇಲ್ಲಿ ಕ್ವೆಶನ್ ಡೈರೆಕ್ಟ್ ಆಗಿ PM ವಿಕಾಸ್ ಸ್ಕೀಮ್ ವಿಲ್ ಫೋಕಸ್ ಆನ್ ವಿಚ್ ಆಫ್ ದ ಫಾಲೋಯಿಂಗ್ ಅಂತ ಹೇಳ್ಬಿಟ್ಟು ಡಿಫ್ರೆಂಟ್ ಆಪ್ಷನ್ಸ್ ಕೊಡ್ತಾ ಹೋಗ್ತಾರೆ. ಅಲ್ಲಿ ಕನ್ಫ್ಯೂಸಿಂಗ್ ಆಪ್ಷನ್ಸ್ ಇರುತ್ತೆ. ಓಕೆ, ಭಾರತ್ ಶ್ರೀ ಅಂತ ಅಗೈನ್ ಮತ್ತೆ ಬರುತ್ತೆ. ಭಾರತ್ ಶ್ರೀ, PM ವಿಕಾಸ್, ಶ್ರೀ ಅನ್ನ, ಇವೇನ್ ಪ್ರೋಗ್ರಾಮ್ಸ್ ಇದೆ ಇವೆಲ್ಲ ಈ ಬಜೆಟ್ ಹೈಲೈಟ್ಸ್. ಓಕೆ, ಇಷ್ಟೇ ಸಾಕು, ಮತ್ತೆ ಬೇರೆ ಏನ್ ಬೇಡ ಡೀಟೇಲ್ ಆಗಿ.
ಗ್ರೀನ್ ಗ್ರೋತ್ ಅಗೇನ್ ಇದು ಇಂಪಾರ್ಟೆಂಟ್ ಮೈನ್ಸ್ಗೆ ಇದು. ಓಕೆ, ನ್ಯೂ ಕಾನ್ಸೆಪ್ಟ್ ಗ್ರೀನ್ ಗ್ರೋತ್. ಸೊ ವಿ ಆರ್ ಇಂಪ್ಲಿಮೆಂಟಿಂಗ್ ಮೆನಿ ಪ್ರೋಗ್ರಾಮ್ಸ್ ಫಾರ್ ಗ್ರೀನ್ ಗ್ರೋತ್ ಅಂತ ಹೇಳ್ಯಾರ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಪ್ರೋಗ್ರಾಮ್ಸ್ ವಿಚ್ ಫೋಕಸ್ ಆನ್ ಗ್ರೀನ್ ಗ್ರೋತ್ ಬಂದ್ರೆ MCQ ಅಲ್ಲಿ. ಅದರ್ವೈಸ್ ಮೇನ್ಸ್ಗೆ ಇದು ಇಂಪಾರ್ಟೆಂಟ್. ಓಕೆ, ಗ್ರೀನ್ ಎನರ್ಜಿ, ಗ್ರೀನ್ ಫಾರ್ಮಿಂಗ್, ಗ್ರೀನ್ ಮೊಬಿಲಿಟಿ, ಗ್ರೀನ್ ಬಿಲ್ಡಿಂಗ್ಸ್ ಅಂಡ್ ಗ್ರೀನ್ ಎಕ್ವಿಪ್ಮೆಂಟ್ಸ್. ದೀಸ್ ಆರ್ ಆಲ್ ದ ಪ್ರೋಗ್ರಾಮ್ಸ್ ಫಾರ್ ಗ್ರೀನ್ ಗ್ರೋತ್. ಗ್ರೀನ್ ಫ್ಯೂಯಲ್ ಯಾವುದು? ಗ್ರೀನ್ ಫ್ಯೂಯಲ್ ಅದ ಯಾವುದು? ಎಕ್ಸಾಂಪಲ್ಸ್. ಗ್ರೀನ್ ಹೈಡ್ರೋಜನ್ ಇಸ್ ಗ್ರೀನ್ ಎನರ್ಜಿ. ಹಾ, ನಾನು ಕರ್ನಾಟಕ ಬಜೆಟ್ ಅಲ್ಲಿ ಒಂದು ಹೇಳಿದೆ, ಅದು ಹೇಳ್ತೀರಾ ಅಂತ. ಬಯೋ CNG ಹೇಳಿದ್ನಲ್ವಾ, ಹೌದ್ ತಾನೆ? ಸೊ ಅದು ಅಲ್ಲಿ ಲಿಂಕ್ ಮಾಡೋದಕ್ಕೋಸ್ಕರ ಹೇಳ್ತೇನೆ. ಬಯೋ CNG ಹೇಳಿದ್ವಲ್ಲ. ಓಕೆ, ದಟ್ ಇಸ್ ಅ ಗ್ರೀನ್ ಫ್ಯೂಯಲ್. ಗ್ರೀನ್ ಎನರ್ಜಿ, ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್. ಓಕೆ, ಅಲ್ಲಿ ಟಾರ್ಗೆಟ್ಸ್ ಇಟ್ಟಿದ್ದಾರೆ ಬೈ 2030 ಸೋ ಮಚ್ ಆಫ್ ಪ್ರೊಡಕ್ಷನ್ ಆಫ್ ಗ್ರೀನ್ ಎನರ್ಜಿ ಅಂತ. ಹೌದಾ? ಗ್ರೀನ್ ಫಾರ್ಮಿಂಗ್, ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲ, ಅದೇ ಎಕ್ಸಾಂಪಲ್ಸ್. ಝೀರೋ ಬಡ್ಜೆಟ್ ನ್ಯಾಚುರಲ್ ಫಾರ್ಮಿಂಗ್, ಆರ್ಗ್ಯಾನಿಕ್ ಫಾರ್ಮಿಂಗ್, ಪರಂಪರಾಗತ್ ಕೃಷಿ ಯೋಜನಾ, ಇವೆಲ್ಲಾನು ಗ್ರೀನ್ ಫಾರ್ಮಿಂಗ್. ಓಕೆ, ಅದಾದ್ಮೇಲೆ ಗ್ರೀನ್ ಮೊಬಿಲಿಟಿ, ಗ್ರೀನ್ ಫ್ಯೂಯಲ್ ಹೇಳಿದ್ವಿ, ಗ್ರೀನ್ ಎನರ್ಜಿ, ಗ್ರೀನ್ ಫಾರ್ಮಿಂಗ್, ಗ್ರೀನ್ ಮೊಬಿಲಿಟಿ ಯಾವ್ದು ಬರುತ್ತೆ? ಗ್ರೀನ್ ಟ್ರಾನ್ಸ್ಪೋರ್ಟೇಶನ್ ಯಾವ್ದಿದೆ? ಎಲೆಕ್ಟ್ರಿಕ್ ಬಸ್ಸಸ್ ಇದೆನಾ? ಎಲೆಕ್ಟ್ರಿಕ್ ವೆಹಿಕಲ್ ಪಾಲಿಸಿ ಇದೆ, ಫೇಮ್, ಫೇಮ್ 2. ಓಕೆ, ದೆನ್ ಗ್ರೀನ್ ಬಿಲ್ಡಿಂಗ್, ರೈನ್ ವಾಟರ್ ಹಾರ್ವೆಸ್ಟಿಂಗ್. ಓಕೆ, ಹಾ, ಸೋಲಾರ್ ವಾಟರ್ ಹೀಟರ್, ಸೋಲಾರ್ ಪ್ಯಾನೆಲ್ಸ್, ಮತ್ತೆ ಈವನ್ ಇದೆಲ್ಲ ಡೊಮೆಸ್ಟಿಕ್ ಆಯ್ತು. ಬಿಗ್ ಕನ್ಸ್ಟ್ರಕ್ಷನ್ಸ್ ಅಲ್ಲಿ ಇದ್ದಾಗ, ದೊಡ್ಡ ದೊಡ್ಡ ಕನ್ಸ್ಟ್ರಕ್ಷನ್ಸ್, ಈವನ್ ಲೈಟಿಂಗ್ ಪರ್ಪಸ್ಗೆ ಅಂಡ್ ಲೈಟ್ ರಿಫ್ಲೆಕ್ಷನ್. ಓಕೆ, ಎಸ್ಪೆಷಲಿ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಅದು ಜಾಸ್ತಿ ಇದೆ, ಯುರೋಪಿಯನ್ ಕಂಟ್ರೀಸ್ ಅಲ್ಲಿ. ಗ್ರೀನ್ ಆರ್ಕಿಟೆಕ್ಚರೇ ಆ ತರ ಇರುತ್ತೆ. ನ್ಯಾಚುರಲ್ ಲೈಟ್ ಮ್ಯಾಕ್ಸಿಮಮ್ ಹೊರಗೆ ಬರಂಗೆ, ಅಲ್ಬಿಡೋ ಎಫೆಕ್ಟ್ ಅಲ್ಲಿ ನೋಡ್ತಾರೆ. ಓಕೆ, ಅದು ಗ್ರೀನ್ ಬಿಲ್ಡಿಂಗ್ ಬರುತ್ತೆ. ದೆನ್ ಗ್ರೀನ್ ಎಕ್ವಿಪ್ಮೆಂಟ್ಸ್, ಗ್ರೀನ್ ಎಕ್ವಿಪ್ಮೆಂಟ್ಸ್ ಯಾವ್ದಾದ್ರು ಹೇಳ್ಬೋದಾ? ಏನ್ ಲಾಸ್ಟ್ ಬಡ್ಜೆಟ್ ಅಲ್ಲಿ ಹೇಳಿದ್ ಯಾವ್ದಾದ್ರು ಎಕ್ಸಾಂಪಲ್ ರಿಕಾಲ್ ಮಾಡಕ್ಕಾಗತ್ತಾ? ಗ್ರೀನ್ ಎಕ್ವಿಪ್ಮೆಂಟ್ ಯೋಚನೆ ಮಾಡಿ. ಗ್ರೀನ್ ಎಕ್ವಿಪ್ಮೆಂಟ್, ಅಗ್ರಿಕಲ್ಚರ್ ರಿಲೇಟೆಡ್. PM ಕುಸುಮ್ ಸ್ಕೀಮ್ ಏನು? PM ಕುಸುಮ್ ಸ್ಕೀಮ್ ಆನ್ಲೈನ್ ಇರೋರು ನೀವು ಆನ್ಸರ್ ಮಾಡಿ. ನೀವು ಹೇಳ್ಬೇಕು ಎಕ್ಸಾಂಪಲ್. ಗ್ರೀನ್ ಫ್ಯೂಯಲ್, ಗ್ರೀನ್ ಎನರ್ಜಿ, ಗ್ರೀನ್ ಫಾರ್ಮಿಂಗ್, ಗ್ರೀನ್ ಮೊಬಿಲಿಟಿ, ಗ್ರೀನ್ ಬಿಲ್ಡಿಂಗ್, ಗ್ರೀನ್ ಎಕ್ವಿಪ್ಮೆಂಟ್ ಆನ್ಲೈನ್ ಇರೋರು. ಓಕೆ, ಗ್ರೀನ್ ಎಕ್ವಿಪ್ಮೆಂಟ್ PM ಕುಸುಮ್ ಹೇಳಿದ್ನಾ? ಪ್ಲಸ್ ಹಾ, ಏನದು? ಸೋಲಾರ್ ಪಂಪ್. ಸೋಲಾರ್ ಪಂಪ್ ಏನದು? ಯೂಸಸ್ ಸೋಲಾರ್ ಎನರ್ಜಿ, ಹೌದಾ? ಫಾರ್ ವಾಟರ್ ಪಂಪ್, ಹೌದಾ? ಅಲ್ಲಿ ಮತ್ತೆ ಯು ಆರ್ ಯೂಸಿಂಗ್ ಗ್ರೀನ್ ಟೆಕ್ನಾಲಜಿ ಅಲ್ವಾ? ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತಿಲ್ಲ, ರೆಗ್ಯುಲರ್ ಕನ್ವೆನ್ಷನ್, ಅಂಡ್ ಡೀಸೆಲ್ ಏನು ಯೂಸ್ ಮಾಡ್ತಾ ಇಲ್ಲ. ಸೊ ಈ ತರ ಲಿಂಕ್ ಮಾಡಿದ್ರೆ ನಿಮ್ಗೆ ಎಸ್ಪೆಷಲಿ ಇದು ಮೈನ್ಸ್ಗೆ ತುಂಬಾ 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 ಇಂಪಾರ್ಟೆಂಟ್. ಗ್ರೀನ್ ಗ್ರೋತ್ ಬಗ್ಗೆ ಕನ್ಸಿಸ್ಟೆಂಟ್ ಆಗಿ ಹೇಳಿದ್ದಾರೆ, ಈವನ್ ಹೈಲೈಟ್ಸ್ ಅಲ್ಲೂ ಹೇಳಿದ್ದಾರೆ. ಸೊ ಹಂಗಾಗಿ ಇದು ಇಂಪಾರ್ಟೆಂಟ್. ಓಕೆ, ಹಾ, ಗ್ರೀನ್ ಮೊಬಿಲಿಟಿ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್, ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಟ್ರಾನ್ಸ್ಪೋರ್ಟೇಷನ್ ಮಾಡೋಂಥದ್ದು ಗ್ರೀನ್ ಮೊಬಿಲಿಟಿ. ಈವನ್ ನಮ್ 2 ವೀಲರ್ಸು, ಮೆಟ್ರೋ, ಇವೆಲ್ಲ ಮೊಬಿಲಿಟಿ. ಓಕೆ, ಟ್ರಾನ್ಸ್ಪೋರ್ಟೇಷನ್. ಸೋಲಾರ್ ಪಂಪ್. ದೆನ್ ಬಡ್ಜೆಟ್ ಅಡಾಪ್ಟ್ಸ್ ಸಪ್ತರ್ಷಿ ಅಂತ. ಇದು ಲಾಸ್ಟ್ ಟೈಮ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಇತ್ತು. 7 ಏರಿಯಾಸ್ ಆಫ್ ಡೆವಲಪ್ಮೆಂಟ್: ಇನ್ಕ್ಲೂಸಿವ್ ಡೆವಲಪ್ಮೆಂಟ್, ರೀಚಿಂಗ್ ದ ಲಾಸ್ಟ್ ಮೈಲ್, ಇನ್ಫ್ರಾಸ್ಟ್ರಕ್ಚರ್,
inclusive, reaching the last mile, infrastructure and investment, unleashing the potential, green growth, youth power, financial sectors. Okay. Inclusive growth ಹೆಂಗಾಗತ್ತೆ, ರೀಚಿಂಗ್ ದ ಲೈಫ್ ಲಾಸ್ಟ್ ಮೈಲ್ ಹೆಂಗಾಗತ್ತೆ, ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಇನ್ವೆಸ್ಟ್ಮೆಂಟ್ ಯಾವ ತರ ಮಾಡ್ತಾ ಇದಾರೆ, ಅನ್ಲೀಶಿಂಗ್ ದ ಪೊಟೆನ್ಶಿಯಲ್, ಗ್ರೀನ್ ಗ್ರೋತ್, ಯೂತ್ ಪವರ್, ಫೈನಾನ್ಷಿಯಲ್. ಇದ್ರ ಬಗ್ಗೆ ಎಲ್ಲಾದ್ರ ಬಗ್ಗೆನೂ ಇದೆ. ಇದನ್ನ ನೀವು ಅಂದ್ರೆ ಅಟ್ಲೀಸ್ಟ್ ಮೈಂಡ್ ಮ್ಯಾಪಿಂಗ್ ತರ, ಇನ್ಕ್ಲೂಸಿವ್ ಗ್ರೋತ್ ಅಂದ್ರೆ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಂದ್ರೆ ಯಾವ್ದಾವ್ದು ಬರುತ್ತೆ, ಅದಾದ್ಮೇಲೆ ರೀಚಿಂಗ್ ದ ಲಾಸ್ಟ್ ಮೈಲ್ ಅಂದ್ರೆ ಏನು, ಅದಕ್ಕೆ ಯಾವ ಸ್ಕೀಮ್ಸ್ ಇದೆ, ಪ್ರೋಗ್ರಾಮ್ಸ್ ಇದೆ, ಅದ್ರ ರಿಸಲ್ಟೆಂಟ್ ಏನಾದ್ರು ಇದೆನಾ. ಓಕೆ. ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಇನ್ವೆಸ್ಟ್ಮೆಂಟ್ ಅಗೈನ್ ಅವಾಗಲೇ ಒಂದು ಅಚೀವ್ಮೆಂಟ್ಸ್ ಆಫ್ ಸ್ಕೀಮ್ಸ್ ಅಲ್ಲಿ ಸ್ವಚ್ಛ ಭಾರತ್ ಮಿಷನ್ ಅಲ್ಲಿ ಎಷ್ಟು ಟಾಯ್ಲೆಟ್ಸ್ ಬಿಲ್ಡ್ ಮಾಡಿದ್ದಾರೆ, ಜನ್ಧನ್ ಸ್ಕೀಮ್ ಅಲ್ಲಿ ಮತ್ತೆ ಇನ್ಶೂರೆನ್ಸ್ ಅಲ್ಲಿ ಹೇಳಿದ್ವಲ್ಲ. ಸೊ ಅದನ್ನ ಅಗೈನ್ ಇದಕ್ಕೆ ಲಿಂಕ್ ಮಾಡ್ಬೋದು, ಈ ಹೆಡಿಂಗ್ಸ್ ಲಿಂಕ್ ಮಾಡ್ಬೋದು. ಆ ಲಿಂಕ್ ಮಾಡೋದು ನೀವು ಆ ಸ್ಕಿಲ್ ನ ಕಲಿಬೇಕು. ಅದು ಹೋಗ್ತಾ ಹೋಗ್ತಾ ಎಲ್ಲ ಸಬ್ಜೆಕ್ಟ್ಸ್ ಆದ್ಮೇಲೆ ಸ್ವಲ್ಪ ಮೈನ್ಸ್ ಆನ್ಸರ್ ಬರೀತಾ ಬರ್ತಾ ಹೋಗುತ್ತೆ. ಓಕೆ. ಇನ್ಕ್ಲೂಸಿವ್ ಡೆವಲಪ್ಮೆಂಟ್. ಓಕೆ. ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಲ್ಲಿ ದೇ ಆರ್ ಫೋಕಸಿಂಗ್ ಆನ್ सबका साथ सबका विकास, focusing on specific farmers, women, youth, OBC, scheduled caste, scheduled tribes. Okay. Divyang, physically challenged and economically weaker sections. Agriculture, cooperation, digital public infrastructure for agriculture. Okay. ಅವಾಗಲೇ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅದು ಎಕ್ಸಾಂಪಲ್ ಬರ್ಸಿದೆ, ಆಧಾರ್, ಕೋವಿನ್, UPI. ಓಕೆ. ಅಗ್ರಿಕಲ್ಚರ್ ಆಕ್ಸಿಲರೇಟರ್ ಫಂಡ್, AAF. ಇದು ಕರ್ನಾಟಕ ಬಜೆಟ್ ಮಾಡುವಾಗ ಹೇಳಿದೆ ಅಲ್ವಾ, ಅಗ್ರಿಕಲ್ಚರ್ ಆಕ್ಸಿಲರೇಟರ್ ಫಂಡ್ ಅಂತ ಬಜೆಟ್ ಅಲ್ಲಿ ಪ್ರೆಸೆಂಟ್ ಮಾಡಿದ್ರು. ಅಗೈನ್ ಇಟ್ ಫೋಕಸಸ್ ಆನ್ ಹೇಳಿ ಯಾರ ಮೇಲೆ, ಯಾರಿಗೆ ಅಂತ ಇದು ಬರ್ಸಿದ್ದೆ ನಾನು. ಅಗ್ರಿ ಸ್ಟಾರ್ಟ್ಅಪ್ಸ್ ಬೈ ಯಂಗ್ ಎಂಟರ್ಪ್ರಿನರ್ಸ್ ಇನ್ ರೂರಲ್ ಏರಿಯಾಸ್, ಮೂರು ಇಂಪಾರ್ಟೆಂಟ್. ಅಗ್ರಿ ಸ್ಟಾರ್ಟ್ಅಪ್, ಓಕೆ, ಯಂಗ್ ಎಂಟರ್ಪ್ರಿನರ್ಸ್ ಇನ್ ರೂರಲ್ ಏರಿಯಾಸ್, ಇದು ಫಿಲಿಮ್ಸ್ಗೆ ಇಂಪಾರ್ಟೆಂಟ್. ಅಗ್ರಿಕಲ್ಚರ್ ಆಕ್ಸಿಲರೇಟರ್ ಫಂಡ್ ಯಾವ್ದಕ್ಕೆ ಅಂತ. ಸೊ ಅಗ್ರಿಕಲ್ಚರ್ ಆಕ್ಸಿಲರೇಟರ್ ಫಂಡ್, AAF. ಓಕೆ. ಅಗ್ರಿ ಸ್ಟಾರ್ಟ್ಅಪ್, ರೂರಲ್ ಯೂತ್, ಇಷ್ಟೇ ಸಾಕು. ಎನ್ಹಾನ್ಸಿಂಗ್ ದ ಪ್ರೊಡಕ್ಟಿವಿಟಿ ಆಫ್ ಕಾಟನ್, ಅಗೈನ್ ದಿಸ್ ಇಸ್ ಇದೆಲ್ಲ ಅಗ್ರಿಕಲ್ಚರ್ ರಿಲೇಟೆಡ್, ಬಟ್ ಇದ್ರ ಮೇಲೆ ಅಂತ ಇಂಪಾರ್ಟೆಂಟ್ ಎಕ್ಸಾಮ್ ಬರೋ ಅಂತದ್ ಏನು ಸ್ಪೆಷಲ್ ಸ್ಕೀಮ್ ಆತರ ಏನು ಹೊಸ ಸ್ಕೀಮ್ ಇಲ್ಲ, ಹಂಗಾಗಿ ಅದೇನ್ ಬೇಡ. ಹಾರ್ಟಿಕಲ್ಚರ್ ಕ್ಲೀನ್ ಪ್ಲಾಂಟ್ ಪ್ರೋಗ್ರಾಮ್, ಇದಕ್ಕೆ ಫಂಡ್ ಕೊಟ್ಟಿದೀವಿ ಅಂತ ಹೇಳಿದಾರೆ, ಅದ್ ಬಿಟ್ರೆ ಮತ್ತೇನಿಲ್ಲ, ಬೇಡ. ನೆಕ್ಸ್ಟ್ ಗ್ಲೋಬಲ್ ಅಪ್ ಫಾರ್ ಮಿಲೆಟ್ಸ್, ಶ್ರೀ ಅನ್ನ ಪ್ರೋಗ್ರಾಮ್. ಓಕೆ. ಸೇಮ್ ಕರ್ನಾಟಕ ಬಜೆಟ್ ಅಲ್ಲಿ ಇತ್ತಲ್ವಾ, ಮಿಲೆಟ್ಸ್, ಎನ್ಕರೇಜಿಂಗ್ ಮಿಲೆಟ್ಸ್ ಅಂತ. ಶ್ರೀ ಅನ್ನ ಪ್ರೋಗ್ರಾಮ್ ಅವಾಗ್ಲೂ ನಾನು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಶ್ರೀ ಅನ್ನ ಪ್ರೋಗ್ರಾಮ್ ಲಾಂಚ್ ಮಾಡಿದ್ದಾರೆ ಅಂತ. ಓಕೆ. ಸೊ ಇಂಡಿಯಾ ಇಸ್ ದ ಫೋರ್ ಫ್ರಂಟ್ ಇನ್ ಪಾಪ್ಯುಲರೈಸಿಂಗ್ ಮಿಲೆಟ್ಸ್ whose consumption furthers the nutrition, food security and welfare of farmers. Importance of millets is nutrition, food security, welfare of farmers. Welfare of farmers ಹೆಂಗೆ, ಮಿಲೆಟ್ಸ್. ಇಲ್ಲಿ ಯಾರು ರಾಗಿ, ಜೋಳ ಯಾರು ನಿಮ್ ಊರ್ ಕಡೆ ಯಾರು ಬೆಳೆಯಲ್ವಾ? ಬೆಳಿತಾರ? ಯಾವಾಗ ಬೆಳಿತಾರೆ? ಮಳೆಗಾಲದಲ್ಲಿ ಬೆಳಿತಾರ ಅಥವಾ ಮಳೆ ಕಡಿಮೆ ಇದ್ದಾಗ ಬೆಳಿತಾರ? ಕಡಿಮೆ ಇದ್ದಾಗ, ಅಥವಾ ಬಿಟ್ವೀನ್ ಕ್ರಾಪ್ಸ್ ರಾಗಿ, ಹೌದಾ? ಸೊ ಅದೇನಾಗತ್ತೆ ನಿಮ್ಗೆ ಎಕ್ಸ್ಟ್ರಾ ಇನ್ಕಮ್ ತಾನೆ, ಅಪಾರ್ಟ್ ಫ್ರಮ್ ಇದು ರೈನ್ ಫೆಡ್ ಕ್ರಾಪ್ ನೀವೇನ್ ರೆಗ್ಯುಲರ್ ಆಗಿ ಬೆಳಿತೀರಾ ಅದ್ ಬಿಟ್ಟು. ಅಂಡ್ ನೀರ್ ಕಡಿಮೆ ಇದ್ರೂನು ನಿಮ್ಗೆ ಈ ಬೆಳೆ ಬೆಳೆಯೋದು, ಇದರಿಂದ ನಿಮ್ಗೆ ಇನ್ಕಮ್ ಸೆಕ್ಯೂರಿಟಿ ಇರುತ್ತೆ ಫಾರ್ಮರ್ಸ್ಗೆ ಅಂತ. ಕ್ರಾಪ್ ಫೇಲ್ಯೂರ್ ಇದರಲ್ಲಿ ಆಗೋದು ಕಡಿಮೆ ಮಿಲೆಟ್ಸ್ ಅಲ್ಲಿ ಕಂಪೇರ್ ಟು ಶುಗರ್ ಕೇನ್, ಪ್ಯಾಡಿ ಇದು ಕಂಪೇರ್ ಮಾಡಿ. ಓಕೆ. ದೆನ್ ಇನ್ನೊಂದು 2-3 ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಿಲೆಟ್ಸ್ ಬಗ್ಗೆ ಹೇಳಿದೆ. ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಮಿಲೆಟ್, ಸೆಕೆಂಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಆಫ್ ಮಿಲೆಟ್ಸ್. ಇವೆರಡು ತುಂಬಾ ತುಂಬಾ ಇಂಪಾರ್ಟೆಂಟ್. ಓಕೆ. ಅಂಡ್ ಎಕ್ಸಾಂಪಲ್ಸ್ ಆಫ್ ಮಿಲೆಟ್ಸ್, ಲಾರ್ಜೆಸ್ಟ್ ಪ್ರೊಡ್ಯೂಸರ್, ಸೆಕೆಂಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್, ಶ್ರೀ ಅನ್ನ ಪ್ರೋಗ್ರಾಮ್.
ಇಂಪಾರ್ಟೆಂಟ್ ಇದು ಎಕ್ಸಾಂಪಲ್ಸ್: ಜವಾರ್, ರಾಗಿ, ಬಾಜ್ರಾ, ಹುಟ್ಟು, ರಾಮದಾನ, ಕಂಗ್ನಿ, ಕುಟ್ಕಿ, ಕೋಡೋ, ಚೆನ್ನ, ತಾಮ್. ಓಕೆ. celiac disease. celiac disease ಅಂತ ಒಂದು ಡಿಸೀಸ್ ಇದೆ. ಓಕೆ, ಇಟ್ ಇಸ್ ಅ ಇಮ್ಯೂನ್ ರಿಲೇಟೆಡ್ ಡಿಸೀಸ್. ಸೊ ಇಮ್ಯುನಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಬಿಕಾಸ್ ಆಫ್ ಗ್ಲೂಟೆನ್ ಫುಡ್. ಗ್ಲೂಟೆನ್ ಫುಡ್ ಅಂದ್ರೆ ಸೊ ವೀಟ್ ನಾವೇನು ಬಳಸ್ತೀವಲ್ವಾ, ಗೋಧಿ, ಅದ್ರಲ್ಲಿ ಗ್ಲುಟೆನ್ ಅನ್ನೋದು ಒಂದು ಪ್ರೋಟೀನ್ ಇರುತ್ತೆ. ಅದು ನಮ್ಮ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಎಸ್ಪೆಷಲಿ ಅಲ್ಲೋಗಿ ಕೂತ್ಬಿಟ್ಟು ನಮ್ಮ ಇಮ್ಯುನಿಟಿನ ಡೌನ್ ಮಾಡುತ್ತೆ. ಅದಕ್ಕೆ ಡಾಕ್ಟರ್ಸ್ ಕೆಲವ್ರಿಗೆ ಇಮ್ಯುನಿಟಿ ಡೌನ್ ಇರೋರಿಗೆ ಅಂದ್ರೆ ಫುಡ್ ಅಲರ್ಜಿಕ್ ಟೆಸ್ಟ್ ಏನಾದ್ರು ಮಾಡಿದ್ರೆ ಅಲ್ಲಿ ವೀಟ್ ಕನ್ಸಂಪ್ಷನ್ ಕಡಿಮೆ ಮಾಡಿ. ವೀಟ್, ಮೈದಾ ಇದರಲ್ಲೆಲ್ಲ ಗ್ಲುಟೆನ್ ಜಾಸ್ತಿ ಇರುತ್ತೆ. ಆಲ್ ದ ಮಿಲೆಟ್ಸ್, ಯಾವ ಮಿಲೆಟ್ ಇರಲ್ಲ, ಮಿಲೆಟ್ಸ್ ಯಾವ ಇದಲ್ಲ ಅದರಲ್ಲಿ ಎಲ್ಲಾನು ದೇ ಆರ್ ಆಲ್ ಗ್ಲುಟೆನ್ ಫ್ರೀ. ಅದ್ರಲ್ಲಿ ಯಾವ್ದ್ರಲ್ಲೂ ಗ್ಲುಟೆನ್ ಇರಲ್ಲ. ಸೊ ಅದಕ್ಕೋಸ್ಕರನೇ ಮಿಲೆಟ್ಸ್ ಕನ್ಸಂಪ್ಷನ್ ಜಾಸ್ತಿ ಮಾಡಿ ಅಂತ ಈವನ್ ಡಾಕ್ಟರ್ಸ್, ನ್ಯೂಟ್ರಿಷನ್ ಅಸಿಸ್ಟೆಂಟ್ಸ್ ಅವ್ರು ಯಾರು ಇರ್ತಾರೋ ಅವರೆಲ್ಲರೂ ಅದನ್ನ ಹೇಳೋದು. ಯೂಸ್ ಮಿಲೆಟ್ಸ್ ಯೂಸ್ ಮಾಡಿ, ವೀಟ್, ಮೈದಾ ಇದನ್ನೆಲ್ಲ ಕಡಿಮೆ ಮಾಡಿ. ಓಕೆ. ಸೊ ಅಗೈನ್ ಟು ಮೇಕ್ ಇಂಡಿಯಾ ಗ್ಲೋಬಲ್ ಅಫರ್ CNR program, Indian Institute of Millet Research, Hyderabad is selected as a supporting center for this program. ಇದು ಲಾಸ್ಟ್ ಟೈಮ್ ಹೇಳಿದ್ದೆ, Indian Institute of Millet Research, Hyderabad. Then agriculture credit, nationalized banks, ಇಲ್ಲೇನು nationalized banks, scheduled banks, non-commercial, non-scheduled banks ಇವೇನಿದೆ ಇದರಿಂದ ಅಗ್ರಿಕಲ್ಚರ್ ಸೆಕ್ಟರ್ಗೆ 20 lakh crore ತನಕ ಕ್ರೆಡಿಟ್ ಕೊಡಬೇಕು ಅಂತ ಟಾರ್ಗೆಟ್ ಮಾಡಿದೀವಿ ಅಂತ ಇದರಲ್ಲಿ ಬಜೆಟ್ ಅಲ್ಲಿ ಹೇಳಿದ್ದಾರೆ. ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್, PSL ಹೇಳಿಯಾರಲ್ವಾ ಧರಣಿ ಸರ್? ಅದು ಲಾಸ್ಟ್ ಟೈಮ್ ನಾನು ಬಂದೋದ್ಮೇಲೆ ತಗೊಂಡಿಯಾರಲ್ಲ ಕ್ಲಾಸ್? ತಗೊಂಡಿಯಾರ ಇಲ್ಲ? ತಗೊಂಡಿಲ್ವ ಇನ್ನ? ಬ್ಯಾಂಕಿಂಗ್ ಸೆಕ್ಟರ್ ಆಗಿದೆ ಅಲ್ಲ? ಆಗಿಲ್ಲ. ಓಕೆ. ಅದರಲ್ಲಿ ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂತ ಇರುತ್ತೆ. ಅದನ್ನ ಹೇಳ್ತಾರೆ ಕಾಂಪೋನೆಂಟ್ 40%. ಓವರ್ ಆಲ್ ಬ್ಯಾಂಕ್ಸ್ ಏನು ಸಾಲ ಕೊಡುತ್ತಲ್ವಾ ಅದರಲ್ಲಿ 40% ಕೆಲವು ಸೆಕ್ಟರ್ಸ್ಗೆ, ಪ್ರಿಯಾರಿಟಿ ಸೆಕ್ಟರ್ಸ್, ಇಂಪಾರ್ಟೆಂಟ್ ಸೆಕ್ಟರ್ಸ್ಗೆ ಕೊಡಬೇಕು ಅಂತ ಇರುತ್ತೆ. ಅದನ್ನು ಗೌರ್ಮೆಂಟ್ ಡಿಫೈನ್ ಮಾಡುತ್ತೆ. ಅದರಲ್ಲಿ ಅಗ್ರಿಕಲ್ಚರ್ ಒಂದು. ಓಕೆ, ಉಳಿದು ಸರ್ ಹೇಳ್ತಾರೆ. ಓಕೆ. ದೆನ್ ಅಂಡ್ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಯಾವ ವರ್ಷ? 2023 ಡಿಕ್ಲೇರ್ಡ್ ಆಸ್ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್. ಯಾರು ಪ್ರಪೋಸ್ ಮಾಡಿದ್ರೆ ಅದನ್ನ? ಇಂಡಿಯಾ ಪ್ರಪೋಸ್ ಮಾಡಿ. ಸೊ ನ್ಯೂ ಮಿನಿಸ್ಟ್ರಿ ಆಫ್ ಕೋಆಪರೇಟಿವ್ಸ್, ನ್ಯೂ ಮಿನಿಸ್ಟ್ರಿ ಆಫ್ ಕೋಆಪರೇಷನ್ ನ ಸ್ಟಾರ್ಟ್ ಮಾಡಿದ್ದಾರೆ ಲಾಸ್ಟ್ ವರ್ಷದಿಂದ. ಓಕೆ, ಲಾಸ್ಟ್ ವರ್ಷಕ್ಕೆ ಇಂಪಾರ್ಟೆಂಟ್, ಈ ಸತಿ ಏನಿಲ್ಲ. ಸೊ ಕೋಆಪರೇಟಿವ್ ರಿಲೇಟೆಡ್ ಇಂಪಾರ್ಟೆಂಟ್ ಪಾಯಿಂಟ್ಸ್: ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ, ಲೈಕ್ ಸೇಮ್ ಒನ್ ವಿಚ್ ಡಿಕ್ಲೇರ್ಡ್ 2023 as ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್. 2012ರಲ್ಲಿ ಇಂಟರ್ನ್ಯಾಷನಲ್ ಇಯರ್ ಆಫ್ ಕೋಆಪರೇಟಿವ್ಸ್ ಅಂತ ಡಿಕ್ಲೇರ್ ಮಾಡಿದ್ರು. ಓಕೆ. ದೆನ್ ರೈಟ್ ಟು ಫಾರ್ಮ್ ಕೋಆಪರೇಟಿವ್ ಇಸ್ ಅ ಫಂಡಮೆಂಟಲ್ ರೈಟ್, ಗೊತ್ತಲ್ವಾ? ಡೀಟೇಲ್ ಆಗಿ ಹಾಕುವಲ್ಲ, ಸೊ ಹಂಗಾಗಿ ಬ್ರೀಫರ್. ರೈಟ್ ಟು ಫಾರ್ಮ್ ಕೋಆಪರೇಟಿವ್ ಇಸ್ ಅ ಫಂಡಮೆಂಟಲ್ ರೈಟ್ ಅಂಡರ್ ಆರ್ಟಿಕಲ್ 19(1)(c). ಇದನ್ನ ಮುಂಚೆ ಇದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಕೋಆಪರೇಟಿವ್, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, DPSPs ಅಲ್ಲಿ ಇತ್ತು. ಆರ್ಟಿಕಲ್ 43(b), ಪ್ರಮೋಷನ್ ಆಫ್ ಕೋಆಪರೇಟಿವ್. ಓಕೆ, ಈ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ಇದ್ದಿದ್ದನ್ನ ಫಂಡಮೆಂಟಲ್ ರೈಟ್ ತಂದಿದ್ದು ಥ್ರೂ 97th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ 2011. DPSP ಇಂದ ಫಂಡಮೆಂಟಲ್ ರೈಟ್ ಥ್ರೂ 97th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ 2011. ಓಕೆ, ದಿಸ್ ಇಸ್ ಪೊಲಿಟಿ ರಿಲೇಟೆಡ್ ಇದು. ನೆಕ್ಸ್ಟ್ ಅಗೈನ್ ಸಿಕಲ್ ಸೆಲ್ ಅನೇಮಿಯಾ.
Sickle cell anemia elimination mission. Sickle cell anemia elimination mission to be achieved by 2047. ಅಮೃತ್ ಕಾಲ್ ಏನ್ ನಾವು 100 years ಆಫ್ ಇಂಡಿಪೆಂಡೆನ್ಸ್ ಸೆಲೆಬ್ರೇಟ್ ಮಾಡ್ತೀವಲ್ಲ, ಆ ವರ್ಷಕ್ಕೆ ಸಿಕಲ್ ಸೆಲ್ ಅನೇಮಿಯಾ ಎಲಿಮಿನೇಷನ್ ಮಾಡಬೇಕು ಅಂತ ಟಾರ್ಗೆಟ್ ಮಾಡಿ. ಸಿಕಲ್ ಸೆಲ್ ಅನೇಮಿಯಾ, ಸಿಕಲ್ ಸೆಲ್ ಅನೇಮಿಯಾ ಎಲಿಮಿನೇಷನ್ ಮಿಷನ್ ಇಸ್ ಅ ಬಡ್ಜೆಟ್ ಸ್ಟೇಟ್ಮೆಂಟ್. ಓಕೆ, ವಾಟ್ ಇಸ್ ಸಿಕಲ್ ಸೆಲ್ ಅನೇಮಿಯಾ ಅನ್ನೋದು ಜನರಲ್ ಸೈನ್ಸ್ ಅಲ್ಲಿ ಬರುವಂತ ಟಾಪಿಕ್. ಓಕೆ, ಇಟ್ಸ್ ಮೇನ್ಲಿ ರೆಡ್ ಬ್ಲಡ್ ಸೆಲ್ ಡಿಸಾರ್ಡರ್. ಇಷ್ಟೇ ಸಾಕು. ಸಿಕಲ್ ಸೆಲ್ ಡಿಸಾರ್ಡರ್ ಹೈಫನ್ ರೆಡ್ ಬ್ಲಡ್ ಸೆಲ್ ಡಿಸಾರ್ಡರ್, ಇಷ್ಟೇ ಸಾಕು. ಇಲ್ಲಿ ಏನಾಗುತ್ತೆ, cells die early, leaving a shortage of healthy and red blood cells, and it will block flow and causing pain. Okay, sickle cell anemia, red blood cell disorder, ಇಷ್ಟೇ ಗೊತ್ತಿರಿ. ಅದ್ ಬಿಟ್ಟು ಇನ್ ಡೆಪ್ತ್ ಆಗಿ ನಮ್ಗೆ ಅವಶ್ಯಕತೆ ಇಲ್ಲ. ನೋಟಿಫಿಕೇಶನ್ ನೋಡಿ ಅಲ್ಲ, ಜನರಲ್ ಸೈನ್ಸ್ ಅಂಡ್ ಜನರಲ್ ಅಬ್ಸರ್ವೇಷನ್. ಸೊ ಜನರಲ್ ಅಬ್ಸರ್ವೇಷನ್ ಇಸ್ ಒಂದು ಸಿಕಲ್ ಸೆಲ್ ಅನೇಮಿಯಾ ಟು ಬಿ ಎಲಿಮಿನೇಟೆಡ್ ಬೈ 2047 ಅನ್ನೋದು ಬಡ್ಜೆಟ್ ಅಲ್ಲಿ ಹೇಳಿದರೆ, ನ್ಯೂಸ್ ಪೇಪರ್ ಬಂದಿರೋದು. ವಾಟ್ ಇಸ್ ಸಿಕಲ್ ಸೆಲ್ ಅನೇಮಿಯಾ ಅಂತ ಅಲ್ಲೇ ಇದೆ, ಇಟ್ ಇಸ್ ಅ ರೆಡ್ ಬ್ಲಡ್ ಸೆಲ್ ಡಿಸಾರ್ಡರ್ ಅಷ್ಟೇ. ಅದು ಯಾಕೆ ಬಂತು, ಹೆಂಗಾಗುತ್ತೆ, ಯಾವ್ದಾದ್ರಿಂದ ಆಗುತ್ತೆ, ಹೆರಿಡಿಟರಿ, ಅದೆಲ್ಲ ತುಂಬಾ ಡೆಪ್ತ್ ಆಗುತ್ತೆ. ಅಟ್ಲೀಸ್ಟ್ ಇಷ್ಟು ಬೇಸಿಕ್ಸ್ ನಮ್ಗೆ ಗೊತ್ತು. ಓಕೆ, ಅಂಡ್ ಇದರಲ್ಲಿ ಇಂಪಾರ್ಟೆಂಟ್ ಸ್ಟೇಟ್ ಹೆಮೋಗ್ಲೋಬಿನ್ ಪತಿ ಮಿಷನ್ ಅಂತ ಮಧ್ಯಪ್ರದೇಶ ಫಸ್ಟ್ ಲಾಂಚ್ ಮಾಡುತ್ತೆ. ಬೇಡ ಬಿಡಿ, ಈಗ ಇದು ಲಾಸ್ಟ್ ವರ್ಷಕ್ಕೆ ಇಂಪಾರ್ಟೆಂಟ್ ಇತ್ತು, ಈಗೇನ್ ಬೇಡ. ಸಿಕಲ್ ಸೆಲ್ ಅನೇಮಿಯಾ 2047, ಇಟ್ಸ್ ಅ ರೆಡ್ ಬ್ಲಡ್ ಸೆಲ್ ಡಿಸಾರ್ಡರ್, ಇವೆರಡೇ ಸಾಕು. Aspirational district blocked program, again important. PVTGs, ಪ್ರಧಾನ ಮಂತ್ರಿ PVTG ಡೆವಲಪ್ಮೆಂಟ್ ಮಿಷನ್, ಇದು ಅಗೈನ್ ಈ ಬಡ್ಜೆಟ್ ಅಲ್ಲಿ ಅನೌನ್ಸ್ ಮಾಡಿ. ಪ್ರಧಾನ ಮಂತ್ರಿ PVTG ಡೆವಲಪ್ಮೆಂಟ್ ಮಿಷನ್. PVTG ಅಂದ್ರೆ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್. PVTG ಇದು ರೆಗ್ಯುಲರ್ ಆಗಿ ಇದೆ. ಈವನ್ ಬಡ್ಜೆಟ್ ಅಲ್ಲೂ ಟ್ರೈಬಲ್ ಗ್ರೂಪ್ಸ್ ಬಗ್ಗೆ ಹೇಳಿದ್ರಲ್ವಾ, ಎಕ್ಸಾಕ್ಟ್ ಕಂಟೆಕ್ಸ್ಟ್ ನೆನಪಾಗ್ತಿಲ್ಲ, ಬಟ್ ಕರ್ನಾಟಕ ಬಡ್ಜೆಟ್ ಅಲ್ಲಿ ಅದಕ್ಕೆ ಇದ್ರ ಬಗ್ಗೆ PVTG ಫಸ್ಟ್ ಪ್ರಧಾನ ಮಂತ್ರಿ PVTG ಮಿಷನ್ ಹೆಡಿಂಗ್ ಬರ್ಬಿಟ್ಟು, ಅದಾದ್ಮೇಲೆ PVTGs ಇಸ್ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್. ಓಕೆ, ಅದ್ರ ಕೆಳಗಡೆ ದೇಹಬಾರ್ ಕಮಿಷನ್. ಕೆಲವೊಂದ್ಸತಿ ಕಮಿಷನ್ಸ್, ಹಳೆ ಕಮಿಷನ್ಸ್ ನ ಕೇಳಿರ್ತಾನೆ. ಇದು ಯಾಕೆ ಕೇಳಿದ ಅಂದ್ರೆ ಅಗೈನ್ ಈ ತರ ನ್ಯೂಸ್ ಅಲ್ಲಿ ಇರುತ್ತೆ, ಅದಕ್ಕೋಸ್ಕರ ಕೇಳಿರ್ತಾನೆ. ದೇಹಬಾರ್ ಕಮಿಷನ್ 1973 ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ, 1973. ಓಕೆ, ಸೊ ಇವ್ರು ಏನ್ ಹೇಳ್ತಾರೆ, ಪ್ರಿಮಿಟಿವ್ ಟ್ರೈಬಲ್ ಗ್ರೂಪ್ಸ್ ಅಂತ ಮಾಡಿ ಅಂತ. ಪ್ರಿಮಿಟಿವ್ ಟ್ರೈಬಲ್ ಗ್ರೂಪ್ಸ್, PTG. ನಾ ಹೇಳ್ದಾಗ ಬರ್ರಿ, ಫಸ್ಟ್ ಪ್ರಧಾನ ಮಂತ್ರಿ PVTG ಡೆವಲಪ್ಮೆಂಟ್ ಮಿಷನ್ ಬರೀತೀರಾ, ಅದ್ರ ಕೆಳಗೆ PVTG ಅಂತ ಬರೀ. PVTG ಇಸ್ ಅ ಪರ್ಟಿಕ್ಯುಲರ್ ವಲ್ನರಬಲ್ ಟ್ರೈಬಲ್ ಗ್ರೂಪ್. ಅದ್ರ ಕೆಳಗಡೆ ದೇಹಬಾರ್ ಕಮಿಷನ್ 1973 ಅಲ್ಲಿ ಫಾರ್ಮ್ ಮಾಡ್ತಾರೆ. ಓಕೆ, ಅದ್ರ ಕೆಳಗಡೆ ರೆಕಮೆಂಡೆಡ್ ಪ್ರಿಮಿಟಿವ್ ಟ್ರೈಬಲ್ ಗ್ರೂಪ್, PTG. ಓಕೆ, ಈ PTG ಅನ್ನೋದು 2006ರಲ್ಲಿ PVTG ಆಗುತ್ತೆ. ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಆದಾಗ. ಸೊ 2006ರಲ್ಲಿ PTG, ಪ್ರಿಮಿಟಿವ್ ಟ್ರೈಬಲ್ ಗ್ರೂಪ್ಸ್ ಅನ್ನೋದು PVTG ಆಗುತ್ತೆ. ಓಕೆ, ಸೊ ಇದಾದ್ಮೇಲೆ ಈ PVTGs, ಓಕೆ ಬರ್ದ್ರ, ಈ PVTG ಅಲ್ಲಿ 75 ಟ್ರೈಬಲ್ ಗ್ರೂಪ್ಸ್ ಇದೆ, 75. ಓಕೆ, ಈ 75 ಅಲ್ಲಿ ಹೈಯೆಸ್ಟ್ ಒರಿಸ್ಸಾದಲ್ಲಿದೆ. ಓಕೆ, ಇಷ್ಟು ಸಾಕು PVTG ಬಗ್ಗೆ. ಅಂಡ್ ಅಗೈನ್ ಕರ್ನಾಟಕ ಬಜೆಟ್ ಅಲ್ಲಿ ಏನ್ ಮೆನ್ಷನ್ ಮಾಡಿರಲ್ಲ ಅದು ಇದಕ್ಕೆ ಅಡಿಷನಲ್, ಇಷ್ಟು ಸಾಕು. ಸೊ ಈ PVTGs ನ ಸೋಶಿಯೋ ಎಕನಾಮಿಕ್ ಕಂಡೀಷನ್ ನ ಇಂಪ್ರೂವ್ ಮಾಡೋದಕ್ಕೋಸ್ಕರ, ಸೋಶಿಯೋ ಎಕನಾಮಿಕ್ ಕಂಡೀಷನ್ ನ
ಇದು ಪ್ರಧಾನ ಮಂತ್ರಿ PVTG ಡೆವಲಪ್ಮೆಂಟ್ ಮಿಷನ್ ನ ಲಾಂಚ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಏನಂತ ನ್ಯೂಸ್ ಬಂದಿಲ್ಲ ಅದ್ರ ಬಗ್ಗೆ, ಬಟ್ ಇಷ್ಟ ಇದೆ ಬಡ್ಜೆಟ್ ಅಲ್ಲಿ. ಬಟ್ ನಮ್ಗೆ ಏನಂದ್ರೆ PVTGs ಹೆಂಗ್ ಬಂತು, ಯಾರದು, ಯಾವ್ದಾರ ಕಮಿಷನ್ ರಿಲೇಟೆಡ್ ಟು PVTGs ಇದೆನಾ ಏನು, ಇಷ್ಟೇ ಗೊತ್ತು. ಓಕೆ, ದೆನ್ ಏಕಲವ್ಯ ರೆಸಿಡೆನ್ಷಿಯಲ್ ಸ್ಕೂಲ್, ಇದು ಇಂಪಾರ್ಟೆಂಟ್, ಇದು ನ್ಯೂಸ್ ಪೇಪರ್ ತುಂಬಾ ಬಂದಿತ್ತು. ಏಕಲವ್ಯ ರೆಸಿಡೆನ್ಷಿಯಲ್ ಸ್ಕೂಲ್ ಎಸ್ಟಾಬ್ಲಿಷ್ಡ್ ಫಾರ್ ಅಂತ ಹೇಳ್ಬಿಟ್ಟು ಆಪ್ಷನ್ ಕೊಡ್ತಾ ಹೋಗ್ಬೋದು. ಮೈನಾರಿಟಿ ಸ್ಟೂಡೆಂಟ್ಸ್, ಶೆಡ್ಯೂಲ್ ಕಾಸ್ಟ್ ಸ್ಟೂಡೆಂಟ್ಸ್, ಶೆಡ್ಯೂಲ್ ಟ್ರೈಬ್ಸ್ ಸ್ಟೂಡೆಂಟ್ಸ್ ಆರ್ ಬ್ಯಾಕ್ವರ್ಡ್ ಕ್ಲಾಸ್ ಸ್ಟೂಡೆಂಟ್ಸ್. ಟ್ರೈಬ್ಸ್, this is mainly for tribal students. Okay, next, water for drought prone region. ಇದು ಬಜೆಟ್ ಸ್ಪೀಚ್ ಆಕ್ಚುಲಿ ಎಕ್ಸಾಕ್ಟ್ ಅಲ್ಲ, ಈ ಕರ್ನಾಟಕದ ಏನ್ ತಗೊಂಡಿದ್ವಲ್ಲ ಅದೇ ತರ ಯೂನಿಯನ್ ಬಜೆಟ್. ಓಕೆ, ಇನ್ ದ ಬಜೆಟ್ ದ ಸೆಂಟ್ರಲ್ ರೀಜನ್ ಆಫ್ ಕರ್ನಾಟಕ ಸೆಂಟ್ರಲ್ ಅಸಿಸ್ಟೆನ್ಸ್ 5,300 crores will be given to Upper Bhadra project to provide a sustainable micro irrigation and filling up of the surface tanks for the drinking water. Okay, so Upper Bhadra project ಗೆ ಯಾಕೆ ಕೊಟ್ರು, ನ್ಯಾಷನಲ್ ಸ್ಟೇಟಸ್ ಕೊಟ್ಟಿದ್ದಾರೆ. ಅಗೈನ್ ಇದ್ರ ಬಗ್ಗೆ ಅಗೈನ್ ಕರ್ನಾಟಕ CM ಎಲ್ಲೇ ಪ್ರೊಟೆಸ್ಟ್ ಮಾಡುವಾಗ, ಪ್ಲಸ್ ಇವನ್ ಅದರ್ವೈಸ್ ಅಗೈನ್ ಸೆಂಟ್ರಲ್ ಗವರ್ಮೆಂಟ್ ಗ್ರೀವೆನ್ಸಸ್ ಹೇಳುವಾಗ ಇದ್ರ ಬಗ್ಗೆ ಹೇಳಿದ್ರು. ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ನೀವೇ ಹೇಳಿದ್ರಿ ನ್ಯಾಷನಲ್ ರಾಷ್ಟ್ರೀಯ ಮಾನ್ಯತೆ ಕೊಟ್ಟಿದೀವಿ ಅಂತ, ಅದಾದ್ಮೇಲೆ ಫಂಡ್ಸ್ ಕೊಡ್ತೀವಿ ಅಂತ ಬಜೆಟ್ ಅಲ್ಲೇ ಪ್ರೆಸೆಂಟ್ ಮಾಡ್ಯಾರ ನೋಡಿ. 5,300 ಕೋಟಿ, 5,300 ಕೋಟಿ, 5,300 crores, ಇದೇ ನಂಬರ್ಸ್ ನ ಹೇಳಿದ್ರು. 5,300 crores ಕೊಡ್ತೀವಿ ಅಂದಿದ್ರು, ಕೊಟ್ಟಿಲ್ಲ ಅಂತ. ಓಕೆನಾ, ಲಾಸ್ಟ್ ಟೈಮ್ ನಮ್ಗೆ ಕ್ವಶನ್ಸ್ ಕೆಲವೊಂದು ತೋರಿಸಿಲ್ಲ. ಲಾಸ್ಟ್ ಬಜೆಟ್ ಅಲ್ಲಿ, ಸಾರಿ ಲಾಸ್ಟ್ ಇಯರ್ KPSC ಫಿಲಿಮ್ಸ್ ಅಲ್ಲಿ ಕೇಳಿರುವಂತ ಕ್ವಶನ್ಸ್. 2019-20 ಕರ್ನಾಟಕ ಬಜೆಟ್ ಅಲ್ಲಿ ವಾಟ್ ಇಸ್ ದ ಪರ್ಸೆಂಟೇಜ್ ಆಫ್ ಅಲೋಕೇಶನ್ ಟು ಡೆವಲಪ್ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್. ಲಾಸ್ಟ್ ಟೈಮ್ ನಾನು ಲಿಸ್ಟ್ ಬರ್ಸಿದ್ನಲ್ಲ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಎಷ್ಟೆಷ್ಟಿದೆ ಅಂತ. ಈ ತರ GI ಟ್ಯಾಗ್ ಯಾವ್ದಕ್ಕೆ ಕೊಟ್ಟಿದ್ದಾರೆ. Then scheme, Karnataka government has launched which scheme to meet the nutritional needs of pregnant and lactating women in rural areas. Okay, Yashaswini scheme. Again, precision agriculture is a scientific endeavor to improve the agriculture management by, again, ಅದ್ರ ಬಗ್ಗೆ ಬಜೆಟ್ ಅಲ್ಲಿ ನ್ಯೂಸ್ ಅಲ್ಲಿ. Then national food security missions. ಈ ಸತಿ ಮಿಲ್ಲೆಟ್ ರಿಲೇಟೆಡ್ ಬರ್ಬೋದು. ಸೊ ಈ ತರ ಕ್ವಶನ್ಸ್ ಫಿಲಿಮ್ಸ್ ಅಲ್ಲಿ ಕೇಳ್ತಾರೆ, ಅದಕ್ಕೆ ನಾನು ಅಲ್ಲಲ್ಲೇ MCQ ಅಂತ ಹಾಕ್ಬಿಟ್ಟು ಈ ತರ ಬರ್ಬೋದು ಅಂತ ಹೇಳಿ. ನೆಕ್ಸ್ಟ್, ಭಾರತ್ ಶೇರ್ಡ್ ರೆಪಾಸಿಟರಿ ಇನ್ಸ್ಕ್ರಿಪ್ಷನ್. ಭಾರತ್ ಶೇರ್ಡ್ ರೆಪಾಸಿಟರಿ ಇನ್ಸ್ಕ್ರಿಪ್ಷನ್, ಭಾರತ್ ಶೀಟ್. ಇದೇನಿದೆ ಭಾರತ್ ಶೀಟ್. ಅಗೈನ್ ವಾಟ್ ಇಸ್ ದಿಸ್ ಪ್ರೋಗ್ರಾಮ್ ಅಂತ ಡೈರೆಕ್ಟ್ MCQ ಕೇಳ್ಬೋದು, ಯಾಕಂದ್ರೆ ಹೊಸದಾಗಿ ಒಂಥರ ಡಿಫ್ರೆಂಟ್ ನೇಮ್ ಅಲ್ಲಿ ಇದೆ. ಭಾರತ್ ಶೇರ್ಡ್ ರೆಪಾಸಿಟರಿ ಆಫ್ ಇನ್ಸ್ಕ್ರಿಪ್ಷನ್ ವಿಲ್ ಬಿ ಸೆಟ್ ಅಪ್ in a digital epigraphy museum with the digitization of 1 lakh ancient inscriptions in the first stage. 1 lakh ancient inscriptions ಏನಿದೆಲ್ಲ ಅದನ್ನ ಡಿಜಿಟೈಸ್ ಮಾಡೋದಕ್ಕೋಸ್ಕರ ಲಾಂಚ್ ಮಾಡಿರೋಂಥ ಸ್ಕೀಮ್ ಭಾರತ್ ಶ್ರೀ. ಭಾರತ್ ಶ್ರೀ ಅಂತ ಬರ್ಬಿಟ್ಟು ಐಪನ್ ಹಾಕಿ ಡಿಜಿಟೈಸೇಷನ್ ಆಫ್ ಏನ್ಷಿಯಂಟ್ ಇನ್ಸ್ಕ್ರಿಪ್ಷನ್ಸ್. ಇಷ್ಟೇ ಸಾಕು. ಇದನ್ನ ಯಾರು ಇಂಪ್ಲಿಮೆಂಟ್ ಮಾಡ್ತಾರೆ, ನೋಡಲ್ ಏಜೆನ್ಸಿ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಹೈದರಾಬಾದ್. ಅಗೇನ್ ಇದು ನೆಕ್ಸ್ಟ್ ಇದರಲ್ಲಿದೆ. ಓಕೆ, PM ವಿಕಾಸ್ ಸ್ಕೀಮ್ ಯಾವ್ದಕ್ಕೆ, ಯಾವ್ದಕ್ಕೆ ವಿಶ್ವಕರ್ಮ ಯಾರಿಗೆ, ಅದು ಏನ್ ಸ್ಕೀಮ್? ಟ್ರೆಡಿಷನಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಓಕೆ, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಔಟ್ಲೇ ಆಫ್, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಸ್ ಅದೆಲ್ಲ ಎಕಾನಮಿ ಹೇಳ್ತಾರೆ. ಪ್ಲಸ್ ಇದು ಲಾಸ್ಟ್ ಇಯರ್ ಬಜೆಟ್ ಆಗಿರೋದ್ರಿಂದ ಬೇಡ. ಎಫೆಕ್ಟಿವ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಪರಿಣಾಮಕಾರಿ ಬಂಡವಾಳ ವೆಚ್ಚ, ಇದು ಎಕಾನಮಿಯಲ್ಲಿ ಹೇಳ್ತಾರೆ. ಸೊ ಬಂಡವಾಳ ವೆಚ್ಚ ಏನು ನಾವು
ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಬಡ್ಜೆಟ್ ಅಲ್ಲಿ ಬಂಡ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಸಪರೇಟ್ ಆಗಿ ಇಟ್ಟಿರ್ತಾರೆ. ಅದನ್ನ ಆಸ್ ಅ ಪರ್ಸೆಂಟೇಜ್ ಆಫ್ ಟೋಟಲ್ GDP ಮತ್ತೆ ಇದು ಬಡ್ಜೆಟ್ ತೆಗಿತಾರೆ, ಎಷ್ಟು ಪರ್ಸೆಂಟ್ ಇದೆ ಅಂತ. ಬಟ್ ಇನ್ನೇ ಇದು ಅಲ್ದಲೆ ಏನಾಗುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಗ್ರಾಂಟ್ಸ್ ಕೊಡುತ್ತೆ ಸ್ಟೇಟ್ಸ್ಗೆ. ಆ ಗ್ರಾಂಟ್ಸ್ ಏನಕ್ಕೆ ಕೊಟ್ಟಿರುತ್ತೆ, ಎಲ್ಲ ಅವ್ರ ರೆವೆನ್ಯೂ ಎಕ್ಸ್ಪೆಂಡಿಚರ್ಸ್ಗೆಲ್ಲ, ಈವನ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್ ಇರುತ್ತೆ. ಅದಕ್ಕೆ ಏನ್ ಮಾಡಿದ್ರು, ಗ್ರಾಂಟ್ಸ್ ವಿಚ್ ಆರ್ ಗಿವನ್ ಫಾರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಪ್ಲಸ್ ಟೋಟಲ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇವೆರಡು ಸೇರಿ ಎಫೆಕ್ಟಿವ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರೀತೀವಿ. ಓಕೆ, ಇದು ಪ್ಯೂರ್ಲಿ ಎಕನಾಮಿಕಲ್ ಕಾನ್ಸೆಪ್ಟ್, ಎಕನಾಮಿಯಲ್ಲಿ ಬಂದಾಗ ಹೇಳಿ. ಲಾಸ್ಟ್ ಟೈಮ್ ನಾನು ಬರ್ಸಿದ್ನಲ್ಲ, ಇದೇ ತರ ಕೇಳಿ. ಸೈಜ್ ಆಫ್ ಬಡ್ಜೆಟ್, ಸೈಜ್ ಆಫ್ ದ ಗವರ್ಮೆಂಟ್, ಬಡ್ಜೆಟ್ ಸೈಜ್ ಆಫ್ ದ ಗವರ್ಮೆಂಟ್ ಆಫ್ ಕರ್ನಾಟಕ ಫಾರ್ ದ ಇಯರ್ 29-20 ಈಸ್ ಅಂತ ಹೇಳ್ಬಿಟ್ಟು. ಏನು ಸೈಜ್ ಏನು ಕರ್ನಾಟಕ ಬಡ್ಜೆಟ್? 371, 383. ಯಾಕೆ ಅದು ಫುಲ್ ಹೇಳಿದೆ ನೋಡಿ, ಇಲ್ಲಿ ಎಷ್ಟು ಕ್ಲೋಸ್ ಆಗಿ ಕೊಟ್ಟಿದೆ. 234, 150, 34, 153, 200, 500, 371, 380. ಸಸ್ಟೈನಬಲ್ ಸಿಟೀಸ್ ಫಾರ್ ಟುಮಾರೋ ಬೇಡ. ಓಕೆ. ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್, UIDF. ಇದು ಅಗೈನ್ ಕರ್ನಾಟಕ ಬಡ್ಜೆಟ್ ಹೇಳುವಾಗ ಇದ್ರ ಬಗ್ಗೆ ಹೇಳಿದೆ. ಯಾವ್ದಕ್ಕೆ ಹೇಳಿದ್ದೆ? ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್, RIDF, ನಬಾರ್ಡ್, ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಹೊಸದಾಗಿ ಸೆಂಟ್ರಲ್ ಬಡ್ಜೆಟ್ ಅಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಇಟ್ ಈಸ್ ಇಂಪ್ಲಿಮೆಂಟೆಡ್ ಬೈ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್. ಹೇಳಿದೆ ಅಲ್ವಾ, ಇದರಲ್ಲಿ ನೀವೇನಿಲ್ಲ, ಇಷ್ಟೇ. RIDF, ನಬಾರ್ಡ್, UIDF, NHB, ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್, ಇಷ್ಟೇ ಸಾಕು. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ಒಂದು ಫಂಡ್ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ದಟ್ ವಿಲ್ ಬಿ ಅಂಡರ್ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್. ಅಷ್ಟು ಸಾಕು. ಗುಡ್ ಗವರ್ನೆನ್ಸ್ ಮೇನ್ಸಿಗೆ ಇಂಪಾರ್ಟೆಂಟ್. ಅದ್ ಬಿಟ್ಟು ಫಿಲ್ಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಮಿಷನ್ ಕರ್ಮಯೋಗಿ, MCQ. ಮಿಷನ್ ಕರ್ಮಯೋಗಿ ಈವನ್ ಫಿಲ್ಮ್ಸ್ ಅಂಡ್ ಮೇನ್ಸ್ಗೂ ಬರುತ್ತೆ, ಎಥಿಕ್ಸ್ ಅಲ್ಲೂ ಬರುತ್ತೆ, ಈವನ್ ಗವರ್ನೆನ್ಸ್ ಪಾರ್ಟ್ ಅಲ್ಲೂ ಬರುತ್ತೆ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಏನಿದೆ ಅಲ್ಲ, ಅದರಲ್ಲಿ ಯೂನಿಟ್ 5 ಅಲ್ಲಿ ಬರುತ್ತೆ ಗವರ್ನೆನ್ಸ್. ಓಕೆ. ಮಿಷನ್ ಕರ್ಮಯೋಗಿ ಮೇನ್ಲಿ ಇಟ್ ಈಸ್ ಸ್ಕಿಲ್ ಡೆವಲಪ್ಮೆಂಟ್ ಆಫ್ ಸಿವಿಲ್ ಸರ್ವೆಂಟ್ಸ್. ಕೆಪಾಸಿಟಿ ಬಿಲ್ಡಿಂಗ್, ಸ್ಕಿಲ್ ಡೆವಲಪ್ಮೆಂಟ್, ಎನಿಥಿಂಗ್. ಇಷ್ಟೇ ಬರ್ಕೊಂಡು ಮಿಷನ್ ಕರ್ಮಯೋಗಿ ಐಫನ್ ಕೆಪಾಸಿಟಿ ಬಿಲ್ಡಿಂಗ್ ಸ್ಲಾಶ್ ಸ್ಕಿಲ್ ಡೆವಲಪ್ಮೆಂಟ್ ಆಫ್ ಸಿವಿಲ್ ಸರ್ವೆಂಟ್ಸ್. ಓಕೆ. ದೆನ್ ನೆಕ್ಸ್ಟ್ ಐ ಗಾಟ್, ಐ ಲೋವರ್ ಕೇಸ್ ಅಲ್ಲಿ ಇರಲಿ, G ಕ್ಯಾಪಿಟಲ್ OT, ಐ ಗಾಟ್. ಇಟ್ಸ್ ಆನ್ಲೈನ್ ಟ್ರೈನಿಂಗ್ ಪ್ರೋಗ್ರಾಮ್ ಟು ಗೌರ್ಮೆಂಟ್ ಎಂಪ್ಲಾಯೀಸ್. Online training program for government employees. So mission karma is that's a mission program. Okay, capacity building for government employees. ಅದನ್ನ ಹೆಂಗ್ ಮಾಡ್ತಾರೆ, ಅದರಲ್ಲಿ ಒಂದು ಪ್ಲಾಟ್ಫಾರ್ಮ್ ನ ಎಸ್ಟಾಬ್ಲಿಷ್ ಮಾಡ್ಯಾರ, ಐ ಗಾಟ್ ಅಂತ. ಅದರಲ್ಲಿ ದಟ್ಸ್ ಆನ್ಲೈನ್ ಪ್ಲಾಟ್ಫಾರ್ಮ್ ಫಾರ್ ಟ್ರೈನಿಂಗ್. ಡಿಫ್ರೆಂಟ್ ಟ್ರೈನಿಂಗ್ಸ್ ಕೊಡ್ತಾ ಹೋಗ್ತಾರೆ. ಯಾವ್ದಾದ್ರು ಒಂದು ಹೊಸ ಪ್ರೋಗ್ರಾಮ್ ಅಥವಾ ಹೊಸ ಆಪ್ ಲಾಂಚ್ ಮಾಡೋದು, ಡಿಜಿಟೈಸೇಷನ್ ಏನೋ ಇದ್ದಾಗ ಆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಯಾವ ತರ ಇಂಪ್ಲಿಮೆಂಟ್ ಮಾಡಬೇಕು, ಯಾವ ತರ ಎಕ್ಸಿಕ್ಯೂಟ್ ಮಾಡಬೇಕು, ಏನೇನಿರುತ್ತೆ ಅದ್ರ ಬಗ್ಗೆ ಒಂದು ಟ್ರೈನಿಂಗ್ ಕೊಡ್ತಾರೆ ಆನ್ಲೈನ್. ಓಕೆ. ದೆನ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಇತ್ತೀಚೆಗೆ ಇದೇನು ನ್ಯೂಸ್ ಅಲ್ಲ, ಅದರ್ವೈಸ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರಿಪೋರ್ಟ್ ನ ಯಾರು ಕೊಡ್ತಾರೆ, ವರ್ಲ್ಡ್ ಬ್ಯಾಂಕ್ ಕೊಡ್ತಾರೆ. ಇಷ್ಟೇ ಸಾಕು. ಅದು ಅಗೇನ್ ಸ್ವಲ್ಪ ಇಂಡಿಯಾ ಡಿಡ್ ನಾಟ್ ಅಕ್ಸೆಪ್ಟ್ ಪ್ಯಾರಾಮೀಟರ್ಸ್ ಏನ್ ಮಾಡಿಯಲ್ಲ ಅದನ್ನ. ಬಟ್ ಒಂದೊಂದ್ಸತಿ ಕ್ವಶನ್ ಪೇಪರ್ ಕೇಳ್ಯಾರ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಐಫನ್ ವರ್ಲ್ಡ್ ಬ್ಯಾಂಕ್, ಇಷ್ಟೇ ಸಾಕು. सेंटर ऑफ आर्टिफिशियल इंटेलिजेंस, विवाद से विश्वास,
ಓಕೆ. ಸೊ ಇದು phase 1, phase 2 ಎಲ್ಲ ಆಗಿದೆ. ವಿವಾದ್ se ವಿಶ್ವಾಸ್ is in case of failures of MSME, small and medium, small micro enterprises to execute contract during COVID period. 95% of fortified amount relating to bit of performance security will be returned to them by the government, and this will provide relief to MSMEs. ಹೇಳಿದ್ದಾರೆ. ಸೊ ಇಲ್ಲಿ ಮೇನ್ ನಮ್ಗೆ ಬೇಕಾಗಿರೋದು ಈ ಡೀಟೇಲ್ಸ್ಗೆಲ್ಲ ಬೇಡ. ಓಕೆ. ವಿವಾದ್ se ವಿಶ್ವಾಸ್ ಸ್ಕೀಮ್ ಈಸ್ ರಿಲೇಟೆಡ್ ಟು ಅಂತ ಹೇಳ್ಬಿಟ್ಟು ಆಪ್ಷನ್ಸ್ ಬರುತ್ತೆ. ಓಕೆ. ರಿಲೀಫ್ ಟು ಎಕ್ಸ್ಪೋರ್ಟ್, ಅಗ್ರಿಕಲ್ಚರಲ್ ಎಕ್ಸ್ಪೋರ್ಟ್, ರಿಲೀಫ್ ಟು MSME ಸೆಕ್ಟರ್, ರಿಲೀಫ್ ಟು ಲಾರ್ಜರ್ ಇಂಡಸ್ಟ್ರೀಸ್, ಈ ತರ ಏನಾದ್ರು ಆಪ್ಷನ್ಸ್ ಕೊಡ್ಬೋದು. ಸೊ ವಿವಾದ್ se ವಿಶ್ವಾಸ್ ಈಸ್ ರಿಲೀಫ್ ಫಾರ್ MSME, ಮೀಡಿಯಂ, ಸ್ಮಾಲ್, ಮೈಕ್ರೋ ಎಂಟರ್ಪ್ರೈಸಸ್. ಇಷ್ಟೇ ಸರ್. ಸೊ ನಾ ಇದೇನಕ್ಕೆ ರಿಲೇಟ್ ಮಾಡಿ ಹೇಳಿದೆ ಅಂದ್ರೆ ನಿಮ್ಗೆ ಕನ್ಫ್ಯೂಷನ್ಸ್ ಆಗ್ಬಾರ್ದು ಅಂತ ಅದಕ್ಕೆ ಹೇಳಿದೆ. ಓಕೆ. ಫಿನ್ಟೆಕ್ ಸರ್ವಿಸಸ್, ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್. ಅವಾಗ್ಲೇ ಬರ್ದಿದ್ರಲ್ಲ ಎಕ್ಸಾಂಪಲ್ಸ್, ಅಲ್ಲಿಗೆ ಹೋಗಿ ಆಡ್ ಮಾಡ್ಕೊಳ್ಳಿ. ಆಧಾರ್, UPI, ಕೋವಿನ್ ಬರ್ದಿದ್ವಲ್ಲ. ಸೊ PM ಜನ್ ಧನ್ ಯೋಜನಾ, ವಿಡಿಯೋ KYC, ಇಂಡಿಯಾ ಸ್ಟ್ಯಾಕ್, ಇವಿಷ್ಟನ್ನ ಆಡ್ ಮಾಡಿ. ಸ್ಟಾರ್ಟಿಂಗ್ ಅಲ್ಲಿ ಫಸ್ಟಿಗೆ ಬರ್ದಿದ್ರಿ ನೋಡಿ, ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್, ಆಧಾರ್ ಬರ್ದಿದ್ವಿ. ಈಗ PM ಜನ್ ಧನ್ ಯೋಜನಾ, ವಿಡಿಯೋ KYC ನೋ ಯುವರ್ ಕಸ್ಟಮರ್ಸ್. ನಿಮ್ಗೆ ಎಷ್ಟೊಂದು ಕೆಲವೊಂದು ಗೂಗಲ್ ಪೇ, ಫೋನ್ ಪೇ ಯಾವ್ದಾದ್ರು ಕೆಲವು ವರ್ಕ್ ಆಗ್ತಿಲ್ಲ, ಬ್ಲಾಕ್ ಮಾಡಿದ್ದಾರೆ ಅಂದ್ರೆ KYC ಅಪ್ಡೇಟ್ ಮಾಡಿ ಅಂತ ಹೇಳ್ತಾರಲ್ಲ, ಇದು ನೋ ಯುವರ್ ಕಸ್ಟಮರ್. ದೆನ್ ಇಂಡಿಯಾ ಸ್ಟ್ಯಾಕ್, UPI ಅಂಡ್ ಕೋವಿನ್ ಅವಾಗ್ಲೇ ಬರ್ತದೆ. ಇದಿಷ್ಟು. ಓಕೆ. ಸೊ ಇದು ಎಕ್ಸಾಂಪಲ್ಸ್ ಗೊತ್ತಿರ್ಲಿ, ಕಾಂಬಿನೇಷನ್ ಮೇಲೆ ಕೇಳ್ತಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ಸ್. ಸೊ ಇಲ್ಲಿ ಇಂಡಿಯಾ ಸ್ಟ್ಯಾಕ್ ಅಂತ ಒಂದು ಹೇಳಿಯಲ್ಲ. ಇಂಡಿಯಾ ಸ್ಟ್ಯಾಕ್ ಅಂದ್ರೆ ಇಟ್ಸ್ ಕ್ರಿಯೇಟಿಂಗ್ ಯೂನಿಫೈಡ್ ಸಾಫ್ಟ್ವೇರ್ ಪ್ಲಾಟ್ಫಾರ್ಮ್ ಟು ಬ್ರಿಂಗ್ India's population into digital age. Software platform to bring India's population into digital age. India Stack. Okay. ಇದು ಒಂದು ಇಂಪಾರ್ಟೆಂಟ್. ಲ್ಯಾಬ್ ಗ್ರೋನ್ ಡೈಮಂಡ್ಸ್. Okay. Lab grown diamonds. India is the largest, one of the largest importer of diamonds. Okay. ಅದು ಡೈಮಂಡ್ಸ್ ಇಂಪೋರ್ಟ್ ಮಾಡಿ ಮತ್ತೆ ಅದು ವ್ಯಾಲ್ಯೂ ಅಡಿಷನ್ ಮಾಡಿ ಎಕ್ಸ್ಪೋರ್ಟ್ ಮಾಡಿ. ಅದಕ್ಕಿಂತ ಮುಂಚೆ ಲ್ಯಾಬ್ ಗ್ರೋನ್ ಡೈಮಂಡ್ಸ್, SNT, ಸೈನ್ಸ್ ಅಂಡ್ ಟೆಕ್ನಾಲಜಿ. ಸೊ ಈ ಲ್ಯಾಬ್ ಗ್ರೋನ್ ಡೈಮಂಡ್ಸ್ಗೆ ಮತ್ತೆ ನ್ಯಾಚುರಲ್ ಅಕರಿಂಗ್ ಡೈಮಂಡ್ಸ್ಗೆ ಆಪ್ಟಿಕಲಿ ಮತ್ತೆ ಕೆಮಿಕಲಿ ಸೇಮ್ ಇರುತ್ತೆ, ಸೇಮ್ ಪ್ರಾಪರ್ಟೀಸ್. ಕೆಮಿಕಲಿ ಮತ್ತೆ ಆಪ್ಟಿಕಲಿ ಕಾಣೋದು, ಕೆಮಿಕಲ್ ಕಂಪೋಸಿಷನ್ ಎರಡು ಸೇಮ್. ಇದನ್ನ ಲ್ಯಾಬ್ ಗ್ರೋನ್ ಡೈಮಂಡ್ ಸೀಡ್ಸ್ ಅಂತ ಇರುತ್ತೆ, ಅದರಿಂದ ಪ್ರೊಡ್ಯೂಸ್ ಮಾಡ್ತಾರೆ. ಲ್ಯಾಬ್ ಗ್ರೋನ್ ಡೈಮಂಡ್ ಸೀಡ್ಸ್, LGD ಇಸ್ ಲ್ಯಾಬ್ ಗ್ರೋನ್ ಡೈಮಂಡ್. ಇದೇನು ಅಂದ್ರೆ ಮೇನ್ಲಿ ಟು ರೆಡ್ಯೂಸ್ ದ ಇಂಪೋರ್ಟ್ ಡಿಪೆಂಡೆನ್ಸಿ ಆಫ್ ಡೈಮಂಡ್ಸ್ ಇಂಪೋರ್ಟ್ ಮಾಡೋದನ್ನ ಕಡಿಮೆ ಮಾಡೋದಕ್ಕೋಸ್ಕರ ಮಾಡಿರುವಂತ ಒಂದು R&D. Okay. Related to diamond, Surat is the global hub for diamond manufacturing. Surat, it's a global hub for diamond manufacturing. Then India contributes 19% of global diamond exports. 19%.
ಓಕೆ. ಸೊ ಲ್ಯಾಬ್ ಗ್ರೋನ್ ಡೈಮಂಡ್ಸ್ ನ ಹೆಂಗೆ ಮಾಡ್ತಾರೆ ಅಂದ್ರೆ ಎರಡು ಮೆಥಡ್ಸ್. ಓಕೆ. ಹೈ ಪ್ರೆಷರ್ ಹೈ ಟೆಂಪರೇಚರ್ ಒಂದ್ ಮೆಥಡ್, ಹೈ ಪ್ರೆಷರ್ ಹೈ ಟೆಂಪರೇಚರ್. ಇನ್ನೊಂದು ಕೆಮಿಕಲ್ ವೇಪರ್ ಡೆಪಾಸಿಷನ್ ಮೆಥಡ್. ಎರಡು ಮೆಥಡ್ ಲ್ಯಾಬ್ ಗ್ರೋನ್ ಡೈಮಂಡ್ಸ್. ಓಕೆ. ಇನ್ನು ಹೈ ಪ್ರೆಷರ್ ಹೈ ಟೆಂಪರೇಚರ್ ಮೆಥಡ್ ಅಲ್ಲಿ ಸೀಡ್, ಅವಾಗಲೇ ಹೇಳಿದ್ನಲ್ಲ ಲ್ಯಾಬ್ ಗ್ರೋನ್ ಡೈಮಂಡ್ ಸೀಡ್ ಅಂತ ಸಿಗುತ್ತೆ. ಆ ಸೀಡ್ ವಿತ್ ಗ್ರಾಫೈಟ್ ಕಾರ್ಬನ್, ಆ ಸೀಡ್ ಜೊತೆ ಗ್ರಾಫೈಟ್ ಕಾರ್ಬನ್ ನ. ಓಕೆ. ದೆನ್ ಕೆಮಿಕಲ್ ವೇಪರ್ ಡೆಪಾಸಿಷನ್ ಮೆಥಡ್ ಅಲ್ಲಿ ಸೀಡ್ ಇಸ್ ಲ್ಯಾಬ್ ಗ್ರೋನ್ ಡೈಮಂಡ್ ಸೀಡ್. ಓಕೆ. ಪ್ಲಸ್ ಕಾರ್ಬನ್ ರಿಚ್ ಗ್ಯಾಸ್, ಇವೆರಡನ್ನ ಯೂಸ್ ಮಾಡ್ತಾರೆ. ಓಕೆ. ಸೊ ಲ್ಯಾಬ್ ಗ್ರೋನ್ ಡೈಮಂಡ್ ಸೀಡ್ ಅಂದ್ರೆ ವೆರಿ ಸ್ಮಾಲ್ ಮೈನ್ಯೂಟ್ ಪಾರ್ಟ್ ಆಫ್ ನ್ಯಾಚುರಲ್ ಡೈಮಂಡ್ ಏನಿರುತ್ತಲ್ಲ ಅದ್ರ ಒಂದು ಚಿಕ್ಕ ಪಾರ್ಟ್, ಮೈಕ್ರೋ ಪಾರ್ಟ್. ಸೀಡ್ ಅಂದ್ರೆ ಮತ್ತೆ ಬೇರೆ ಏನಲ್ಲ, ಡೈಮಂಡ್ ವೆರಿ ಸ್ಮಾಲ್ ಮೈನ್ಯೂಟ್ ಪಾರ್ಟ್ ನ ತಗೊಂಡಿರ್ತಾರೆ. ಅದ್ರ ಜೊತೆ ಏನ್ ಮಾಡ್ತಾರೆ, ಗ್ರಾಫೈಟ್ ಕಾರ್ಬನ್ ನ ಯೂಸ್ ಮಾಡ್ಕೊಂಡು ಹೈ ಪ್ರೆಷರ್ ಹೈ ಟೆಂಪರೇಚರ್ ಲ್ಯಾಬ್ ಗ್ರೋನ್ ಡೈಮಂಡ್ ನ ಪ್ರೊಡ್ಯೂಸ್ ಮಾಡ್ತಾರೆ. ಇನ್ನೊಂದು ಇದೇ ಸೀಡ್ ನ ಕಾರ್ಬನ್ ರಿಚ್ ಗ್ಯಾಸ್ ಅಲ್ಲಿ ವೇಪರ್ ಡೆಪಾಸಿಷನ್ ಮೆಥಡ್ ಅಲ್ಲಿ ಲ್ಯಾಬ್ ಗ್ರೋನ್ ಡೈಮಂಡ್ಸ್ ನ ಪ್ರೊಡ್ಯೂಸ್ ಮಾಡ್ತಾರೆ. ಇವೆರಡು ಮೆಥಡ್ಸ್ ಲ್ಯಾಬ್ ಗ್ರೋನ್ ಡೈಮಂಡ್ಸ್. ಓಕೆ. ಅಂಡ್ ಇದರಲ್ಲಿ ಇಂಪಾರ್ಟೆಂಟ್ ಕೆಮಿಕಲಿ ಮತ್ತೆ ಆಪ್ಟಿಕಲಿ ಎರಡರಲ್ಲೂ ಇದಕ್ಕೆ ಮತ್ತೆ ನ್ಯಾಚುರಲ್ ಡೈಮಂಡ್ ಏನು ಡಿಫ್ರೆನ್ಸಸ್ ಇರಲ್ಲ. ಸೊ ಆಪ್ಟಿಕಲಿ ಇಟ್ ಈಸ್ ದ ಸೇಮ್, ಕೆಮಿಕಲಿ ಡಿಫ್ರೆಂಟ್. ಲ್ಯಾಬ್ ಗ್ರೋನ್ ಡೈಮಂಡ್ಸ್ ಅಂತ ತಕ್ಷಣ ಆ ತರ ಸ್ಟೇಟ್ಮೆಂಟ್ ಕೊಟ್ಟಾಗ ಇನ್ ಕೇಸ್ ನೆನಪಿಲ್ಲ ಅಂದ್ರೆ ಅಫ್ಕೋರ್ಸ್ ಲ್ಯಾಬ್ ಅಲ್ಲಿ ಗ್ರೋ ಮಾಡ್ಯಾರ ಅಂದ್ರೆ ಅವು ಕೆಮಿಕಲಿ ಡಿಫ್ರೆಂಟ್ ಇರ್ಬೋದು ಅನ್ಕೊಂತೀವಿ. ನೋ, ಎರಡರಲ್ಲೂ ಕೆಮಿಕಲಿ ಆಪ್ಟಿಕಲಿ ಎರಡು ಸೇಮ್. ಓಕೆ. ದೆನ್ ಗ್ರೀನ್ ಗ್ರೋತ್ ಅವಾಗಲೇ ಡಿಸ್ಕಸ್ ಮಾಡಿದ್ವಿ. ಲೈಫ್ ಪ್ರೋಗ್ರಾಮ್ ಅಂತ ಒಂದು ವಿಷನ್ ನ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಪ್ರೆಸೆಂಟ್ ಮಾಡಿದ್ರು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಲ್ಲಿ. ಎನ್ವಿರಾನ್ಮೆಂಟ್ ಆಗಿದೆ ಅಲ್ಲ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್, COP ಆಗಿಲ್ವಾ? ಇನ್ನೆಷ್ಟು ಕ್ಲಾಸ್ ಬಾಕಿ ಇದೆ? ಇನ್ನೆರಡು ಅಲ್ವಾ? ಹೌದಾ? ಓಕೆ. 6 ಕ್ಲಾಸ್ ಆಗಿದೆನಾ ಈಗ? 1 ವೀಕ್ ಪೂರ್ತಿ ಆಗಿದೆನಾ? 1 ವೀಕ್ 18 hours ಆಗಿದೆ. ಓಕೆ. ಸೊ ಇಲ್ಲಿ ನೆಟ್ ಜೀರೋ ಕಾರ್ಬನ್ ಎಮಿಷನ್ಸ್ ಬೈ 2070 ಅಂತ ಹೇಳಿ. ಓಕೆ. ಇದು ಇಂಪಾರ್ಟೆಂಟ್. ಇಲ್ಲಿ ನೆಟ್ ಜೀರೋ ಎಮಿಷನ್ಸ್ ಬಗ್ಗೆ ಏನಾರು ಹೇಳಿಯಾರಾ? ಎಕನಾಮಿಕ್ಸ್ ಅವೆಲ್ಲ ಹೇಳಿದರೆ. ಸೊ ಇಲ್ಲಿ ಗ್ರೀನ್ ಗ್ರೋತ್ ಅಲ್ಲಿ ಲೈಫ್ ಇಸ್ ಒಂದ್ ಕಾನ್ಸೆಪ್ಟ್. ಲೈಫ್ ಸ್ಟೈಲ್ ನಾವು ಚೇಂಜ್ ಮಾಡ್ದಲೇ ಇದ್ರೆ ನಾವು ಎಷ್ಟೇ ಎಫರ್ಟ್ಸ್ ಹಾಕಿದ್ರು ಗ್ಲೋಬಲ್ ವಾರ್ಮಿಂಗ್ ಏನಿದೆ ಮತ್ತೆ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಏನಿದೆ ಅದು ಕಡಿಮೆ ಆಗಲ್ಲ. ಇದು ಕಾನ್ಸೆಪ್ಟ್ ಪ್ರೆಸೆಂಟೆಡ್ ಬೈ ಪ್ರೈಮ್ ಮಿನಿಸ್ಟರ್. ಓಕೆ. ಅದಾದ್ಮೇಲೆ ಈವನ್ ಪ್ಯಾರಿಸ್ ಸಮಿಟ್ ಇದೆಲ್ಲ ಬರ್ತಾ ಹೋಗುತ್ತೆ. ಸೊ ಈ ಗ್ಲೋಬಲ್ ವಾರ್ಮಿಂಗ್ ಅಲ್ಲಿ ಇದ್ರಲ್ಲಿ ಒಂದೇನಂದ್ರೆ ನೆಟ್ ಜೀರೋ. ಓಕೆ. ವಾಟ್ ವಿ ಪ್ರೊಡ್ಯೂಸ್ ಅಂಡ್ ವಾಟ್ ವಿ ಎಮಿಟ್, ದಟ್ ಶುಡ್ ಬಿ ಈಕ್ವಲ್. ಲೈಕ್ ಫಾರ್ ಎಕ್ಸಾಂಪಲ್ ನಮ್ದು ಫಾರೆಸ್ಟ್ ಕವರ್ ಜಾಸ್ತಿ ಆಗ್ತಾ ಹೋದ್ರೆ ದ ಫಾರೆಸ್ಟ್ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಅಬ್ಸರ್ವ್ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ ನೀವು ಆಟೋಮೊಬೈಲ್ ಇಂಡಸ್ಟ್ರೀಸ್ ಮತ್ತೆ ಥರ್ಮಲ್ ಪವರ್ ಪ್ಲಾಂಟ್ಸ್ ಅಲ್ಲಿ ಜಾಸ್ತಿ ಪವರ್ ಪ್ರೊಡ್ಯೂಸ್ ಮಾಡ್ತಾರೆ, ಫಾಸಿಲ್ ಫ್ಯೂಯಲ್, ಎಮಿಷನ್ಸ್ ಜಾಸ್ತಿ ಆಗುತ್ತೆ. ಈ ಎಮಿಷನ್ಸ್ ಮತ್ತೆ ಅಬ್ಸರ್ಪ್ಷನ್ ಎರಡು ಈಕ್ವಲ್ ಆದ್ರೆ ದಟ್ ಇಸ್ ನೆಟ್ ಜೀರೋ. ಓಕೆ. ಇಟ್ ಡಸಂಟ್ ಮೀನ್ ನೆಟ್ ಜೀರೋ ಅಂದ ತಕ್ಷಣ ವಿ ಡೋಂಟ್ ಎಮಿಟ್ ಎನಿ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಅಲ್ಲ, ಅದು ರಾಂಗ್. ನಾವ್ ಏನ್ ಎಮಿಟ್ ಮಾಡ್ತೀವಿ ಮತ್ತೆ ಏನ್ ಅಬ್ಸರ್ವ್ ಮಾಡ್ತೀವಿ. ಓಕೆ. ಎರಡು ಈಕ್ವಲ್ ಆದಾಗ ನೆಟ್ ಜೀರೋ ಕಂಡೀಷನ್ ಇಲ್ಲಿ ಇದೀವಿ ಅಂತ. ಓಕೆ. ಸೊ ಇದನ್ನ ಡಿಫ್ರೆಂಟ್ ಕಂಟ್ರೀಸ್ ಈ ವರ್ಷದಲ್ಲಿ ನೆಟ್ ಜೀರೋ ಅಚೀವ್ ಮಾಡ್ತೀವಿ ಅಂತ. ಭೂತಾನ್ ಒಂದ್ ಕಂಟ್ರಿ. MCQ ಇದು ಇಂಪಾರ್ಟೆಂಟ್, ನೆಟ್ ಜೀರೋ ಬಗ್ಗೆ ತುಂಬಾ ಬಂದಿದೆ ಎಕ್ಸಾಮ್ಸ್ ಅಲ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು ನೆಟ್ ಜೀರೋ ಅಂತ. ಓಕೆ. ನೆಟ್ ಜೀರೋ ಕಾನ್ಸೆಪ್ಟ್ ಬಗ್ಗೆ ಯಾವಾಗ ಅಚೀವ್ ಮಾಡ್ತೀವಿ, ಯಾವ್ದಾರ ಕಂಟ್ರೀಸ್ ಮುಂಚೆ ಅಚೀವ್ ಮಾಡಿದೇನಾ ಅಥವಾ ಆಲ್ರೆಡಿ ಅಚೀವ್ ಮಾಡ್ತಾ ಇದೇನಾ ಅದ್ರ ಬಗ್ಗೆ ಏನಾದ್ರು ನ್ಯೂಸ್ ಬಂತು. ಸೊ ಬೇಸಿಕಲಿ ನೆಟ್ ಜೀರೋ ಪ್ಲೇಟ್ಸ್ ಮಾಡಿ ಈ ವರ್ಷದಲ್ಲಿ ನಾವು ನೆಟ್ ಜೀರೋ ಅಚೀವ್ ಮಾಡ್ತೀವಿ. ಓಕೆ. ಸೊ ಇದನ್ನ ಕೊಡೋದು ಮೇನ್ಲಿ ಟ್ರ್ಯಾಕ್ ಮಾಡೋದು ಎಮಿಷನ್ ಗ್ಯಾಪ್ ರಿಪೋರ್ಟ್. ಓಕೆ. ಎಮಿಷನ್ ಗ್ಯಾಪ್ ರಿಪೋರ್ಟ್ ಯಾವ 22, 23 ಯಾವ್ದಾರ ಇರಲಿ, ಬಟ್ ಈ ರಿಪೋರ್ಟ್ ನ ಯಾರು ಕೊಡ್ತಾರೆ? UNEP. UNEP ಎಲ್ಲ ಆಗಿದೆ ಅಲ್ವಾ?
ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್. ಅರ್ತ್ ಸಮಿಟ್ 1992 ಆಗಿದೆ ಅಲ್ವಾ? ರಿಯೋ+20 ಅದೆಲ್ಲ ಆಗಿದೆ ಅಲ್ವಾ? ಓಕೆ. ಸೊ UNEP ಏನಿದೆ, ಇದು ಎಮಿಷನ್ ಗ್ಯಾಪ್ ರಿಪೋರ್ಟ್ ನ ಕೊಡುದು. ಓಕೆ, ಇದು ಒಂದು ಪಾಯಿಂಟ್. ಅದು ಅಲ್ದಲ್ಲೇ ಈ ನೆಟ್ ಜೀರೋ ಅನ್ನೋದನ್ನ ಯಾವ್ಯಾವ ಕಂಟ್ರೀಸ್ ಯಾವ್ಯಾವ ವರ್ಷದಲ್ಲಿ? ಇಂಡಿಯಾ 2050 ಕೇಳಿದೆ. 2070 2070 ನಾವು ನೆಟ್ ಜೀರೋ ಅಚೀವ್ ಮಾಡ್ತೀವಿ. ಬಟ್ ಮೇಜರ್ ಡೆವಲಪ್ಡ್ ಕಂಟ್ರೀಸ್, ಯುರೋಪಿಯನ್ ಯೂನಿಯನ್ ಎಲ್ಲ 2050. ಓಕೆ, ಇವೆರಡು ಸಾಕು. ಚೈನಾದೊಂದು ಇದ್ರ ಜೊತೆ ಇನ್ನೊಂದು ಚೈನಾ 2060 ನೆಟ್ ಜೀರೋ. ಓಕೆ, ಕೆಳಗಡೆ ಇಂಡಿಯಾ 2070, ಯುರೋಪಿಯನ್ ಯೂನಿಯನ್ ಅಂಡ್ ಅದರ್ ಡೆವಲಪ್ ಕಂಟ್ರೀಸ್ 2050, ಚೈನಾ 2060. ಓಕೆ, ನೆಕ್ಸ್ಟ್ ಇಸ್ ಗ್ರೀನ್ ಹೈಡ್ರೋಜನ್ ಮಿಷನ್. ಗವರ್ಮೆಂಟ್ ಆಫ್ ಇಂಡಿಯಾ ಲಾಂಚ್ ಗ್ರೀನ್ ಹೈಡ್ರೋಜನ್ ಮಿಷನ್. ಇದನ್ನ ನಾನು ಲಾಸ್ಟ್ ಟೈಮ್ ಹೇಳಿ, ಗ್ರೀನ್ ಹೈಡ್ರೋಜನ್ ಅಂತ ಯಾಕೆ ಕರೀತಾರೆ ಅಂತ. ಓಕೆ, ನ್ಯಾಷನಲ್ ಹೈಡ್ರೋಜನ್ ಮಿಷನ್ ಇತ್ತು, ಗ್ರೀನ್ ಹೈಡ್ರೋಜನ್ ಮಿಷನ್ ಅಂತ ಅದನ್ನ ಮಾಡಿಫೈ ಮಾಡಿದ್ದಾರೆ. ಅದಕ್ಕೆ 19,700 crores ನ ಫಂಡ್ ಅಲಾಟ್ ಮಾಡಿ. ಅದಕ್ಕೋಸ್ಕರ ನಾನು ಲಾಸ್ಟ್ ಟೈಮ್ ತೋರಿಸಿದ್ನಲ್ವಾ ಇದನ್ನ. 2030 ಟಾರ್ಗೆಟ್, ಎಕ್ಸ್ಪೆಕ್ಟೆಡ್ ಡೆಲಿವರಬಲ್ಸ್ ಬೈ 2030. ಹೌದಾ? ಸೊ 5 ಮೆಟ್ರಿಕ್ ಟನ್ ಆಫ್ ಗ್ಲೋಬಲ್ ಗ್ರೀನ್ ಹೈಡ್ರೋಜನ್ ಆನ್ಯುವಲ್ ಪ್ರೊಡಕ್ಷನ್, 100 gigawatts of electrolyzer capacity, 125 gigawatts of renewable energy for green hydrogen. ಓಕೆ, ಇದೆಲ್ಲ ಆಗತ್ತೆ ಅಂತ ಹೇಳಿ. ಸೊ ಇದು ಬಡ್ಜೆಟ್ ಅಲ್ಲಿ ಇದ್ದಿದ್ರಿಂದ ನಾನು ಇದನ್ನ ಹೇಳಿದ್ದೆ. ಲಾಸ್ಟ್ ಟೈಮ್ ಇದನ್ನ ತೋರಿಸಿ ಬರ್ಸಿದ್ದೀನಿ ಅಂತ. ಇಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ, ಒನ್ ಪಾಯಿಂಟ್ ಮಾತ್ರ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಅವರ್ ಟಾರ್ಗೆಟ್ ಈಸ್ ಟು ರೀಚ್ ಆನ್ಯುವಲ್ ಪ್ರೊಡಕ್ಷನ್ ಆಫ್ 5 metric ton ಬೈ 2030 ಅಂತ ಹೇಳಿದ್ದಾರೆ. ಅದ್ರ ಡೀಟೇಲ್ಸ್, ಕಂಪ್ಲೀಟ್ ಡೀಟೇಲ್ಸ್ ಅವಾಗಲೇ ತೋರಿಸ್ತಾರಲ್ಲ ಆ ಗ್ರಾಫಿಕ್ ಅಲ್ಲಿ ಇದೆ. ಗ್ರೀನ್ ಕ್ರೆಡಿಟ್ ಪ್ರೋಗ್ರಾಮ್ ವಿಲ್ ಬಿ ನೋಟಿಫೈಡ್ ಅಂತ ಹೇಳಿದ್ದಾರೆ. ಸೊ ನೋಟಿಫೈ ಆಗಿಲ್ಲ, ಆದಾಗ ಅದು ಇಂಪಾರ್ಟೆಂಟ್. PM ಪ್ರಣಮ್, important. PM program for restoration, awareness, nourishment and amelioration of Mother Earth. Mainly ಏನಿದು alternative fertilizers and balance use of chemical fertilizers. PM Pranam focuses on alternative use of fertilizers. Okay, it doesn't mean zero chemical fertilizers. ಇಲ್ಲಿ ಏನ್ ಹೇಳಿದ್ದಾರೆ, ಬ್ಯಾಲೆನ್ಸ್ಡ್ ಯೂಸ್ ಆಫ್ ಕೆಮಿಕಲ್ ಫರ್ಟಿಲೈಸರ್ಸ್. ಎರಡು ಇಂಪಾರ್ಟೆಂಟ್, ಆಲ್ಟರ್ನೇಟಿವ್ ಫರ್ಟಿಲೈಸರ್ಸ್ ನೋಡಿ, ಪ್ಲಸ್ ಬ್ಯಾಲೆನ್ಸ್ ಯೂಸ್ ಆಫ್ ಕೆಮಿಕಲ್ ಫರ್ಟಿಲೈಸರ್ಸ್. ಸಿ ಅಗೇನ್ ಇಲ್ಲಿ ಫಾರ್ ಎಕ್ಸಾಂಪಲ್ ವಿಲ್ ಬಿ ಲಾಂಚ್ ಅಂತ ಹೇಳ್ಯಾರ, ಹೌದಾ? ಅದಾದ್ಮೇಲೆ ಒಂದ್ಸತಿ ನ್ಯೂಸ್ ಅಲ್ಲಿ ಬಯೋ ಫರ್ಟಿಲೈಸರ್ ಸ್ಕೀಮ್ ಗೆಟ್ಸ್ ಗವರ್ಮೆಂಟ್ ಗ್ರೀನ್ ಲೈಟ್. ಓಕೆ, ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ವೆನ್ಸ್ಡೇ ಅಪ್ರೂವ್ಡ್ PM Pranam scheme. Okay, a promise made in the budget. ಸಿ ಬಡ್ಜೆಟ್ ಪ್ರೆಸೆಂಟ್ ಆದ್ಮೇಲೆ ವಿಲ್ ಬಿ ಲಾಂಚ್ ಅಂತ ಹೇಳಿರ್ತಲ್ಲ, ಅದಾದ್ಮೇಲೆ ಕ್ಯಾಬಿನೆಟ್ ಕಮಿಟಿ ಅಪ್ರೂವ್ ಮಾಡಿ ಇದು ಲಾಂಚ್ ಆಗುತ್ತೆ. ಇದು ಅದಾದ್ಮೇಲೆ ಬಂದಿರುವಂತ ನ್ಯೂಸ್ ಇದು. ಓಕೆ, ಸೊ ಇಲ್ಲಿ ಏನಂತ, ಈ ಸ್ಕೀಮ್ ವಿಲ್ ಪ್ರಮೋಟ್ ಯೂಸ್ ಆಫ್ ನ್ಯೂಟ್ರಿಯೆಂಟ್ ಬೇಸ್ಡ್ ಬಯೋ ಫರ್ಟಿಲೈಸರ್ ಫಾರ್ ಸಸ್ಟೈನಬಲ್ ಅಗ್ರಿಕಲ್ಚರ್ ಅಂತ ಹೇಳಿ, ಇಷ್ಟು ಸಾಕು. ನ್ಯೂಟ್ರಿಯೆಂಟ್ ಬೇಸ್ಡ್ ಫರ್ಟಿಲೈಸರ್ ಫಾರ್ ಸಸ್ಟೈನಬಲ್ ಅಗ್ರಿಕಲ್ಚರ್. ಸೊ ಇಲ್ಲಿ ಅಗೇನ್ ನ್ಯಾನೋ ಏರಿಯಾ ಅಂತ ಕೇಳಿರಲ್ಲ, ದಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ದಿಸ್ PM Pranam. ಅದನ್ನ ಇದರಲ್ಲಿ ಇನ್ಕ್ಲೂಡ್ ಮಾಡಿ. ಅದರದೇ ಇದು ಇನ್ನೊಂದು ನ್ಯೂಸ್ ಬೇಡ ಅಷ್ಟ. ಗೋಬರ್ಧನ್ ಸ್ಕೀಮ್, ವೇಸ್ಟ್ ಟು ವೆಲ್. ಬಯೋ CNG ಆಲ್ಸೋ ಸೇಮ್, ವೇಸ್ಟ್ ಟು ವೆಲ್. ಹೌದಾ? ಎಲ್ಲೆಲ್ಲಿ ಬಯೋ CNG ಪ್ಲಾಂಟ್ಸ್ ಎಸ್ಟಾಬ್ಲಿಷ್ ಮಾಡ್ತೀರಾ? ಬಯೋ CNG ಪ್ಲಾಂಟ್ಸ್ ಎಲ್ಲಿ ಮಾಡ್ತೀರಾ ಫಸ್ಟ್?
APMCs ಅಲ್ಲಿ ಮಾಡ್ತಿದ್ದಾರೆ. ಯಾವ್ಯಾವ APMC? ಬೇಗ. ಮೊನ್ನೆ ನೀವು ಬರ್ದಿರೋದೇ 4-5 ಪೇಜ್ ನೋಟ್ಸ್ ಅಲ್ವಾ? ಬೆಳಗಾವಿ, ಮೈಸೂರು, ಧಾರವಾಡ, ಮತ್ತೆ ಬೆಂಗಳೂರು ರೂರಲ್ಲ. ಇಂಪಾರ್ಟೆಂಟ್ ಅದು. ಓಕೆ, ಅದನ್ನ MCQ ಆಗಿ ಕೊಡ್ತಾರೆ. ಗೋಬರ್ಧನ್ is also same. It's a next level as compared to Gobardhan. Bio-CNG. ಅಲ್ಲಿ ಡಿಫ್ರೆನ್ಸ್ ಹೇಳಿನಿ, Bio-CNG ಅಂಡ್ ಅದು ಮಾಡುವಾಗ್ಲೇನೆ ಹೇಳಿದೆ, ಬಯೋಗ್ಯಾಸ್ ಮತ್ತೆ Bio-CNG. ಓಕೆ, ಮಿಷ್ಟಿ ಪ್ರೋಗ್ರಾಮ್ ಇಂಪಾರ್ಟೆಂಟ್. ಪ್ರಿಲಿಮ್ಸ್ಗೆ ಕೇಳ್ಬೋದು. ಮ್ಯಾಂಗ್ರೋ ಇನಿಷಿಯೇಟಿವ್ ಫಾರ್ ಶೋರ್ಲೈನ್ ಹ್ಯಾಬಿಟ್ಯಾಟ್ ಅಂಡ್ ಟ್ಯಾಂಜಿಬಲ್ ಇನ್ಕಮ್ಸ್. Mishti program focuses on mangroves, mangrove development. Okay. So idralli they are using NREGA, Mahatma Gandhi National Rural Employment Guarantee Scheme plus CAMPA fund, Compensatory Afforestation Fund, Management Planning Authority. ಓಕೆ, ಇದು ಜಸ್ಟ್ ನಾನು ಎಕ್ಸ್ಪ್ಲೇನ್ ಅಂದ್ರೆ ಇದನ್ನ ಎಲಾಬ್ರೇಟ್ ಮಾಡಿದ್ದೆ. ಇದು ಇಂಪಾರ್ಟೆಂಟ್ ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಅಫಾರೆಸ್ಟೇಷನ್. REDD+, ಅದು ಅಫಾರೆಸ್ಟೇಷನ್ ಸ್ಕೀಮ್ ಅದು ಆಗಿದೆನಾ? ಇಲ್ಲ. ಆಚಿ ಟಾರ್ಗೆಟ್ ಅಜೆಂಡಾ 21 CDM ಎನ್ವಿರಾನ್ಮೆಂಟಲ್ REDD+ ಆಗಿದೆನಾ? ಎನ್ಹಾನ್ಸ್ಮೆಂಟ್ ಆಫ್ 5 lakh hectares ಗ್ರೀನ್ ಕವರ್. ಓಕೆ, ಅದ್ರಲ್ಲಿ ಬರುವಂತ ಕ್ಯಾಂಪಾ ಫಂಡ್ ಕಾಂಪನ್ಸೇಟರಿ ಅಫಾರೆಸ್ಟೇಷನ್ ಫಂಡ್. ಓಕೆ, ಸಿ ಇದು ಏನಕ್ಕೆ ಇದೆ ಅಂದ್ರೆ ಒಂದು ಯಾವ್ದೋ ಎಕ್ಸಾಮ್ ಅಲ್ಲಿ ಕ್ಯಾಂಪಾ ಫಂಡ್ ಇಸ್ ರೆಗ್ಯುಲೇಟೆಡ್ ಬೈ ವಿಚ್ ಆಫ್ ದ ಫಾಲೋಯಿಂಗ್ ಮಿನಿಸ್ಟ್ರೀಸ್ ಅಂತಾನೆ ಕೇಳಿದೆ. ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್, ಕ್ಲೈಮೇಟ್ ಚೇಂಜ್. ಕ್ಯಾಂಪಾ ಅದ್ ಫುಲ್ ಫಾರ್ಮ್ ಗೊತ್ತಿಲ್ಲ ಅಂದ್ರೆ ನೀವು ಇದು ಆನ್ಸರ್ ಮಾಡಕ್, ಅಥವಾ ಅದನ್ನ ಕೇಳಿಲ್ಲ ಗೊತ್ತಿಲ್ಲ ಅಂದ್ರೆ ಆನ್ಸರ್ ಮಾಡಕ್ಕೆ. ಅದ್ರಲ್ಲಿ ಇನ್ ಕೇಸ್ ಕಾಂಪನ್ಸೇಟರಿ ಅಫಾರೆಸ್ಟೇಷನ್ ಮ್ಯಾನೇಜ್ಮೆಂಟ್ ಅಂತ ಏನಾದ್ರು ಕೊಟ್ಬಿಟ್ಟಿದ್ರೆ ಎಲ್ಲರೂ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್, ಕ್ಲೈಮೇಟ್ ಚೇಂಜ್ ಅಂತ ಹಾಕ್ಬಿಡ್ತೀವಿ. ಬಟ್ ಅದು ಕೊಟ್ಟಿಲ್ಲ ಅಲ್ಲಿ. ಓಕೆ, ನೆಕ್ಸ್ಟ್ ಇದು ಅಮೃತ್ ಧಾರೋಹರ್. ಕಾಂಪನ್ಸೇಟರಿ ಅಫಾರೆಸ್ಟೇಷನ್, ಸಾರಿ, ಅಮೃತ್ ಧಾರೋಹರ್ ಇಸ್ ಅ ವೆಟ್ಲ್ಯಾಂಡ್ ಎನ್ಕರೇಜ್ಮೆಂಟ್ ಪ್ರೋಗ್ರಾಮ್. ಓಕೆ, ವೆಟ್ಲ್ಯಾಂಡ್ಸ್ ಇಲ್ಲಿ ಅಗೈನ್ ಅವ್ರು ಲಾಸ್ಟ್ 10 years ನ ಕಂಪೇರ್ ಮಾಡಿದ್ದಾರೆ. ನಾವು ಅಧಿಕಾರಕ್ಕೆ ಬಂದಾಗ 26 ಇತ್ತು, ಅದನ್ನ 75ಕ್ಕೆ ಬಂದಿದೆ ಅಂತ. ಓಕೆ, ಈಗ ಎಷ್ಟಿದೆ? ಇದು ತುಂಬಾ ತುಂಬಾ ಇಂಪಾರ್ಟೆಂಟ್. ಒಂದು ವೆಟ್ಲ್ಯಾಂಡ್ ರಿಲೇಟೆಡ್ ಅಮೃತ್ ಧಾರೋಹರ್. ಈಗ ಎಷ್ಟಿದೆ? 75 ಇತ್ತು, ಎಷ್ಟು ಆಡ್ ಆಗಿದೆ? 5 ಆಡ್ ಆಗಿದೆ. ಯಾವ್ದು ಅದು? ನಮಗ್ ಚೆನ್ನಾಗಿ ಗೊತ್ತಿರ್ಬೇಕು. ಕರ್ನಾಟಕದ ಎಷ್ಟು ಆಡ್ ಆಗಿದೆ? ಅಂಕ ಸಮುದ್ರ, ಇದನ್ ಬರ್ಕ ಅಂಕ ಸಮುದ್ರ ಬರ್ಡ್ ಕನ್ಸರ್ವೇಷನ್ ರಿಸರ್ವ್ ಕರ್ನಾಟಕ, ಅಗ್ನಾಶಿನಿ ಎಸ್ಚುರಿ ಕರ್ನಾಟಕ, ಮಾಗಡಿ ಕೆರೆ. ಅಂಕ ಸಮುದ್ರ, ಅಗ್ನಾಶಿನಿ, ಮಾಗಡಿ ಕೆರೆ, ಇವು 3 ಕರ್ನಾಟಕದ್ದು. ಕರೈವೆಟ್ಟಿ ಬರ್ಡ್ ಸ್ಯಾಂಚುರಿ ತಮಿಳ್ನಾಡು ಅಂಡ್ ಶೋಳಾ ರಿಸರ್ವ್ ಫಾರೆಸ್ಟ್ ತಮಿಳ್ನಾಡು, ಇವೆರಡು. ಓಕೆ, ಸೊ ಒಂದು ಯಾವ್ದಾವ್ದು ಹೊಸದಾಗಿ ಆಡ್ ಆಗಿರುವಂತ ರಾಮ್ಸರ್ ಸೈಟ್ಸ್, ಇನ್ನೊಂದು ಸಾರಿ ವೆಟ್ಲ್ಯಾಂಡ್ಸ್, ಇನ್ನೊಂದು ವೆಟ್ಲ್ಯಾಂಡ್ಸ್ ರಿಲೇಟೆಡ್ ಪ್ರೋಗ್ರಾಮ್ ಯಾವ್ದಿದೆ? ಅಮೃತ್ ಧಾರೋಹರ್. ಬ್ರೇಕ್ ಬೇಕಾ?
ಎಷ್ಟು ಟೈಮ್? 9:28. ಕರೆಕ್ಟ್ 5 ಮಿನಿಟ್ಸ್. 9:35ಗೆ ಸ್ಟಾರ್ಟ್ ಮಾಡ. ಇದೊಂದು ಮುಗಿಸ್ಬಿಟ್ಟು ಆದ್ರೆ ಕರ್ನಾಟಕ ಬಜೆಟ್ ಹೈಲೈಟ್ಸ್ ಇದೆ, ಇಂಪಾರ್ಟೆಂಟ್ ಯಾವ್ದು ಎಕ್ಸಾಮ್ ಬರ್ಬೋದು ಅದನ್ನ ಸಿಕ್ಕಿ ಅದನ್ನ ಮಾತ್ರ ಹೇಳ್ತಾವ್. ಓಕೆ, 5 ಮಿನಿಟ್ಸ್ ಬ್ರೇಕ್. ಓಕೆ, ಏನ್ ನೋಡ್ತಾ ಇದ್ವಿ? ರಾಮ್ಸಾರ್ ಸೈಟ್ಸ್. ಓಕೆ, ಎಷ್ಟಿದೆ ರಾಮ್ಸಾರ್ ಸೈಟ್ಸ್ ಟೋಟಲ್? 80 ಇದೆ. ಕರ್ನಾಟಕದಲ್ಲಿ ಎಷ್ಟಿದೆ? 80ರಲ್ಲಿ ಕರ್ನಾಟಕದಲ್ಲಿ ಎಷ್ಟಿದೆ? ಆನ್ಲೈನ್ಲಿ ಹೇಳ್ತೀರಾ ಯಾರಾದ್ರೂ? 80 ರಾಮ್ಸಾರ್ ಸೈಟ್ಸ್ ಅಲ್ಲಿ ಕರ್ನಾಟಕದಲ್ಲಿ ಎಷ್ಟು ರಾಮ್ಸಾರ್ ಸೈಟ್ಸ್ ಇದೆ? 4. 3 ಮತ್ಯಾವ್ದು? ರಂಗಂತಿಟ್ಟು ಒಂದೇ ಇತ್ತು 75 ಅಲ್ಲಿ, ಈಗ 3 ಆಡ್ ಆಗಿದಾವೆ. ಓಕೆ, ಸೊ ಟೋಟಲ್ 4 ರಾಮ್ಸಾರ್ ಸೈಟ್ಸ್ ಇದೆ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ರಾಮ್ಸಾರ್ ಸೈಟ್ಸ್ ರೀಸೆಂಟ್ಲಿ ಆಡೆಡ್ ಟು ದ ಲಿಸ್ಟ್ ಫ್ರಮ್ ಕರ್ನಾಟಕ ಅಂತ ಹೇಳ್ಬಿಟ್ಟು 4 ಕಾಂಬಿನೇಷನ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ರಾಮ್ಸಾರ್ ಸೈಟ್ ಪ್ರೆಸೆಂಟ್ ಇನ್ ಕರ್ನಾಟಕ? ಶೋಲಾ ಫಾರೆಸ್ಟ್, ಮತ್ತೆ ಅಗ್ನಾಂಶಿ, ಮತ್ತೆ ಅಂಕ ಸಮುದ್ರ, ಮಗಡಿಕೆರೆ, ಈ ತರ ಕೊಟ್ಬಿಟ್ಟು ಯಾವ್ದಿಲ್ಲ ಅಂತ ಕೇಳ್ಬೋದು, ಅಥವಾ ಯಾವ್ದಾವ್ದಿದೆ ಕಾಂಬಿನೇಷನ್ ಯಾವ್ದಾದ್ರು ಕೇಳ್ಬೋದು. ಅಮೃತಧಾರ ರಿಲೇಟೆಡ್ ಟು ವೆಟ್ಲ್ಯಾಂಡ್ಸ್. ಓಕೆ, ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020. ಇದಕ್ಕಿಂತ ಮುಂಚೆ ಎಷ್ಟಿತ್ತು ಅಂತ ಹೇಳಿದ್ರೆ ಬರ್ಕೋಬೇಡಿ, ಇದೇನ್ ಬರ್ಕೋಬೇಡಿ. ಕರ್ನಾಟಕ ಬಜೆಟ್ ಅಲ್ಲಿ ಹೇಳುವಾಗ ನಾನು ಹೇಳಿದ್ದೀನಿ ಎರಡು. ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020. ಇದನ್ನ ಇಂಪ್ಲಿಮೆಂಟ್ ಮಾಡಕ್ಕಿಂತ ಮುಂಚೆ ಒಂದು ಕಮಿಟಿ ಮಾಡಿದ್ರು. ಯಾರ ಕಮಿಟಿ? ಯಾರ ಅಧ್ಯಕ್ಷತೆಯಲ್ಲಿ? ರಂಗರಾಜನ್ ಕಮಿಟಿ, ಹೌದಾ? ಇದಾದ್ಮೇಲೆ ಹೊಸ ಕರ್ನಾಟಕಕ್ಕೆ ಅಂತ ಒಂದು ಎಜುಕೇಶನ್ ಪಾಲಿಸಿ ಮಾಡೋದಕ್ಕೋಸ್ಕರ ಮತ್ತೊಂದು ಕಮಿಟಿ ಮಾಡ್ಯಾರ. ಕರ್ನಾಟಕ ಬಜೆಟ್ ಅಲ್ಲಿ ಇತ್ತು, ಯಾವ್ದು ಹೇಳ್ಬೋದಾ? ನೆನಪಿದೆನಾ? ಸುಖದೇವ್ ಧಾರವಾಡ್ ಕಮಿಟಿ. ಹೌದ್ ತಾನೆ, ಹೇಳಿದೆ ತಾನೆ. ಆ ಅಲ್ಲಿ ಕರ್ನಾಟಕದ ಬಂದಾಗ ಸೆಂಟ್ರಲ್ ಬಂದಾಗ ಕರ್ನಾಟಕದ, ಎರಡೂ ಲಿಂಕ್ ಮಾಡ್ತಾ ಹೋದ್ರೆ ನಿಮ್ಗೆ ನೆನಪಿರುತ್ತೆ. ಬರ್ದಿರೋದ್ 4-5 ಪೇಜ್ ಬರ್ದಿರಾ, ಕೆಲವೇ ಪಾಯಿಂಟ್ಸ್ ಇದೆ, ಆದ್ರೆ ನೆನಪಿಲ್ಲ ಅಂದ್ರೆ ಹೆಂಗೆ? ಹೊಸ ಕಮಿಟಿ ಮಾಡ್ಯಾರಲ್ವಾ ಕರ್ನಾಟಕ ಎಜುಕೇಶನ್ ಪಾಲಿಸಿಗೋಸ್ಕರ, ಅದು. ಸೊ ಈಗ ಬರಕ್ಕಿನ ಮುಂಚೆ ಇನ್ ಒಂದು ಅಂದ್ರೆ ಈಗ ಇನ್ನೇನ್ ರೆಲೆವೆಂಟ್ ಇಲ್ಲ, ಗೌರ್ಮೆಂಟ್ ಚೇಂಜ್ ಆಯ್ತು. ಮದನ್ ಗೋಪಾಲ್ ಕಮಿಟಿ ಅಂತ ಮಾಡಿದ್ರು, ಅದು ಫಾರ್ ದ ಇಂಪ್ಲಿಮೆಂಟೇಷನ್ ಆಫ್ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಕರ್ನಾಟಕದಲ್ಲಿ ಹೆಂಗ್ ಇಂಪ್ಲಿಮೆಂಟ್ ಮಾಡೋದು ಅಂತ. ಬಟ್ ಈಗ ಸುಖದೇವ್ ಧಾರವಾಡ್ ಕಮಿಟಿ ಬಂದ್ಮೇಲೆ ಇದು ಅವಶ್ಯಕತೆ ಇಲ್ಲ, ಹೊಸ ಕಮಿಟಿ ಮಾಡಿ. ಓಕೆ, ಪ್ರಧಾನ ಮಂತ್ರಿ ಕೌಶಲ್ ವಿಕಾಸ್ ಯೋಜನಾ 4.0. ಓಕೆ, ಇಲ್ಲಿ ದೇ ಆರ್ ಫೋಕಸಿಂಗ್ ಆನ್ ಕೋರ್ಸಸ್ ಫಾರ್ ಗೆಟಿಂಗ್ ರೆಡಿ ಫಾರ್ ಇಂಡಸ್ಟ್ರಿ 4.0. ಸೊ 4.0 ಅಂದ್ರೆ ದಟ್ ಇಸ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಫಸ್ಟ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಎರಡನೇದು, ಮೂರನೇದು, ನಾಲ್ಕನೇದು. ಮೊದಲನೇದು 18th ಸೆಂಚುರಿಯಲ್ಲಿ ಆಗಿದ್ದಂಥದ್ದು. ಮೆಕ್ಯಾನೈಸೇಷನ್ ಆಫ್ ಸ್ಟೀಮ್, ವಾಟರ್, ರೈಲ್ವೇಸ್ ಅದೆಲ್ಲ ಬಂತಲ್ಲ ಅದು. ನೆಕ್ಸ್ಟ್ ಇಸ್ ಎಲೆಕ್ಟ್ರಿಸಿಟಿ. ಅದಾದ್ಮೇಲೆ ಥರ್ಡ್ ಆಗಿದ್ದು 1980s ಅಲ್ಲಿ ಎಲೆಕ್ಟ್ರಾನಿಕ್ಸ್, IT, ಆಟೋಮೇಶನ್. ಆದ್ಮೇಲೆ ಫೋರ್ತ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ 2000s ಅಲ್ಲಿ ಸ್ಟಾರ್ಟ್ ಆಗಿದ್ದಂಥದ್ದು, ಸೈಬರ್ ಫಿಸಿಕಲ್ ಸಿಸ್ಟಮ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇಂಟರ್ನೆಟ್ ಆಫ್ ಥಿಂಗ್ಸ್, ಇದೆಲ್ಲ ಬಂತಲ್ಲ ಇದು. ಓಕೆ, ಕೌಶಲ್ ವಿಕಾಸ್ ಯೋಜನೆ ಅಗೇನ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಸೊ ಆ ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ದೇ ಆರ್ ಫೋಕಸಿಂಗ್ ಆನ್ ಏರಿಯಾಸ್ ವಿಚ್ ಆರ್ ಇನ್ ಫೋಕಸ್ ಫಾರ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ 4.0, ಈ ತರದ್ರಲ್ಲಿ ಅಷ್ಟೇ. ಅದ್ ಬಿಟ್ರೆ ಅದೇನು ಇಂಪಾರ್ಟೆಂಟ್ ಏನಿಲ್ಲ. ಬೇಸಿಕ್ ಸ್ಕಿಲ್ ಇಂಡಿಯಾ ಪ್ರೋಗ್ರಾಮ್ ನ ಯಾವಾಗ ಲಾಂಚ್ ಮಾಡಿದ್ರು? 2015ರಲ್ಲಿ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿದ್ರು. ಅದಾದ್ಮೇಲೆ ಇದನ್ನ ಯಾವತ್ ಲಾಂಚ್ ಮಾಡಿದ್ರು ಅಂದ್ರೆ 15th July. ದಟ್ ಇಸ್ ಆಲ್ಸೋ ವರ್ಲ್ಡ್ ಯೂತ್ ಡೇ. ಬಟ್ ಈಗೇನಾದ್ರದ್ದು ರಿಲೇಟೆಡ್ ಏನು ಇಂಪಾರ್ಟೆನ್ಸ್ ಏನು ಬಂದಿಲ್ಲ. ಓಕೆ, ಸ್ಕಿಲ್ ಇಂಡಿಯಾ ಪ್ಲಾಟ್ಫಾರ್ಮ್
ಬೇಡ. ಯೂನಿಟಿ ಮಾಲ್ಸ್ ಇನ್ನೊಂದು ಇಂಪಾರ್ಟೆಂಟ್. ಯೂನಿಟಿ ಮಾಲ್ಸ್ ತರ ಕರ್ನಾಟಕದಲ್ಲಿ ಯಾವ್ದು ಬಂದಿತ್ತು? ವೆರಿ ಸಿಂಪಲ್, ಅದು ಹೇಳ್ಬೇಕಾದ್ರೆ ನಾ ಹೇಳಿದ್ದೆ ಯೂನಿಟಿ ಮಾಲ್ಸ್ ಅಂತ. ಏನ್ ಬಂದಿತ್ತು? ಏನ್ ಬಂದಿತ್ತು ಆನ್ಲೈನ್ ಅಲ್ಲಿ ಹೇಳ್ತೀರಾ? ಸಿ, ಕರ್ನಾಟಕ ಬಡ್ಜೆಟ್ ಅಲ್ಲೂ ಇದ್ರ ಇದೇ ತರದ್ದು ಒಂದು ಬಂದಿತ್ತು. ಅದು ಹೇಳುವಾಗ ನಾ ಹೇಳಿದೆ ಯೂನಿಟಿ ಮಾಲ್ಸ್ ಅಂತ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಕೊಟ್ಟಿದ್ರು. ಹಾ, ಕಿಸಾನ್ ಮಾಲ್. ಹೌದಾ? ನೋಡಿ, ನೋಟ್ಸ್ ಇದೆ ಅಲ್ವಾ? ಕಿಸಾನ್ ಮಾಲಾ? ಏನಕ್ಕೆ ಅದು? ಹಾರ್ಟಿಕಲ್ಚರ್. ಓಕೆ, ಮಾರ್ಕೆಟಿಂಗ್ ಅಂಡ್ ಪ್ರಮೋಷನ್ ಆಫ್ ಹಾರ್ಟಿಕಲ್ಚರ್ ಗೆ ಕಿಸಾನ್ ಮಾಲ್. ಸಿಮಿಲರ್ ಟು ದಟ್, ಅದು ಹೇಳಿದಾಗ್ಲೇ ಹೇಳಿದೆ ಯೂನಿಟಿ ಮಾಲ್ಸ್ ಅಂತ ಯೂನಿಯನ್ ಗೌರ್ಮೆಂಟ್ ಅಲ್ಲಿ ಪ್ರೆಸೆಂಟ್ ಮಾಡಿದ್ರು. ಸೊ ಇಲ್ಲಿ ಯೂನಿಟಿ ಮಾಲ್ಸ್ ವಿಲ್ ಬಿ ಸೆಟ್ ಅಪ್ ಇನ್ ದ ಸ್ಟೇಟ್ ಕ್ಯಾಪಿಟಲ್ ಆರ್ ಟೂರಿಸ್ಟ್ ಸೆಂಟರ್ಸ್ ಆರ್ ಫೈನಾನ್ಷಿಯಲ್ ಕ್ಯಾಪಿಟಲ್. ಇದೇನು ಫಾರ್ ಪ್ರಮೋಷನ್ ಆಫ್ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್. ಹೇಳಿದೆ ತಾನೆ ಇದನ್ನ, ಒನ್ ಡಿಸ್ಟ್ರಿಕ್ಟ್ ಒಂದು ಪ್ರಾಡಕ್ಟ್ ಏನಿದೆ ಅದನ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ ಯೂನಿಟಿ ಮಾಲ್ ನ ಎಸ್ಟಾಬ್ಲಿಷ್ ಮಾಡ್ತಾರೆ ಪ್ರತಿ ಸ್ಟೇಟ್ ಕ್ಯಾಪಿಟಲ್ ಮತ್ತೆ ಟೂರಿಸ್ಟ್ ಸೆಂಟರ್ಸ್ ಆಮೇಲೆ ಫೈನಾನ್ಷಿಯಲ್ ಕ್ಯಾಪಿಟಲ್. ಓಕೆ, ಸೊ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಗೇನ್ ಲಾಸ್ಟ್ ಇಯರ್ಗೆ ರೆಲೆವೆಂಟ್ ಇತ್ತು. ಗೌರ್ಮೆಂಟ್ ಚೇಂಜ್ ಆದ್ಮೇಲೆ ಚಾನ್ಸಸ್ ಕಡಿಮೆ. ನಮ್ಮ ಡಿಸ್ಟ್ರಿಕ್ಟ್ಸ್ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಯಾವ ಡಿಸ್ಟ್ರಿಕ್ಟ್ ಯಾವ್ದಾವ್ದಿದೆ ಅಂತ. ಇದರಲ್ಲಿದೆ, ಬಟ್ ಈಗ ಗೌರ್ಮೆಂಟ್ ಎಲ್ಲ ಚೇಂಜ್ ಆಗಿರೋದ್ರಿಂದ ಬೇಡ. ಓಕೆ, ಗಿಫ್ಟ್ IFSC, ಗುಜರಾತ್ ಇಂಟರ್ನ್ಯಾಷನಲ್ ಫೈನಾನ್ಸ್ ಟೆಕ್ ಸಿಟಿ, ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸರ್ವಿಸಿಂಗ್. ಬೇಸಿಕ್ ಕ್ವಶನ್, ಗಿಫ್ಟ್ IFSC ಸೆಂಟರ್ ಇಸ್ ಲೊಕೇಟೆಡ್ ಅಟ್ ಗಾಂಧಿನಗರ್, ಗುಜರಾತ್. ಅಷ್ಟೇ, ಅದ್ ಬಿಟ್ರೆ ಇದೇನ್ ಬೇಡ. ಐಬಿಕ್ಸ್ ಗೋಲ್ಡ್ ಅಂಡ್ ಸಿಲ್ವರ್ ಬೇಡ, ಟೈಮ್ ಆಗುತ್ತೆ. ಓಕೆ, to improve bank governance and enhance investors protection, certain amendments to Banking Regulation Act, Banking Companies Act, and Reserve Bank of India are prospered. Okay, so RBI Act 1935 ಅದ್ರ ಬಗ್ಗೆ ಹೇಳಿದಾರಲ್ವಾ? ಬ್ಯಾಂಕಿಂಗ್ ಇನ್ನು ಸ್ಟಾರ್ಟ್ ಆಗಿಲ್ಲ. ಏನು ಸ್ಟಾರ್ಟ್ ಆಗಿಲ್ಲ? ಆಗಿಲ್ವಾ? ಓಕೆ, RBI ಆಕ್ಟ್ ಬಗ್ಗೆ ಹೇಳ್ತಾರೆ. ಇಲ್ಲೇನಾದ್ರು ರಿಲೆವೆಂಟ್ ಬ್ಯಾಕ್ ಗ್ರೌಂಡ್ ಅಷ್ಟೇ. ಸೊ RBI ಇನೋವೇಷನ್ ಹಬ್ ಅಂತ ಒಂದು ಸ್ಟಾರ್ಟ್ ಮಾಡಿದ್ರೆ, ಅದು ಬೆಂಗಳೂರಲ್ಲಿ. RBI ಇನೋವೇಷನ್ ಹಬ್. ಫ್ಯಾಕ್ಚುಯಲ್ ಕ್ವಶನ್ ಅಷ್ಟೇ, ಕರ್ನಾಟಕದಲ್ಲಿರೋದ್ರಿಂದ ಹೇಳಿದೆ ಅದು. ಜೆಂಡರ್ ಬೇಸ್ಡ್ ಬಜೆಟ್ ಅದನ್ನೆಲ್ಲ ಲಾಸ್ಟ್ ಬಜೆಟ್ ಅಲ್ಲೇ ಹೇಳಿದೀನಿ. ಮಹಿಳಾ ಸಮ್ಮಾನ್ ಬಚತ್ ಪತ್ರ ಇಂಪಾರ್ಟೆಂಟ್, ಬಟ್ ಚಾನ್ಸಸ್ ಕಡಿಮೆ. ಈ ತರ ಸೋಷಿಯಲ್ ಸೆಕ್ಟರ್ ಸ್ಕೀಮ್ಸ್ ನ ಸೆಂಟ್ರಲ್ ಗೌರ್ಮೆಂಟ್ ಈಗ ಗೌರ್ಮೆಂಟ್ ಚೇಂಜ್ ಇರೋದ್ರಿಂದ ಕೇಳೋ ಚಾನ್ಸಸ್ ಕಡಿಮೆ. ಬಟ್ ಅದರ್ವೈಸ್ ಎನ್ವಿರಾನ್ಮೆಂಟಲ್ ರಿಲೇಟೆಡ್ ಸ್ಕೀಮ್ಸ್ ಏನಿದೆಯಲ್ಲ ಸೆಂಟ್ರಲ್ ಗೌರ್ಮೆಂಟ್, ಅದನ್ನ ಈಗ ಗೌರ್ಮೆಂಟ್ ಬೇರೆ ಇದ್ರೂ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಮಹಿಳಾ ಸಮ್ಮಾನ್ ಬಚತ್ ಪತ್ರ ಇದು ಒನ್ ಟೈಮ್ ಪ್ರೋಗ್ರಾಮ್. ಇಷ್ಟು ನೋಡ್ಕೊಳ್ಳಿ ಸಾಕಷ್ಟೇ, ಮತ್ತೇನು ಜಾಸ್ತಿ ಬೇಡ. 2 yearsಗೆ ಡೆಪಾಸಿಟ್ ಫೆಸಿಲಿಟಿ ಅಪ್ ಟು 2 lakhs ವುಮೆನ್ ಆರ್ ಗರ್ಲ್. ಓಕೆ, ಇವರಿಗೆ ಮಹಿಳಾ ಸಮ್ಮಾನ್ ಬಚತ್ ಪತ್ರ ಒನ್ ಟೈಮ್ ಕೊಡ್ತಾರೆ. ಇಟ್ ಈಸ್ ಫಾರ್ 2 years. ಓಕೆ, ಡೆಪಾಸಿಟ್ ಫೆಸಿಲಿಟಿ, ಅದಕ್ಕೆ ಇಂಟ್ರೆಸ್ಟ್ ಕೊಡ್ತಾರೆ. ಅದಾದ ವುಮೆನ್ ಆರ್ ಗರ್ಲ್. ಓಕೆ, 50 years ಲೋನ್ಸ್, ಇಂಟ್ರೆಸ್ಟ್ ಫ್ರೀ ಲೋನ್ಸ್. ಫಿಸ್ಕಲ್ ಡೆಫಿಸಿಟ್ 3.5%, ಅದೇನು ಬೇಡ ಈಗ. ಗ್ರೀನ್ ಮೊಬಿಲಿಟಿ, ಅದು ಗ್ರೀನ್ ಟ್ರಾನ್ಸ್ಪೋರ್ಟೇಷನ್ ಏನಿದೆ ಅದ್ರ ರಿಲೇಟೆಡ್, ಇದೇನು ಬೇಡ. ನ್ಯೂಸ್ ಪೇಪರ್ ಇದೆ, ಅಲ್ಲಿ ಕವರ್ ಮಾಡಿ. ಓಕೆ.
Ethyl, denominated ethyl alcohol is used in chemical industry. I propose to exempt basic custom duty on it. This will also support ethanol blending program ಅಂತ ಹೇಳಿದ್ದಾರೆ. ಓಕೆ, ಸೊ ಈ ಸ್ಟೇಟ್ಮೆಂಟ್ ಬಿಟ್ಟು ಜಸ್ಟ್ ಎಕ್ಸ್ಕ್ಲೂಸಿವ್ಲಿ ಎಥನಾಲ್ ಬ್ಲೆಂಡಿಂಗ್ ಪ್ರೋಗ್ರಾಮ್. ಓಕೆ, ಗ್ರೀನ್ ಫ್ಯೂಯಲ್ ಅಲ್ಲಿ ಬರುವಂತದ್ದು ಎಥನಾಲ್ ಅಂಡ್ ಇದನ್ನ ಬ್ಲೆಂಡಿಂಗ್ ವಿತ್ ಪೆಟ್ರೋಲ್. ಓಕೆ, ದಟ್ ಇಸ್ ಬ್ಲೆಂಡಿಂಗ್ ಎಥನಾಲ್ ನ ಪೆಟ್ರೋಲ್ ಮಿಕ್ಸ್ ಮಾಡುವಂತ ಪ್ರೋಗ್ರಾಮ್ ಎಥನಾಲ್ ಬ್ಲೆಂಡಿಂಗ್ ಪ್ರೋಗ್ರಾಮ್. ಓಕೆ, ಸೊ ಇದ್ರ ಪ್ರಕಾರ ಏನು ಅಂದ್ರೆ 2030 20% ಎಥನಾಲ್ ನ ಮಿಕ್ಸ್ ಮಾಡಬೇಕು ಅಂತ ಇದೆ ಯಾವ್ದ್ರಲ್ಲಿ, ಪೆಟ್ರೋಲ್ ಅಲ್ಲಿ. ಓಕೆ, ಸೊ ಅದನ್ನ ಏನ್ ಮಾಡಿದ್ದಾರೆ, ಅಡ್ವಾನ್ಸ್ ಮಾಡ್ಯಾರ. ಅಂದ್ರೆ 2030 ಅಲ್ಲ, 2025 ನಾವು ಎಥನಾಲ್ 20% ನ ಪೆಟ್ರೋಲ್ ಅಲ್ಲಿ ಮಿಕ್ಸ್ ಮಾಡ್ತೀವಿ. ದಟ್ ಈಸ್ ಎಥನಾಲ್ ಬ್ಲೆಂಡಿಂಗ್ ಪ್ರೋಗ್ರಾಮ್. ಎಷ್ಟು ಗೊತ್ತಿರಲಿ, ಎಥನಾಲ್ ಬ್ಲೆಂಡಿಂಗ್ ಪ್ರೋಗ್ರಾಮ್ 20% ಎಥನಾಲ್ ಬ್ಲೆಂಡಿಂಗ್. ಲ್ಯಾಬ್ ಗ್ರೌಂಡ್ ಡೈಮಂಡ್ಸ್ ಅವಾಗಲೇ ಹೇಳಿದೆ. ಟ್ಯಾಕ್ಸ್ ಬೇಸ್ ಇದೆಲ್ಲ ಅನಾಲಿಸಿಸ್, ಇದೆಲ್ಲ ಕೆಲವು ಅನಾಲಿಸಿಸ್ ಅಲ್ಲಿ ಹೋಗ್ಬೇಕು. ಕೋಆಪರೇಟಿವ್ಸ್ ಏನಾದ್ರು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ಎಂಟರ್ ಆದ್ರೆ ಅವ್ರಿಗೆ ಕಾರ್ಪೊರೇಟ್ ಟ್ಯಾಕ್ಸ್ 15% ಇರುತ್ತೆ ಅಂತ ಲಾಸ್ಟ್ ಟೈಮ್ ಹೇಳಿ. ಈಗೇನು ಅದೇನು ಬೇಡ. ಅಗ್ನಿವೀರ್ ಫಂಡ್ ಟ್ಯಾಕ್ಸ್ ಲ್ಯಾಬ್ಸ್ ಏನು ಬೇಡ. HUF ಇಸ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ. ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ಸ್, ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಮತ್ತೆ ಸಾವರಿನ್ ಗೋಲ್ಡ್ ಬಾಂಡ್, ಇದು 2015 ಸ್ಟಾರ್ಟ್ ಮಾಡಿದ್ದು 2 ಸ್ಕೀಮ್. ಮಾನಿಟೈಸೇಷನ್ ಸ್ಕೀಮ್ ಅಂದ್ರೆ ಇರೋ ಗೋಲ್ಡ್ ಅನ್ನ ಮನಿ ದುಡ್ಡಿನ ರೂಪದಲ್ಲಿ ಕನ್ವರ್ಟ್ ಮಾಡೋಂಥದ್ದು. ಇನ್ನೊಂದು ಸಾವರಿನ್ ಗೋಲ್ಡ್ ಬಾಂಡ್ ಅಂದ್ರೆ ಎಲ್ಲರೂ ಏನ್ ಮಾಡ್ತಾರೆ, ಇಂಡಿಯಾದಲ್ಲಿ ಗೋಲ್ಡ್ ನ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಬೈ ಮಾಡ್ತಾರೆ. ಓಕೆ, ಗೋಲ್ಡ್ ರೇಟ್ ಜಾಸ್ತಿ ಆಗುತ್ತೆ ಅನ್ನೆಸೆಸರಿ ತಗೋತಾರೆ. ಸೊ ನಾವು ಇಂಪೋರ್ಟ್ ಮಾಡೋದ್ರಿಂದ ನಮ್ಗೆ ಇಂಪೋರ್ಟ್ ಬಿಲ್ ಜಾಸ್ತಿ ಬರ್ತದೆ ಅಂತ ಹೇಳ್ಬಿಟ್ಟು, ಸೊ ಗೋಲ್ಡ್ 1 ಗ್ರಾಮ್ ಗೋಲ್ಡ್ ಏನ್ ವ್ಯಾಲ್ಯೂ ಇರುತ್ತಲ್ಲ ಅದಕ್ಕೆ ಒಂದು ಬಾಂಡ್ ಮಿನಿಮಮ್ 1 ಗ್ರಾಮ್ ಇಂದ ಸ್ಟಾರ್ಟ್ ಮಾಡ್ಬಿಟ್ಟು, ಸೊ ಆ ಬಾಂಡ್ ನ ಬೈ ಮಾಡ್ಬೋದು. ಅದನ್ನ ನಿಮ್ಗೆ ಲಾಕ್ ಇನ್ ಪೀರಿಯಡ್ ಇರುತ್ತೆ 5 ಇಯರ್ಸ್. 5 ಇಯರ್ಸ್ ಆದ್ಮೇಲೆ ಗೋಲ್ಡ್ ಪ್ರೈಸ್ ಏನಿರುತ್ತಲ್ಲ ಆ ಪ್ರೈಸ್ಗೆ ಅದು, ಫಾರ್ ಎಕ್ಸಾಂಪಲ್ ನೀವು 2020 ಗೋಲ್ಡ್ ತಗೊಂಡು 1 ಗ್ರಾಮ್ 5,000 ಇದೆ. 2025 1 ಗ್ರಾಮ್ ಗೋಲ್ಡ್ 6,000 ಆಗಿದೆ. ಸೊ ನೀವು ತಗೊಳ್ಳುವಾಗ 5,000 ಇರುತ್ತೆ, ನೀವು ಅವಾಗ ಬಾಂಡ್ ರೀಡೀಮ್ ಮಾಡುವಾಗ 2025 6,000 ಕೊಡ್ತಾರೆ. ಇದಲ್ದಲೆ ಇಯರ್ಲಿ 2.5% ಏನೋ ಇಂಟ್ರೆಸ್ಟ್ ಕೊಡ್ತಾರೆ. ಓಕೆ, ಈ ಇಂಟ್ರೆಸ್ಟ್ ಏನು ಕೊಡ್ತಾರೆ ಪ್ಲಸ್ ಈ 5,000 ಇರೋದು 6,000 ಆದಾಗ 1,000 ಜಾಸ್ತಿ ಆಗುತ್ತಲ್ಲ, ಇದಕ್ಕೆ ಟ್ಯಾಕ್ಸ್ ಕಟ್ಬೇಕು. ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅಂತ ಬರುತ್ತೆ, ಒಂದು ಕಾನ್ಸೆಪ್ಟ್ ಇದೆ. ಓಕೆ, ಸೊ ನಿಮ್ಗೆ ಆಗಿದಾನೆಲ್ಲ ಗೊತ್ತಿಲ್ಲ. ಕ್ಯಾಪಿಟಲ್ ಗೇನ್ಸ್ ಅಂದ್ರೆ ಈಗ ನಾವು ಫಾರ್ ಎಕ್ಸಾಂಪಲ್ ಇವ್ರು ಯಾವ್ದೋ ಒಂದು ಸೈಟ್ ತಗೊಂಡಿರ್ತಾರೆ 2010 10 ಲಕ್ಷ ಇರುತ್ತೆ ಸೈಟ್. ಓಕೆ, 2020 ಅದೇ ಸೈಟ್ ನ ಮಾರ್ತಾರೆ, ಮಾರಿದಾಗ 15 ಲಕ್ಷ ಇರುತ್ತೆ. 15 ಲಕ್ಷ ಅಂದ್ರೆ 10 ಲಕ್ಷ ನಿಮ್ ಕ್ಯಾಪಿಟಲ್ ಬಂಡವಾಳ ಅಲ್ವಾ, ಆ ಬಂಡವಾಳನೇ ಜಾಸ್ತಿ ಆಗುತ್ತೆ. ಬಂಡವಾಳ ಜಾಸ್ತಿ ಆಗಿದ್ದೆ ಕ್ಯಾಪಿಟಲ್ ಗೇನ್ಸ್. 10 ಲಕ್ಷ ಇರೋದು 15 ಲಕ್ಷ ಆಯ್ತು. ಈ 5 ಲಕ್ಷ ಏನಿದೆ ಅಲ್ಲ, 5 ಲಕ್ಷಕ್ಕೆ ಟ್ಯಾಕ್ಸ್ ಕಟ್ಟಿ, ದಟ್ ಇಸ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್. ಓಕೆ, ಆ ತರ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ನ ಈ ಸಾವರಿನ್ ಗೋಲ್ಡ್ ಬಾಂಡ್ಸ್ ಏನಿತ್ತಲ್ಲ ಅದರಿಂದ ಅದನ್ನ ಎಕ್ಸೆಂಪ್ಟ್ ಮಾಡಿದ್ದಾರೆ. ಅದು ಹೇಳಿದಂಥದ್ದು ಈ ಬಜೆಟ್ ಅಲ್ಲಿ. ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಇಸ್ ಎಕ್ಸೆಂಪ್ಟೆಡ್ ಫಾರ್ ಸಾವರಿನ್ ಗೋಲ್ಡ್ ಬಾಂಡ್ಸ್. So electronic gold regime not to attract any capital gains. Okay. So ಅದಾದ್ಮೇಲೆ ಹೈಲೈಟ್ಸ್, ಈ ನಂಬರ್ಸ್ ಏನ್ ಬೇಡ. ಜಸ್ಟ್ ಇದು ಯಾವಾಗ್ಲೂ ಇರುತ್ತೆ ನಂಬರ್. ರೆಮಿಟೆನ್ಸಸ್ ಇದು ಆಗಿದಾನೆಲ್ಲ ಗೊತ್ತಿಲ್ಲ, ಜಸ್ಟ್ ಬ್ರೀಫ್ ಆಗಿ ಹೇಳಿ. ಇಂಡಿಯನ್ಸ್ ವರ್ಕಿಂಗ್ ಅಬ್ರಾಡ್, ಇಂಡಿಯನ್ಸ್ ದುಬೈ ಮತ್ತೆ ಅಮೆರಿಕಾ, ಆಸ್ಟ್ರೇಲಿಯಾ, ಇಂಗ್ಲೆಂಡ್ ಇಲ್ಲೆಲ್ಲ ವರ್ಕ್ ಮಾಡ್ತಿರ್ತಾರಲ್ಲ, ಅಲ್ಲಿಂದ ಅವ್ರು ದುಡ್ದಿದ್ದ ಹಣನ ಇಂಡಿಯಾ ಕಳಿಸ್ತಾರೆ. ಓಕೆ, ಸರಿನಾ? ಸೊ ಮೇ ಬಿ ಫ್ಯಾಮಿಲಿಗೆ ಅಥವಾ ಏನಕ್ಕಾರೆ ಆ ಕಳಿಸುವಂತದ್ದನ್ನೇ ರೆಮಿಟೆನ್ಸಸ್ ಅಂತ ಕರೀತೀವಿ. ಓಕೆ, ಇಂಡಿಯಾ ಪ್ರಪಂಚದಲ್ಲಿ ಹೈಯೆಸ್ಟ್ ನಂಬರ್ 1 ಪೊಸಿಷನ್ ಇದೆ ವಿತ್ ರೆಸ್ಪೆಕ್ಟ್ ಟು ರೆಮಿಟೆನ್ಸ್, ಫಾರಿನ್ ರೆಮಿಟೆನ್ಸ್. ಈ ಫಾರ್ ಎಕ್ಸಾಂಪಲ್ ಚೈನೀಸು ಬೇರೆ ದೇಶದಲ್ಲಿ ವರ್ಕ್ ಮಾಡ್ತಿರ್ತಾರೆ, ಅಲ್ಲಿಂದ ದುಡ್ಡು ಕಳಿಸ್ತಾ ಇದ್ರೆ ದಟ್ ಇಸ್ ರೆಮಿಟೆನ್ಸಸ್ ಫಾರ್ ಚೈನಾ. ಆ ತರ ಡಿಫ್ರೆಂಟ್ ಕಂಟ್ರೀಸ್ಗೆ ಇರುತ್ತೆ. ಆ ತರ ಟೇಬಲ್ ಅಲ್ಲಿ
India first position with respect to remittances. Okay, ಇದೆಲ್ಲ ಬೇಡ. Vision for Amrut Kal again 2022 ಇಂದ 2047 ವರೆಗೂ ಅಮೃತ್ ಕಾಲ್ ಇರುತ್ತೆ. ಓಕೆ, ಅಮೃತ್ ಕಾಲ್ ಅಲ್ಲಿ ಡಿಫ್ರೆಂಟ್ ಇನ್ಕ್ಲೂಸಿವ್ ಡೆವಲಪ್ಮೆಂಟ್, ಲಾಸ್ಟ್ ಮೈಲ್, ರೀಚಿಂಗ್ ದ ಲಾಸ್ಟ್ ಮೈಲ್, ಯೂತ್ ಪವರ್, ಫೈನಾನ್ಷಿಯಲ್ ಸೆಕ್ಟರ್, ಗ್ರೀನ್ ಗ್ರೋತ್, ಅನ್ಲಿಶಿಂಗ್ ದ ಪೊಟೆನ್ಷಿಯಲ್, ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಹೇಳಿದ್ದಾರೆ. ಓಕೆ, ಒಂದೊಂದೇ ಇದೆ. ಅಗ್ರಿಕಲ್ಚರ್ ಅಂಡ್ ಕೋಆಪರೇಟಿವ್ಸ್ ಅಲ್ಲಿ ಅಗ್ರಿಕಲ್ಚರ್ ಆಕ್ಸಿಲರೇಟರ್ ಫಂಡ್ ಯಾವ್ದಕ್ಕೆ? ಅದು ಅಗ್ರಿ ಸ್ಟಾರ್ಟ್ಅಪ್ಸ್, ರೂರಲ್ ಎಂಟರ್ಪ್ರಿನರ್ಸ್. ಓಕೆ, ಅದಾದ್ಮೇಲೆ 20,000 crores 20 lakh crore ಕ್ರೆಡಿಟ್ ಸಾಲ ಕೊಡಬೇಕು ಶೆಡ್ಯೂಲ್ ಬ್ಯಾಂಕ್ಸ್, ನಾನ್ ಶೆಡ್ಯೂಲ್ ಬ್ಯಾಂಕ್ಸ್ ಇಲ್ಲ ಅಂತ ಹೇಳಿದ್ಮೇಲೆ ಅದು. ಶ್ರೀ ಅನ್ನ ಪ್ರೋಗ್ರಾಮ್ ಪ್ರಮೋಟಿಂಗ್ ಮಿಲೆಟ್ಸ್. ದೆನ್ ಹಾರ್ಟಿಕಲ್ಚರ್ ಕ್ಲೀನ್ ಪ್ಲಾಂಟ್ ಪ್ರೋಗ್ರಾಮ್ ಟು ಬಿ ಲಾಂಚ್ ಅಂತ ಹೇಳಿದಾರೆ. ಇದನ್ನು ಲಾಂಚ್ ಆಗಿಲ್ಲ, ಲಾಂಚ್ ಆದಾಗ ನೋಡ್ಬೋದು. ದೆನ್ ಬಿಲ್ಡಿಂಗ್ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್. ಸೊ ಅದು ಅಗ್ರಿಕಲ್ಚರ್ ಟಾಪಿಕ್ ಬಂದಾಗ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಅದ್ರಲ್ಲಿ ಬರೋದು. ಕ್ರೆಡಿಟ್ ಬೇಡ. ಹೆಲ್ತ್ ರಿಲೇಟೆಡ್ ಸಿಕಲ್ ಸೆಲ್ ಅನೆಮಿಯಾ 2047, ರೆಡ್ ಬ್ಲಡ್ ಸೆಲ್ ಡಿಸಾರ್ಡರ್. ಸೊ ಅವಾಗಲೇ ನಾನು ಒಂದು ನಂಬರ್ಸ್ ತೋರಿಸಿದೆ, ಪಾಯಿಂಟ್ಸ್ ಅಲ್ಲಿ ಸೇಮ್. ಇದು ಅಗೈನ್ ಗೌರ್ಮೆಂಟ್ ಡಾಕ್ಯುಮೆಂಟ್, ಬಡ್ಜೆಟ್ ಹೈಲೈಟ್ಸ್ ಅಂತ. ಇದರಲ್ಲಿ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಚೀವ್ಮೆಂಟ್ಸ್ ಅಂತ ಹೇಳಿ, ವಾಟ್ ಆರ್ ದ ಪ್ಲೀಸ್ ಸ್ಟೇಟ್ ಅಬೌಟ್ ದ ಗೌರ್ಮೆಂಟ್ ಆಫ್ ಇಂಡಿಯಾಸ್ ಅಥವಾ ಗೌರ್ಮೆಂಟ್ಸ್ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಸ್ಕೀಮ್ಸ್, ಅಚೀವ್ಮೆಂಟ್ ಆಫ್ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಸ್ಕೀಮ್ಸ್ ಅಂದ್ರೆ ಇದೇ ನಂಬರ್ಸ್ ನಾವು ಬರೀಬಹುದು. 1, 2, 3, 4, 5, 6, 7 ಪಾಯಿಂಟ್ಸ್ ಇದೆ. ಓಕೆ, ಇದು ಡಿಫ್ರೆಂಟ್ ಸೆಕ್ಟರ್ಸ್ ಅಲ್ಲೂ ಕವರ್ ಆಗಿದೆ ಅಂತ ಹೇಳಿ, ಸೋಷಿಯಲ್, ಹೆಲ್ತ್, ಅಗ್ರಿಕಲ್ಚರ್. ಸರಿ, ನಾವು ಗೊತ್ತಾಗ್ತಾ ಇದೆನಾ? ಹಾ, ಅವಾಗ್ಲೇ ಹೇಳಿದ್ನ ಆ ತರದ್ರಲ್ಲಿ ಯೂಸ್ ಮಾಡ್ಬೋದು. ಇದು ಮೇನ್ಲಿ ಮೇನ್ಸ್ಗೆ, ಫಿಲಿಮ್ಸ್ಗೆ ಇಲ್ಲ. ರೀಚಿಂಗ್ ದ ಲಾಸ್ಟ್ ಮೈಲ್ ಮೇನ್ಲಿ ವಲ್ನರಬಲ್ ಸೆಕ್ಷನ್ಸ್, ಅದರಲ್ಲಿ ಏಕಲವ್ಯ ಸ್ಕೂಲ್ಸ್ ಅಂಡ್ PVTGs, ಪ್ರಧಾನ ಮಂತ್ರಿ PVTG ಮಿಷನ್, ಅಂಡ್ ಭಾರತ್ ಶ್ರೀ ಪ್ರೋಗ್ರಾಮ್, ಭಾರತ್ ಶ್ರೀ digitization of ancient inscriptions. Okay, infrastructure, unleashing the potential, green growth. Green growth, what are the steps taken with respect to encourage green growth? So when we are developing, we should also consider the environmental protection and conservation and development ಅಂತ ಹೇಳ್ತಾರೆ. Okay, so ಅದಕ್ಕೆ ಏನೇನ್ ಮಾಡಿದ್ದಾರೆ? ಮಿಷ್ಟಿ ಪ್ರೋಗ್ರಾಮ್ ಯಾವುದಕ್ಕೆ? ಪ್ರೊಟೆಕ್ಷನ್ ಆಫ್ ಕನ್ಸರ್ವೇಷನ್ ಅಂಡ್ ಪ್ರೊಟೆಕ್ಷನ್ ಆಫ್ ಮ್ಯಾಂಗ್ರೋವ್ಸ್. ಆಮೇಲೆ ಪಿ ಎಂ ಪ್ರಣಾಮ್ ಅದಕ್ಕೆ ವೆಟ್ಲ್ಯಾಂಡ್ಸ್, ರಮ್ಸಾರ್ ಸೈಟ್ಸ್. ಅದಾದ್ಮೇಲೆ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್, ಅದನ್ನ ಅಮೆಂಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ ವಿತ್ ಸಮ್ ಚೇಂಜಸ್. ಅಂಡ್ 500 ನ್ಯೂ ವೇಸ್ಟ್ ಟು ವೆಲ್ತ್ ಪ್ಲಾಂಟ್ಸ್, ಗೋಬರ್ಧನ್ಸ್ ಪ್ಲಾಂಟ್ಸ್ ಮಾಡ್ಬೇಕು. ಇಂಡಿಯನ್ ಎಕಾನಮಿ ಎಲ್ಲ ಟ್ಯಾಕ್ಸ್, where rupee goes. ಟ್ಯಾಕ್ಸಸ್ ಆಗಿಲ್ಲಲ್ಲ? ಟ್ಯಾಕ್ಸಸ್ ಆಗಿದೆ, ಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್ ಆಗಿದೆ ಅಲ್ವಾ? ಓಕೆ, ಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲಿ ಯಾವ್ದಾವ್ದು ಬರುತ್ತೆ? ಯಾವ್ಯಾವ್ದು ಬರುತ್ತೆ? ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಏನು ಅಂತ ಕೇಳ್ತಾ ಇಲ್ಲ. ಇನ್ಕಮ್ ಟ್ಯಾಕ್ಸ್, ಕಾರ್ಪೊರೇಷನ್ ಟ್ಯಾಕ್ಸ್, ಮತ್ತೆ ಕಾರ್ಪೊರೇಟ್ ಟ್ಯಾಕ್ಸ್, ವೆಲ್ತ್ ಟ್ಯಾಕ್ಸ್, ಮತ್ತೆ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಆಲ್ಸೋ ಡೈರೆಕ್ಟ್ ಟ್ಯಾಕ್ಸ್. ಹೌದು. ಮತ್ತೆ ಇಂಡೈರೆಕ್ಟ್ ಟ್ಯಾಕ್ಸಸ್ ಇದಿಷ್ಟು ಮೇಜರ್ ಇರೋದು. ಇನ್ಕಮ್ ಟ್ಯಾಕ್ಸ್ ಮತ್ತೆ ಕಾರ್ಪೊರೇಟ್ ಟ್ಯಾಕ್ಸ್. ವೆಲ್ತ್ ಟ್ಯಾಕ್ಸ್ ತುಂಬಾ ಕಡಿಮೆ, ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಕಡಿಮೆ. ಬೇರೆ ಇಂಡೈರೆಕ್ಟ್ ಟ್ಯಾಕ್ಸಸ್, ಸರ್ವಿಸ್ ಟ್ಯಾಕ್ಸ್, GST. ಸೊ ಅದರಲ್ಲಿ ಗೂಡ್ಸ್ ಅಂಡ್ ಸರ್ವಿಸ್ ಎರಡು ಬರುತ್ತೆ. ಮತ್ತೆ ಸೆಸ್, ಇಂಪೋರ್ಟ್ ಎಕ್ಸ್ಪೋರ್ಟ್ ಡ್ಯೂಟೀಸ್,
ಓಕೆ, ಇದೆಲ್ಲ ವಿತ್ ರೆಸ್ಪೆಕ್ಟ್ ಟು ಸೆಂಟ್ರಲ್. ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಎಕ್ಸೈಸ್ ಮತ್ತೆ ವೆಹಿಕಲ್ ರಿಜಿಸ್ಟ್ರೇಷನ್, ಸ್ಟಾಂಪ್ಸ್ ಡ್ಯೂಟೀಸ್, ಪೆಟ್ರೋಲ್ ಡೀಸೆಲ್, ಇವೆಲ್ಲ ಇಂಡೈರೆಕ್ಟ್ ಟ್ಯಾಕ್ಸ್. ಇನ್ ಜನರಲ್ ಏನಕ್ಕೆ ಇದು ಬಂದಂದ್ರೆ, ಟ್ಯಾಕ್ಸ್ ಕಲೆಕ್ಷನ್ ಅಲ್ಲಿ ಡೈರೆಕ್ಟ್ ಟ್ಯಾಕ್ಸ್ ಇಂಡೈರೆಕ್ಟ್ ಟ್ಯಾಕ್ಸ್ ನೋಡಿದ್ರೆ ಯೂಶಲಿ ಡೈರೆಕ್ಟ್ ಟ್ಯಾಕ್ಸ್ ಪ್ರಪೋರ್ಷನ್ ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ಇಂಡೈರೆಕ್ಟ್ ಟ್ಯಾಕ್ಸ್. ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ನಿಮ್ಗೆ ಕಾರ್ಪೊರೇಟ್ ಇನ್ಕಮ್ ಎರಡು ಬರುತ್ತೆ. ಓಕೆ, ಇಂಡೈರೆಕ್ಟ್ ಅಲ್ಲಿ ಮೇಜರ್ ಜಿ ಎಸ್ ಟಿ ಇರುತ್ತೆ. ಅದ್ ಬಿಟ್ರೆ ಬೇರೆ ಕಾಂಪೋನೆಂಟ್ಸ್ ಕಸ್ಟಮ್ಸು ಮತ್ತೆ ಎಕ್ಸೈಸ್. ಕಸ್ಟಮ್ಸ್ ಮತ್ತೆ ಎಕ್ಸೈಸ್. ಕಸ್ಟಮ್ಸ್ ಎಕ್ಸೈಸ್ ಅಗೈನ್ ಇದು ಇಂಪೋರ್ಟ್ ಮತ್ತೆ ಎಕ್ಸ್ಪೋರ್ಟ್ ಮೇಲೆ ಹಾಕುವಂತ ಟ್ಯಾಕ್ಸ್. ಓಕೆ, ಇವೆರಡು ಸೇರಿದ್ರು ನಿಮ್ಗೆ ಕಂಪೇರ್ ಟು ಕಾರ್ಪೊರೇಷನ್ ಟ್ಯಾಕ್ಸ್ ಮತ್ತೆ ಇನ್ಕಮ್ ಟ್ಯಾಕ್ಸ್ ಎರಡೂ ಎಕ್ಸಿಡ್ ಆಗಲ್ಲ. ಇನ್ ಜನರಲ್ ಆಗಿ ಶೇರ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ಇಸ್ ಮೋಸ್ಟ್ ಆಫ್ ದ ಟೈಮ್ ಮೋರ್ ದ್ಯಾನ್ ಇಂಡೈರೆಕ್ಟ್ ಟ್ಯಾಕ್ಸ್. ಇಷ್ಟೇ ಗೊತ್ತು. ಈ ನಂಬರ್ಸ್ ಬೇಡ, ಯಾಕಂದ್ರೆ ಇದು ಹಳೇದು ಅಂಡ್ ಕೇಳೋ ಚಾನ್ಸಸ್ ಕಡಿಮೆ ಇದೆ. ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇದು ಬೇಡ. ರೆವೆನ್ಯೂ ಡೆಫಿಸಿಟ್, ಫಿಸ್ಕಲ್ ಡೆಫಿಸಿಟ್, ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್, ಇದು ಯಾವುದು ಬೇಡ. ಓಕೆ, ಕೆಲವೊಂದು ಅವತ್ತು ನ್ಯೂಸ್ ಪೇಪರ್ ಸೇಮ್ ಕರ್ನಾಟಕ ಬಡ್ಜೆಟ್ ಅಲ್ಲಿ ಏನ್ ಮಾಡಿದ್ವಲ್ಲ, ಬಡ್ಜೆಟ್ ಸ್ಪೀಚ್ ಪ್ಲಸ್ ನ್ಯೂಸ್ ಪೇಪರ್ ಬಂದಿರೋ ನ್ಯೂಸ್ ಪೇಪರ್ಲಿ ಬಂದಿರೋಂಥದ್ದು. ಸಿ ಅವತ್ತು ಅಷ್ಟೇ ಭದ್ರಾ ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ಅಂತ ಹೆಡ್ಡಿಂಗ್ ಅಲ್ಲೇ ಬಂದಿದೆ. ಅಗೇನ್ ಏನಕ್ಕೆ ಸಿಕ್ಕಿತ್ತು ಅಂದ್ರೆ ರಾಷ್ಟ್ರೀಯ ಮಾನ್ಯತೆ ಸಿಕ್ಕಿತ್ತು ಅಂತ. ಓಕೆ, ಬಡ್ಜೆಟ್ ಗಾತ್ರ ಏನ್ ಬೇಡ, ರಕ್ಷಣೆ ಇದೆಲ್ಲ ಬೇಡ. ಕೆಲವು ಏನಾದ್ರೂ ಇಂಪಾರ್ಟೆಂಟ್ ಇದು ಲಿಥಿಯಂ ಅಯನ್ ಬ್ಯಾಟ್ರೀಸ್. ಓಕೆ, ಇದು ಅಗೈನ್ ಎಸ್ ಎನ್ ಟಿ ಎಲ್ ಬರುತ್ತೆ. It's a rechargeable battery. It consists of electrolytes, which allows for ionic movement and two electrodes. Anode, cathode ಇರುತ್ತೆ. ಅದ್ರ ಮಧ್ಯ ಅಯಾನ್ಸ್ ಮೂವ್ ಆಗುತ್ತೆ. ಓಕೆ, ಸೊ ಇಲ್ಲಿ ಚಾರ್ಜಿಂಗ್ ಡಿಸ್ಚಾರ್ಜಿಂಗ್ ಬಗ್ಗೆ ಡಿಸ್ಕಸ್ ಮಾಡಿದ್ರೆ, ಸೊ ಈ ಲಿಥಿಯಂ ಅಯಾನ್ ಬ್ಯಾಟರೀಸ್ ನಾವು ವೆಹಿಕಲ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ಎಲೆಕ್ಟ್ರಿಕ್ ವೆಹಿಕಲ್ಸ್. ಓಕೆ, ಸೊ ಇಲ್ಲಿ ಚಾರ್ಜ್ ಆಗುವಾಗ, ಓಕೆ, ಬ್ಯಾಟ್ರಿ ನಾವು ಚಾರ್ಜ್ ಮಾಡುವಾಗ ಪಾಸಿಟಿವ್ ಎಲೆಕ್ಟ್ರೋಡ್ ಇಂದ ನೆಗೆಟಿವ್ ಎಲೆಕ್ಟ್ರೋಡ್ ಕಡೆ ಅಯಾನ್ಸ್ ಮೂವ್ ಆಗುತ್ತೆ. ಓಕೆ, ಸ್ವಲ್ಪ ಟೆಕ್ನಿಕಲ್ ಅನ್ಸ್ಬೋದು, ಬಟ್ ಇಷ್ಟಾದ್ರೂ ಅರ್ಥ ಮಾಡ್ತಾರೆ. ಚಾರ್ಜ್ ಆಗುವಾಗ ಅಂದ್ರೆ ನಾವು ವೆಹಿಕಲ್ ನ ಚಾರ್ಜಿಗೆ ಇಟ್ಟಾಗ ಅಯಾನ್ಸ್ ಮೂವ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್. ಓಕೆ, ಡಿಸ್ಚಾರ್ಜ್ ಆಗುವಾಗ ಅಂದ್ರೆ ನಾವು ವೆಹಿಕಲ್ಸ್ ಓಡಿಸುವಾಗ ಬ್ಯಾಟ್ರಿಯಿಂದ ನಾವು ಪವರ್ ಕನ್ಸಂಪ್ಷನ್ ಮಾಡುವಾಗ ನೆಗೆಟಿವ್ ಎಲೆಕ್ಟ್ರೋಡ್ ಇಂದ ಪಾಸಿಟಿವ್ ಎಲೆಕ್ಟ್ರೋಡ್ ಕಡೆ ಅಯಾನ್ಸ್ ಮೂವ್ ಆಗುತ್ತೆ. ಇಷ್ಟು ಬೇಸಿಕ್ ಗೊತ್ತು ಅಷ್ಟೇ, ಅದ್ ಬಿಟ್ರೆ ಇನ್ನೇನಿಲ್ಲ. ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಇದು ಆಕ್ಚುಲಿ ಮೇನ್ಸ್ ಇದೆ, ಈಗೇನ್ ಬೇಕಾಗಲ್ಲ. ಓಕೆ, ಸೊ ಆಲ್ಟರ್ನೇಟಿವ್ಸ್, ಕೆಲವು ಆಲ್ಟರ್ನೇಟಿವ್ಸ್ ಇದೆ ಲಿಥಿಯಂ ಅಯಾನ್ ಬ್ಯಾಟರೀಸ್ಗೆ. ಗ್ರಾಫೀನ್ ಬ್ಯಾಟ್ರಿ, ಫ್ಲೋರೈಡ್ ಬ್ಯಾಟ್ರಿ, ಸಿಲಿಕಾನ್ ಅಯಾನ್ ಬ್ಯಾಟ್ರಿ, ಅಮೋನಿಯಾ ಪವರ್ಡ್ ಬ್ಯಾಟ್ರಿ, ಲಿಥಿಯಂ ಸಲ್ಫರ್ ಬ್ಯಾಟ್ರಿ. ಆಕ್ಚುಲಿ ತುಂಬಾ ನ್ಯೂಸ್ ಅಲ್ಲಿ ಅವಾಗ ರಿಲಯನ್ಸ್ ಗ್ರೂಪ್ ಒಂದು ಯುರೋಪಿಯನ್ ಈ ತರ ಬ್ಯಾಟ್ರಿ ಕಂಪ್ನಿನ ಅಕ್ವೈರ್ ಮಾಡಿತ್ತು. ಓಕೆ, ಸೊ ಆಲ್ಟರ್ನೇಟಿವ್ಸ್ ಟು ಲಿಥಿಯಂ ಅಯಾನ್ ಬ್ಯಾಟ್ರೀಸ್ ಅದು ಇಂಪಾರ್ಟೆಂಟ್. ಓಕೆ, ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಎಲೆಕ್ಟ್ರಿಕ್ ವೆಹಿಕಲ್ಸ್. ಓಕೆ, ಸೊ ಭದ್ರಾ ಮೇಲ್ದಂಡೆ ಈಗ ಆಸ್ ಆಫ್ ನೌ ಬೇಡ. ಆನ್ಲೈನ್ ಆಟಗಳಿಗೆ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್, ಅಗೈನ್ ಇದು ಆನ್ಲೈನ್ ಗೇಮ್ಸ್ಗೆ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಜಾಸ್ತಿ ಮಾಡಿ. ಸೊ ಆನ್ಲೈನ್ಗೆ ಆ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅಂದ್ರೆ ಏನು ಅಂತ ಗೊತ್ತಿರುತ್ತೆ. ಯಾಕಂದ್ರೆ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅನ್ನೋದು ತುಂಬಾ ಕಡೆ, ಫಾರ್ ಎಕ್ಸಾಂಪಲ್ ಸಾವರಿನ್ ಗೋಲ್ಡ್ ಬಾಂಡ್ಸ್ ಅಲ್ಲೂ ಹೇಳಿದ್ರು, ಇಲ್ಲಿ ಹೇಳಿದ್ರು. ಅದಕ್ಕೋಸ್ಕರ ಕಾನ್ಸೆಪ್ಟ್ ಏನು ಅಂತ ಗೊತ್ತಿರುತ್ತೆ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಬೆಸ್ಟ್ ಎಕ್ಸ್ಪ್ಲೈನ್ಸ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್? ಸಿರಿಧಾನ್ಯಕ್ಕೆ ಉತ್ತೇಜನ. ಓಕೆ, ಟಿ ಅನ್ನ ಪ್ರೋಗ್ರಾಮ್ ಅಂಡ್ ಇದಕ್ಕೆ ಒನ್ ಸೆಂಟರ್ನ ನೋಡಲ್ ಏಜೆನ್ಸಿ ಅಂತ ಐಡೆಂಟಿಫೈ ಮಾಡಿದ್ದಾರೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಿಲೆಟ್ ರಿಸರ್ಚ್ ಹೈದರಾಬಾದ್.
ಓಕೆ. ಅಂಡ್ ಸೇಮ್ ಭಾರತ್ ಶ್ರೀಗೆ ಭಾರತ್ ಶ್ರೀ ಇಂಪ್ಲಿಮೆಂಟ್ ಮಾಡಕ್ ನೋಡಲ್ ಏಜೆನ್ಸಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಹೇಳಿದ್ನ ನಾನು ಅವಾಗ್ಲೇ ಹೇಳಿದ್ನಲ್ವಾ, ಅದು ಅಗೈನ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಹೈದರಾಬಾದ್ ಅಂಡ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಿಲೆಟ್ ರಿಸರ್ಚ್ ಹೈದರಾಬಾದ್, ಎರಡು ಹೈದರಾಬಾದ್. ಬಯೋ ಇನ್ಪುಟ್ ರಿಸರ್ಚ್ ಸೆಂಟರ್ಸ್ ಬೇಡ. ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್. ಈಗ ಗೌರ್ಮೆಂಟ್ ಚೇಂಜ್ ಆಗಿರೋದ್ರಿಂದ ಸ್ವಲ್ಪ ಇದ್ರ ಮೇಲೆ ಕ್ವೆಶನ್ಸ್ ಬರೋ ಚಾನ್ಸಸ್ ಕಡಿಮೆ. ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಫಸ್ಟ್ ಇದು ಸ್ಟಾರ್ಟ್ ಮಾಡಿದ್ದು ಉತ್ತರ ಪ್ರದೇಶ್. ಸೊ ಇಟ್ ಈಸ್ ಇಂಪ್ಲಿಮೆಂಟೆಡ್ ಬೈ ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್. Okay, it is a central sponsored scheme. It focuses on regional development, balanced regional development. Same. See, Bharat Shri, one district, one product, ಇದೆಲ್ಲ ಇಲ್ಲೇ ಕೊಟ್ಟಿದ್ದಾರೆ. Bharat Shri, digitalization of ancient inscription. Amrut Dharovar, conservation of wetlands. Ramsar site 75 ಇರೋದು ಈಗ 80 ಆಗಿದೆ. ಪ್ರಧಾನ ಮಂತ್ರಿ ಆವಾಸ್ ಯೋಜನಾ, ಹೌಸಸ್ ಫಾರ್ ದ ಪುವರ್, ಅದೇನಷ್ಟು ಇಂಪಾರ್ಟೆಂಟ್ ಇಲ್ಲ. ಇನ್ನು ಗ್ರಾಮೀಣ ಮೂಲ ಸೌಕರ್ಯ ಅಭಿವೃದ್ಧಿ ನಿಧಿ, ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್, UIDF, ಗ್ರಾಮೀಣ ಮೂಲ ಸೌಕರ್ಯ ಅಭಿವೃದ್ಧಿ ನಿಧಿ ಮಾದರಿಯಲ್ಲೇ ನಗರ ಮೂಲ ಸೌಕರ್ಯ ಅಭಿವೃದ್ಧಿ ನಿಧಿ ಸ್ಥಾಪನೆ. RIDF, ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಐತಲ್ಲ, ಅದೇ ತರ UIDF, ನಗರ ಮೂಲ ಸೌಕರ್ಯ ಅಭಿವೃದ್ಧಿ ನಿಧಿ. ಓಕೆ, ಇದನ್ನ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಮ್ಯಾನೇಜ್ ಮಾಡುತ್ತೆ. RIDF ನ ಯಾರು ಮಾಡ್ತಾರೆ? ನಬಾರ್ಡ್. UIDF ನ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್. ಬುಡಕಟ್ಟು ಜನರ ಸಾಮಾಜಿಕ ಆರ್ಥಿಕ ಸ್ಥಿತಿ ಸುಧಾರಣೆಗೆ 15,000 ಕೋಟಿ ವೆಚ್ಚದಲ್ಲಿ PM ನಿರ್ದಿಷ್ಟ ದುರ್ಬಲ ಬುಡಕಟ್ಟು ಗುಂಪುಗಳು, PVTG, ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್. ಓಕೆ, ಸೊ ಅದಕ್ಕೆ ಏನೇನ್ ಡಿಸ್ಕಸ್ ಮಾಡಿದ್ವಿ? PVTG ಬಂದಾಗ ಪ್ರಿಮಿಟಿವ್ ಟ್ರೈಬಲ್ ಗ್ರೂಪ್ಸ್ ಅಂತ ಇತ್ತು, ಅದನ್ನ ಮಾಡಿದ್ದು ಬೇಸ್ಡ್ ಆನ್ ದೇಹಬಾರ್ ಕಮಿಟಿ 1973. 2006 ಅಲ್ಲಿ ಪ್ರಿಮಿಟಿವ್ ಟ್ರೈಬಲ್ ಗ್ರೂಪ್ಸ್ ನ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ ಮಾಡಿದ್ರು. ಓಕೆ, ಟೋಟಲ್ 75 ಟ್ರೈಬ್ಸ್ ಇದೆ, ಅದರಲ್ಲಿ ಹೈಯೆಸ್ಟ್ ಒರಿಸ್ಸಾದಲ್ಲಿ. ಸೊ ಇದರಲ್ಲಿ ಜನರಲ್ ಆಗಿ ಕ್ಲೀನ್ ಡ್ರಿಂಕಿಂಗ್ ವಾಟರ್, ಸ್ಯಾನಿಟೇಷನ್, ಇಂಪ್ರೂವ್ಡ್ ಆಕ್ಸೆಸ್ ಟು ಎಜುಕೇಶನ್, ಹೆಲ್ತ್ ಅಂಡ್ ನ್ಯೂಟ್ರಿಷನ್, ರೋಡ್, ಟೆಲಿಕಾಂ ಕನೆಕ್ಟಿವಿಟಿ, ಸಸ್ಟೈನಬಲ್ ಲೈವ್ಲಿಹುಡ್ ಆಪರ್ಚುನಿಟೀಸ್. PMGKAY, ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನಾ, KY. ಓಕೆ, ಅನ್ನ ಯೋಜನಾ ನೋಡಲ್ ಏಜೆನ್ಸಿ ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಓಕೆ, 5 kg ಅಡಿಷನಲ್ ಫುಡ್ ಗ್ರೇನ್ಸ್ ಅಲಾಂಗ್ ವಿತ್ ಎಕ್ಸಿಸ್ಟಿಂಗ್ 5 kg. ಏನಕ್ಕೆ ಸ್ಟಾರ್ಟ್ ಮಾಡಿದ್ರು? ಬಿಕಾಸ್ ಆಫ್ ಕೋವಿಡ್, ಫುಡ್ ಸೆಕ್ಯೂರಿಟಿ ಮತ್ತೆ ಪಾವರ್ಟಿ, ಇದಕ್ಕೋಸ್ಕರ ಮಾಡೋದು. ಏಕಲವ್ಯ ಸ್ಕೂಲ್, ಅಗೈನ್ ಏಕಲವ್ಯ ಸ್ಕೂಲ್ ಯಾರಿಗೆ? ಟ್ರೈಬಲ್ ಸ್ಟೂಡೆಂಟ್ಸ್ಗೋಸ್ಕರ ಮಾಡಿರೋಂಥ ಸ್ಕೂಲ್ಸ್. ಗ್ರೀನ್ ಗ್ರೋತ್, ಇದ್ರ ಬಗ್ಗೆ ಆಗ್ಲಲ್ಲ, ಗ್ರೀನ್ ಗ್ರೋತ್ ಕನ್ನಡದಲ್ಲೂ ಸೇಮ್ ಗ್ರೀನ್ ಗ್ರೋತ್ ಅಂತಾನೆ ಮೆನ್ಷನ್ ಮಾಡಿ. ಹಸಿರು ಇಂಧನ, ಹಸಿರು ವಿದ್ಯುತ್, ಹಸಿರು ಕೃಷಿ, ಹಸಿರು ಕಟ್ಟಡಗಳು ಮತ್ತು ಹಸಿರು ಉಪಕರಣ. ಇದರಲ್ಲಿ ಆಕ್ಚುಲಿ ಗ್ರೀನ್ ಮೊಬಿಲಿಟಿ ಒಂದು ಬಿಟ್ಟಿದೆ. ಗ್ರೀನ್ ಫ್ಯೂಯಲ್, ಗ್ರೀನ್ ಎನರ್ಜಿ, ಗ್ರೀನ್ ಅಗ್ರಿಕಲ್ಚರ್ ಅಂತಾರೆ, ಗ್ರೀನ್ ಬಿಲ್ಡಿಂಗ್ಸ್, ಗ್ರೀನ್ ಎಕ್ವಿಪ್ಮೆಂಟ್ಸ್. ಓಕೆ, ಕೃಷಿ, ಗ್ರೀನ್ ಮೊಬಿಲಿಟಿ ಗ್ರೀನ್ ಮೊಬಿಲಿಟಿ ಆಕ್ಚುಲಿ ಟ್ರಾನ್ಸ್ಪೋರ್ಟೇಷನ್. ಲೈಫ್ ನಾ ಹೇಳಿದೆ, ಪ್ರಧಾನ ಮಂತ್ರಿ ಅವರು ಲೈಫ್ ಅನ್ನೋದನ್ನ ಒಂದು ಕಾನ್ಸೆಪ್ಟ್ ನ ಪ್ರೆಸೆಂಟ್ ಮಾಡಿದ್ರು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್. ಮೋಸ್ಟ್ಲಿ ನಿಮ್ಗೆ ಇದು ಎನ್ವಿರಾನ್ಮೆಂಟ್ ಮಾಡುವಾಗ ಅದನ್ನ ಹೇಳ್ತಾರೆ. ಓಕೆ, ಫಸ್ಟ್ ಒನ್ ಮಿಷನ್ ಟು ಸಿಕಲ್ ಸೆಲ್ ಅನೇಮಿಯಾ. ಯಾವ ವರ್ಷಕ್ಕೆ? 2047 ವರ್ಷಕ್ಕೆ ಎಲಿಮಿನೇಷನ್ ಆಫ್ ಸಿಕಲ್ ಸೆಲ್ ಅನೇಮಿಯಾ. ಸಿಕಲ್ ಸೆಲ್ ಅನೇಮಿಯಾ ಏನದು? ರೆಡ್ ಬ್ಲಡ್ ಸೆಲ್ ಡಿಸಾರ್ಡರ್. ಫಾರ್ಮಾ ಇನ್ನೋವೇಷನ್ ಬೇಡ. ವಿಶ್ವಕರ್ಮ ಕೌಶಲ್ ಸಮ್ಮಾನ್ ಸ್ಕೀಮ್, PM ವಿಕಾಸ್ ಸ್ಕೀಮ್ ಅಂತಾನೆ ಡೈರೆಕ್ಟ್ ಆಗಿ ಕೇಳ್ಬೋದು. ಇದು ಯಾರಿಗೆ? ಟ್ರೆಡಿಷನಲ್ ಆರ್ಟಿಸನ್ಸ್. ಓಕೆ, ಸಾಂಪ್ರದಾಯಿಕವಾಗಿ ಕರಕುಶಲ ವಸ್ತುಗಳನ್ನು ತಯಾರಿಸುತ್ತಿರುವ
ಕುಶ ಕುಶಲಕರ್ಮಿಗಳಿಗೆ ತಮ್ಮ ಉತ್ಪನ್ನಗಳ ಗುಣಮಟ್ಟವನ್ನು ಸುಧಾರಿಸಲು ಮತ್ತು ಕೆಲಸದ ವ್ಯಾಪ್ತಿಯನ್ನು ಹೆಚ್ಚಿಸಲು PM ವಿಶ್ವಕರ್ಮ ಕೌಶಲ್ ಸಮ್ಮಾನ್ ಯೋಜನೆಯನ್ನು ಪರಿಚಯಿಸಲಾಗಿದೆ. ಸೊ ಇವ್ರದ್ದು ಇದನ್ನ MSMEs ಜೊತೆ ಲಿಂಕ್ ಮಾಡ್ತಾರೆ. ಯೂನಿಯನ್ ಬಡ್ಜೆಟ್ ಒಂದೇನಂದ್ರೆ ಎಲ್ಲ ಕರ್ನಾಟಕ ಬಡ್ಜೆಟ್ ಅಂದ್ರೆ ಇಂಗ್ಲಿಷ್ ಕನ್ನಡದಲ್ಲಿ ಎರಡರಲ್ಲಿ ಇರುತ್ತೆ. ಯೂನಿಯನ್ ಬಡ್ಜೆಟ್ ಹೈಲೈಟ್ಸ್ ಮತ್ತೆ ನ್ಯೂಸ್ ಪೇಪರ್ ಬಂದಿರೋದು ಮಾತ್ರ ಕನ್ನಡದಲ್ಲಿ ಇರುತ್ತೆ, ಇನ್ನೆಲ್ಲಾನು ಇಂಗ್ಲಿಷ್ ಇರುತ್ತೆ. ಇವರು ಆಕ್ಚುಲಿ ಟ್ರಾನ್ಸ್ಲೇಟ್ ಮಾಡ್ಬೇಕು ನೋಡಿ, ಅವಾಗಲೇ ಗ್ರೀನ್ ಗ್ರೋತ್ ನ ಗ್ರೀನ್ ಗ್ರೋತ್ ಅಂತಾನೆ ಹಾಕ್ತಾರೆ. ಒಂದು ಗ್ರೀನ್ ಮೊಬಿಲಿಟಿ ಅನ್ನೋದನ್ನ ಸ್ಕಿಪ್ಪೇ ಮಾಡ್ಬಿಟ್ಟೆ, ಗ್ರೀನ್ ಹಸಿರು ಕೃಷಿ ಅಂತ ಹಾಕಿದ್ರು. ಓಕೆ, ಅದು ಅನುದಾನ. ಸ್ವಾಸ್ಥ್ಯ ಸುರಕ್ಷಾ ಯೋಜನಾ, ಹಾ, ಇದು ಒಂದ್ ಸ್ಕೀಮು. ಪ್ರಧಾನ ಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನಾ, ಅಗೈನ್ ಇಟ್ ಈಸ್ ರಿಲೇಟೆಡ್ ಟು ರೀಜನಲ್ ಇಂಬ್ಯಾಲೆನ್ಸ್, ಪ್ರಾದೇಶಿಕ ಅಸಮತೋಲನ. ಓಕೆ, ಸೊ ಇಲ್ಲಿ ಏನು ಫೋಕಸ್ ಏನು ಅಂದ್ರೆ ಅವೈಲಬಿಲಿಟಿ ಆಫ್ ಅಫೋರ್ಡಬಲ್ ಟರ್ಷಿಯರಿ ಹೆಲ್ತ್ ಕೇರ್ ಸರ್ವಿಸಸ್. ಓಕೆ, ಈಗ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್, ಪ್ರೈವೇಟ್ ಹಾಸ್ಪಿಟಲ್ಸ್ ಅಲ್ಲಿ ಏನಾಗುತ್ತೆ, ಕಾಸ್ಟ್ ಎಲ್ಲ ತುಂಬಾ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಅಫೋರ್ಡಬಲ್ ಟರ್ಷಿಯರಿ ಹೆಲ್ತ್ ಸೆಂಟರ್ಸ್ ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ. ಓಕೆ, ಸೊ ಇದ್ರ ಅಡಿಯಲ್ಲಿ ಏನ್ ಮಾಡಿದರೆ, ಏಮ್ಸ್, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್. ಓಕೆ, ಏಮ್ಸ್ ಇಸ್ ನಾಟ್ ಜಸ್ಟ್ ಕಾಲೇಜ್ ಬಟ್ ಆಲ್ಸೋ ಹಾಸ್ಪಿಟಲ್, ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ. ಓಕೆ, ಅಪ್ಗ್ರೇಡೇಷನ್ ಆಫ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್. ಸೊ ಅಲ್ಲಿ ಟ್ರೀಟ್ಮೆಂಟ್ಸ್ ಏನ್ ಸ್ಕೋಪ್ ಇದೆ ಅದನ್ನ ಜಾಸ್ತಿ ಏನು ಹೊಸ ತಂತ್ರಜ್ಞಾನ, ಮೆಷಿನ್ಸ್, ಸ್ಕ್ಯಾನಿಂಗ್ ಮೆಷಿನ್ಸ್, ಅದನ್ನೆಲ್ಲ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಅವೈಲಬಿಲಿಟಿ ತರೋದಕ್ಕೋಸ್ಕರ ಫಂಡ್ಸ್ ನ ಅಲಾಟ್ ಮಾಡಿ. ದಟ್ ಇಸ್ ಪ್ರಧಾನ ಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ. ವಿತ್ತೀಯ ಕೊರತೆ, ವಿವಾದ್ ಸೆ ವಿಶ್ವಾಸ್, ವಾಣಿಜ್ಯ ತೆರಿಗೆ ವಿಷಯದಲ್ಲಿ ಸಂಬಂಧಿಸಿದಂತೆ ಬಗೆಹರಿಸಲು ವಿವಾದ್ ಸೆ ವಿಶ್ವಾಸ್ 2 ಮತ್ತೊಂದು ಯೋಜನೆ ಸರ್ಕಾರಿ ಜಾರಿಗೆ ತರಲು ಮುಂದಾಗಿದೆ. ಸೊ ಇದರಲ್ಲಿ ನಮ್ಮ ಮೇನ್ ಏನು ಅಂದ್ರೆ ಇಟ್ ಈಸ್ ಟು ರಿಸಾಲ್ವ್ ದ MSME ಇಶ್ಯೂ, ಅಷ್ಟೇ ಗೊತ್ತಿಲ್ಲ. ಇದು ಲಾಸ್ಟ್ ಇಂಟರಿಮ್ ಬಡ್ಜೆಟ್ ಬಂದಿತ್ತು ಅಗೇನ್ ಕರ್ನಾಟಕದ್ದು. ಇಂಟರಿಮ್ ಬಡ್ಜೆಟ್ ಅಲ್ಲಿ ಅಷ್ಟೇನು ಇಂಪಾರ್ಟೆಂಟ್ ಇರಲ್ಲ, ಅದ್ರ ಲಾಸ್ಟ್ ಇಯರ್ದು ಇಂಪಾರ್ಟೆಂಟ್ ಸ್ಕೀಮ್ಸ್ ಮತ್ತೆ ಇದು ಒಂದಿದೆ. ಟೈಮ್ ಆಗ್ಲೇ ಅಷ್ಟು ಕಾಲ ಆಯ್ತು. ಅಮೃತ್ 2.2. ಓಕೆ, ಸೊ ದಿಸ್ ಇಸ್ ಅಬೌಟ್ ಯೂನಿಯನ್ ಬಡ್ಜೆಟ್. ಇವತ್ತಿಗೆ ಸಾಕು, ನೋಡಿ ನೆಕ್ಸ್ಟ್ ಮತ್ತೆ ಯಾವಾಗಲಾದ್ರು ಕರ್ನಾಟಕ ಬಡ್ಜೆಟ್ ಒಂದು ಡಿಸ್ಕಸ್ ಮಾಡೋಣ. ಅದು ಒಂದು 1.5 hours ಸಾಕು. ಏನೋ ಡೌಟ್ ಇದೆ, ಅರ್ಥ ಆಯ್ತಾ? ಇದರಲ್ಲಿ ಕಾನ್ಸೆಪ್ಟ್ಸ್ ಕಡಿಮೆ, ಯಾಕಂದ್ರೆ ಒಂದ್ ಸಬ್ಜೆಕ್ಟ್ ಇಲ್ಲ ನಿಮ್ಗೆ. ಜನರಲ್ ಪೊಲಿಟಿ, ಜಿಯೋಗ್ರಫಿ, ಎಕಾನಮಿ ಅಂದ್ರೆ ಒಂದ್ ಕ್ರೋನಾಲಜಿ ಇರುತ್ತೆ, ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಹೋದ್ರೆ ನಿಮ್ಗೆ ಅದ್ರ ಅರ್ಥ ಆಗ್ತಾ ಹೋಗುತ್ತೆ. ಬಟ್ ಇದರಲ್ಲಿ ಎಲ್ಲಾ ಮಿಕ್ಸ್ ಬರುತ್ತೆ, ಕೆಲವೊಂದ್ಸತಿ ಸೈನ್ಸ್ ಬರುತ್ತೆ, ಕೆಲವೊಂದ್ಸತಿ ಪೊಲಿಟಿಕ್ ಬರುತ್ತೆ, ಎಕಾನಮಿ ಜಾಸ್ತಿ ಬರುತ್ತೆ, ಸೋಷಿಯಾಲಜಿ ಕೆಲವು ಆಸ್ಪೆಕ್ಟ್ ಬರುತ್ತೆ. ಸೊ ಎಲ್ಲಾ ಮಿಕ್ಸ್ ಇರುತ್ತೆ. ಸೊ ಸ್ವಿಚ್ ಒಂದ್ಸತಿ ಹೆಲ್ತ್ ಇಶ್ಯೂಸ್ ಹೋಗ್ತೀವಿ, ಒಂದ್ಸತಿ ಪೊಲಿಟಿಕಲ್ ಹೋಗ್ತೀವಿ, ಒಂದ್ಸತಿ ಸೈನ್ಸ್ ಅಂಡ್ ಟೆಕ್ ಹೋಗ್ತೀವಿ, ಎಲ್ಲದಕ್ಕೂ ಟಚ್ ಮಾಡ್ತೀವಿ. ಹಂಗಾಗಿ ಇಲ್ಲಿ ಸ್ವಲ್ಪ ಫ್ಲೋ ಕಡಿಮೆ ಅಂಡ್ ಕಾನ್ಸೆಪ್ಟ್ಸ್ ಕಡಿಮೆ. ಬಟ್ ನೀವು ಕನೆಕ್ಟಿವಿಟಿ ಒಂದ್ ಮಾಡ್ಬೇಕು, ಸಬ್ಜೆಕ್ಟ್ ಚೆನ್ನಾಗಿ ಗೊತ್ತಿದ್ರೆ ಕನೆಕ್ಟಿವಿಟಿ ಮಾಡ್ಬೋದು. ಅದಾದ್ಮೇಲೆ ಫ್ಯಾಕ್ಚುಯಲ್ಸ್ ಜಾಸ್ತಿ ಇರುತ್ತೆ. ಆಮೇಲೆ ಈ ಏರಿಯಾ ಇಂದ ನಿಮ್ಗೆ ಕ್ವಶನ್ಸ್ ಬರೋದು ಫ್ಯಾಕ್ಚುಯಲ್ ಕ್ವಶನ್ಸ್ ಜಾಸ್ತಿ. ಸೊ ಅದಕ್ಕೆ ನೀವೇನ್ ನೋಟ್ಸ್ ಮಾಡಿರಲ್ವಾ ಕರ್ನಾಟಕ ಬಡ್ಜೆಟ್ ಮತ್ತಿದು, ಅದ್ರಲ್ಲಿ ಏನ್ ಮಾಡಿರೋ ಅಷ್ಟನ್ನ ಮಾತ್ರ ಸ್ವಲ್ಪ ಅವಾಗ ರಿವೈಸ್ ಮಾಡ್ತಾರೆ, ಇಲ್ಲಾಂದ್ರೆ ಮರ್ತೋಗುತ್ತೆ. ಫಾರ್ ಎಕ್ಸಾಂಪಲ್ ಲಾಸ್ಟ್ ಟೈಮ್ ಮಾಡಿದ್ದನ್ನ ಕ್ಲಾಸ್ ಅಲ್ಲೇ ಎಷ್ಟೊಂದು ಮರ್ತ್ಬಿಟ್ಟಿರ. ಫ್ಯಾಕ್ಚುಯಲ್ ಅಷ್ಟೇ ಕೇಳೋದು, ಮತ್ತೇನು ಕೇಳಲ್ಲ. ಅಲ್ಲಿ ಕ್ವೆಶನ್ ಇರುತ್ತೆ, ಅದು ಅಟ್ಲೀಸ್ಟ್ ನಾನು ಜಸ್ಟ್ ಕೇಳಿದೆ, ಅದ್ರಲ್ಲಿ 4 ಆಪ್ಷನ್ ಇರುತ್ತೆ, ಅದು ಓದ್ಬಿಟ್ರೆ ಇದು ಇರ್ಬೋದಾ ಅಥವಾ ಇದು ಇಲ್ಲ, ಈ ತರ ಕನ್ಫ್ಯೂಷನ್ಸ್ ಜಾಸ್ತಿ ಆಗುತ್ತೆ. ನೀವು ಸ್ವಲ್ಪ ರಿವೈಸ್ ಮಾಡಿ ನೋಡ್ತಾ ಇದ್ರೆ ಅವಾಗ ನಿಮ್ಗೆ ಅಲ್ಲಿ ಆನ್ಸರ್ ಮಾಡಕ್ಕಾಗುತ್ತೆ, ಇಲ್ಲ ಕನ್ಫ್ಯೂಷನ್ ಆಗುತ್ತೆ. ಇದ್ರಲ್ಲಿ ಫ್ಯಾಕ್ಚುಯಲ್ ಅಷ್ಟೇ ಇರೋದು, ಅದಕ್ಕೆ ಈ ಕನ್ಸೈಸ್ ನೋಟ್ಸ್ ಇದೆ, ಒಂದ್ 5-6 ಪೇಜ್ ಇರ್ಬೋದು ಅನ್ಸುತ್ತೆ ಅಷ್ಟೇ. ಅಷ್ಟನ್ನ ರಿವೈಸ್ ಮಾಡ್ಲೇಬೇಕು. ಸರಿನಾ? ಏನಾದ್ರು ಡೌಟ್ಸ್ ಏನಾದ್ರು ಇದೆನಾ? ಡೌಟ್ಸ್, ಕನ್ಸರ್ನ್ಸ್ ಏನಿಲ್ವಾ? ಓಕೆ, ಸರಿ, ಥ್ಯಾಂಕ್ ಯು. ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಯಾವಾಗ್ಲಾದ್ರೂ ಮೀಟ್ ಆನ್ಲೈನ್ ಅಲ್ಲಿ.